ರಂಗನಾಥನ ಪುಟ್ಟ ಪಾದವ, ಇಕೋ ನೋಡೆ ರಂಗನಾಥನ ಪುಟ್ಟ ಪಾದವ, ಸಿಕ್ಕಿತೆ ಶ್ರೀ ಲಕ್ಷ್ಮೀಪತಿಯ ದಿವ್ಯ ಪಾದವ, ಇಕೋ ನೋಡೆ ಅಕೋ ನೋಡೆ ಇಕೋ ನೋಡೆ ರಂಗನಾಥನ ಪುಟ್ಟ ಪಾದವ. ಚಕ್ರ ಗದಾ ಪದ್ಮ ಅಂಕಿತ ಪಾದವ, ಅಂಕುಶ ಕುಲಿಶ ಧ್ವಜಾರೇಖ ಅಂಕಿತ ಪಾದವ, ಶಂಖ ಚಕ್ರ ಗದಾ ಪದ್ಮ ಅಂಕಿತ ಪಾದವ, ಅಂಕುಶ ಕುಲಿಶ ಧ್ವಜಾರೇಖ ಅಂಕಿತ ಪಾದವ, ಪಂಕಜಸನನ ಹೃದಯದಲ್ಲಿ ನಲಿವ ಪಾದವ, ಪಂಕಜಸನನ ಹೃದಯದಲ್ಲಿ ನಲಿವ ಪಾದವ, ಸಂಕಟಹರಣ ವೆಂಕಟೇಶನ ದಿವ್ಯ ಪಾದವ, ಸಂಕಟಹರಣ ವೆಂಕಟೇಶನ ದಿವ್ಯ ಪಾದವ, ಇಕೋ ನೋಡೆ ಅಕೋ ನೋಡೆ ಇಕೋ ನೋಡೆ ರಂಗನಾಥನ ಪುಟ್ಟ ಪಾದವ. ಲಕ್ಷ್ಮಿ ಅಂಕದಲ್ಲಿ ನಲಿವ ಪಾದವ, ಜಲಜಾಸನನ ಅಭಿಷ್ಟವೆಲ್ಲ ಸಲ್ಲಿಸುವ ಪಾದವ, ಲಲ್ಲನ ಲಕ್ಷ್ಮಿ ಅಂಕದಲ್ಲಿ ನಲಿವ ಪಾದವ, ಜಲಜಾಸನನ ಅಭಿಷ್ಟವೆಲ್ಲ ಸಲ್ಲಿಸುವ ಪಾದವ, ಮಲ್ಲರ ಗೆಲ್ಲಿದು ಕಂಸಾಸುರನ ಕೊಂದ ಪಾದವ, ಮಲ್ಲರ ಗೆಲ್ಲಿದು ಕಂಸಾಸುರನ ಕೊಂದ ಪಾದವ, ಬಲಿಯ ಮೆಟ್ಟಿ ಭಾಗೀರಥಿಯ ಪಡೆದ ಪಾದವ, ಬಲಿಯ ಮೆಟ್ಟಿ ಭಾಗೀರಥಿಯ ಪಡೆದ ಪಾದವ, ಇಕೋ ನೋಡೆ ರಂಗನಾಥನ ಪುಟ್ಟ ಪಾದವ. ಬಂಡೆಯ ಬಾಲೆಯ ಮಾಡಿದ ಉದ್ದಂಡ ಪಾದವ, ಬಂಡಿಲಿದ್ದ ಶಕಟಾಸುರನ ಬದ್ಧ ಪಾದವ, ಬಂಡೆಯ ಬಾಲೆಯ ಮಾಡಿದ ಉದ್ದಂಡ ಪಾದವ, ಬಂಡಿಲಿದ್ದ ಶಕಟಾಸುರನ ಬದ್ಧ ಪಾದವ, ಅಂಡಜ ಹನುಮರ್ ಭುಜಗಳು ಒಪ್ಪುವ ಪಾದವ, ಅಂಡಜ ಹನುಮರ್ ಭುಜಗಳು ಒಪ್ಪುವ ಪಾದವ, ಕಂಡೆವೆ ನಾವು ರಂಗ ವಿಠಲನ ದಿವ್ಯ ಪಾದವ. ದೇವಮ್ಮನಿಗೆ ಪ್ರೀತಿಯ ಬಂಟನಾದ ಮುಖ್ಯ ಪ್ರಾಣ ಹಯವದನ ನಾದೂತನೇ, ಸೀತಾದೇವಮ್ಮನಿಗೆ ಪ್ರೀತಿಯ ಬಂಟನಾದ ಮುಖ್ಯ ಪ್ರಾಣ ಹಯವದನ ನಾದೂತನೇ, ಸೀತಾದೇವಮ್ಮನಿಗೆ ಪ್ರೀತಿಯ ಬಂಟನಾದ ಮುಖ್ಯ ಪ್ರಾಣ ಹಯವದನ ನಾದೂತನೇ, ಸೀತಾದೇವಮ್ಮನಿಗೆ ಪ್ರೀತಿಯ ಬಂಟನಾದ ಮುಖ್ಯ ಪ್ರಾಣ ಹಯವದನ ನಾದೂತನೇ, ಮುದ್ದು ರಾಮರ ಬಂಟ ಬುದ್ಧಿಯುಳ್ಳ ಹನುಮಂತ ಕದ್ದಾಗಿ ಹಾಡಿದನೆ ಆಕಾಶಕ್ಕೆ, ಮುದ್ದು ರಾಮರ ಬಂಟ ಬುದ್ಧಿಯುಳ್ಳ ಹನುಮಂತ ಕದ್ದಾಗಿ ಹಾಡಿದನೆ ಆಕಾಶಕ್ಕೆ, ಹದ್ದ ಪಿತ ಮನೆಯೋಳು ಕೊಕ್ಕ ಮಾರನ ಪಿತ ಮನೆಯೋಳು ಕೊಕ್ಕ, ಹಿಡಿಯ ಹೋದರ ಕೈಗೆ ಸಿಕ್ಕ, ಹಿಡಿಯ ಹೋದ ಭಾರಿ ಟಕ್ಕ, ಗೋಪಿ ಕೇಳಿಲ್ಲ ಮಗ ಜಾರ, ಇವ ಚೋರ ಸುಕುಮಾರ, ಗೋಪಿ ಕೇಳಿಲ್ಲ ಮಗ ಜಾರ, ಇವ ಚೋರ ಸುಕುಮಾರ, ಮಾನ ಕಳೆದ ಗೋಪಿ ಕೇಳಿಲ್ಲ ಮಗ ಯಾರ, ಇವ ಚೋರ ಸುಕುಮಾರ, ಗೋಪಿ ಕೇಳಿಲ್ಲ ಮಗ ಯಾರ, ಇವ ಚೋರ ಸುಕುಮಾರ.
ಬೀಳುವುದು. ಕುಣಿತ ಭಜನೆಯ ತಂಡದವರಿಗೆ ಧನ್ಯವಾದಗಳನ್ನು ಸಮರ್ಪಿಸ್ತೇವೆ. ಗಳು ಆಗಮಿಸಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಎಲ್ಲ ಭಕ್ತರು ಸಹಕರಿಸಬೇಕಾಗಿ ವಿನಂತಿಸ್ತೇವೆ. ಹೊರಗಡೆ ಇರುವಂತಹ ಉಪಹಾರವನ್ನು ಮುಗಿಸಿದಂತಹ ಎಲ್ಲರೂ ತಕ್ಷಣ ಒಳಗೆ ಬಂದು ಆಸೀನರಾಗಬೇಕು ಅಂತ ಹೇಳಿ ವಿನಂತಿಸ್ಕೊಳ್ತೇವೆ. ಸೇರಿರುವಂತಹ ಭಕ್ತರು ಜನಾಗ್ರಹ ಸಭೆಯನ್ನು ನಡೆಸುವ ಪ್ರಯುಕ್ತ ಈ ಕಾರ್ಯಕ್ರಮ ನಡೀತಾ ದಿಕ್ಸೂಚಿ ಭಾಷಣವನ್ನು ಮಾಡಲಿಕ್ಕಿರುವಂಥವರು ಖ್ಯಾತ ಪತ್ರಕರ್ತರ ಸಾಮಾಜಿಕ ಸೇವಾಕರ್ತರು ಆಗಿರುವಂತಹ ವಸಂತ ಗಿಳಿಯಾರವರು. ವಸಂತ ಗಿಳಿಯವರನ್ನು ಆತ್ಮೀಯವಾಗಿ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ನಮ್ಮೊಂದಿಗೆ ಮುಖ್ಯ ಅತಿಥಿಗಳಾಗಿ ಖ್ಯಾತ ವಾಗ್ಮಿಗಳು ಧಾರ್ಮಿಕ ಚಿಂತಕರಾದಂತಹ ದಾಮೋದರ್ ಶರ್ಮಾ ಇದ್ದಾರೆ. ಯುವ ನ್ಯಾಯವಾದಿಗಳು ಆಗಿರುವಂತಹ ಸಹನಾ ಕುಂದರ್ ಅವರಿದ್ದಾರೆ. ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು ಅಂತ ಹೇಳಿ ವಿನಂತಿಸ್ತೇನೆ. ಜೊತೆಗೆ ಯದಾ ಯದಾ ಹಿ ಧರ್ಮಸ್ಯ ಗ್ಲಾಮಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಯಾವಾಗೆಲ್ಲ ಧರ್ಮಕ್ಕೆ ತೊಂದರೆ ಆಗ್ತದೋ ಆಗ ತಾನೇ ಅವತಾರ ಎತ್ತಿ ಬರ್ತೇನೆ ಅನ್ನುವಂತಹ ಅವನ ಮಾತು ಇವತ್ತು ಧರ್ಮಕ್ಕೆ ತೊಂದರೆಯಾಗಿದೆ. ನಮ್ಮ ಧರ್ಮದ ಮೇಲೆ ಗದಾ ಪ್ರಹಾರ ಆಗ್ತಾ ಇದೆ. ಭಕ್ತರ ರೂಪದಲ್ಲಿ ಕೃಷ್ಣ ನಮ್ಮನ್ನು ಪ್ರೇರೇಪಿಸಿದ್ದಾನೆ ಅಂತ ಭಾವಿಸ್ತಾ ಈ ಕಾರ್ಯಕ್ರಮದಲ್ಲಿ ನಾವು ಸೇರಿದ್ದೇವೆ. ಈ ಜನಾಗ್ರಹ ಸಭೆಯಲ್ಲಿ ನಾವು ಒಂದಾಗಿದ್ದೇವೆ. ಈ ಕಾರ್ಯಕ್ರಮದ ಆರಂಭಕ್ಕೆ ಮೊದಲು ಪ್ರಾರ್ಥನೆ ಮಮತಾ ಇವರಿಂದ. ಮೂಷಿಕವಾಹನ ಮೋದಕಹಸ್ತ ಚಾಮರಕರ್ಣ ವಿಳಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ ವಿಘ್ನ ವಿನಾಶಕ ಪಾದ ನಮಸ್ತೆ 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 ನಮಃ. ಯುಗ ಯುಗ ವಂದಿತ ವರದ ಗಣೇಶ ಯುಗ ಯುಗ ವಂದಿತ ವರದ ಗಣೇಶ ಪಾಲಯ ಪಾಲಯ ಗೌರಿ ಗಣೇಶ ಪಾಲಯ ಪಾಲಯ ಗೌರಿ ಗಣೇಶ ಯುಗ ಯುಗ ವಂದಿತ ವರದ ಗಣೇಶ ಯುಗ ಯುಗ ವಂದಿತ ವರದ ಗಣೇಶ. ವೇದಿಕೆಯಲ್ಲಿರುವ ಮತ್ತು ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಅತಿಥಿಗಳನ್ನು ಸ್ವಾಗತಿಸಬೇಕು ಅಂತ ಹೇಳಿ ನವೀನ್ ಅಮೀನ್ ರವರಲ್ಲಿ ಕೇಳಿಕೊಳ್ತೇನೆ. ಓಂ ಶ್ರೀ ಮಂಜುನಾಥಾಯ ನಮಃ. ಸ್ಥಳ ದೇವರನ್ನು ಸರ್ವಶಕ್ತಿಗಳನ್ನು ಮನಸಾರೆ ನೆನೆಸುತ್ತಾ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರೇ, ಮೆರೆದಂಥ ಎಲ್ಲ ಭಕ್ತಾಭಿಮಾನಿಗಳೇ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಅಭಿಮಾನಿಗಳ ವೇದಿಕೆ ಕಾಪು ತಾಲೂಕು ಶ್ರೀ ಕ್ಷೇತ್ರ ಧರ್ಮಸ್ಥಳ ಮತ್ತು ಧರ್ಮಾಧಿಕಾರಿ ಅವರ ಮೇಲಿನ ಅವಹೇಳನ ಖಂಡನೆ ಕುರಿತು ಇವತ್ತು ವಿಶೇಷ ಜನಾಗ್ರಹ ಸಭೆ ಇವತ್ತು ಮಾಡ್ತಾ ಇದ್ದೇವೆ. ಕಾಪು ತಾಲೂಕಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಪ್ರಥಮವಾಗಿ ಇವತ್ತು ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮ ನೆಚ್ಚಿನ ಶಾಸಕರಾದಂಥ ಶ್ರೀಯುತ ಗುರ್ಮೆ ಸುರೇಶ್ ಶೆಟ್ಟಿ ಅವರು ನೆರವೇರಿಸಲಿಕ್ಕಿದ್ದಾರೆ. ಅವರನ್ನು ನಮ್ಮ ನಿಮ್ಮೆಲ್ಲ ಪರವಾಗಿ ಭಕ್ತರ ಪರವಾಗಿ ವಿಶೇಷವಾಗಿ ಅವರಿಗೆ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸುತ್ತೇನೆ. ಈ ಸಭಾ ಕಾರ್ಯಕ್ರಮದ ಸಭಾಧ್ಯಕ್ಷರಾದಂಥ ಹೆಜಮಾಡಿ ಮಹಾಲಿಂಗೇಶ್ವರ ದೇವಸ್ಥಾನದ ಧರ್ಮದರ್ಶಿಗಳಂತ ಶ್ರೀಯುತ ದಯಾನಂದ ಹೆಜಮಾಡಿ ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತಿದ್ದೇವೆ. ಈ ಜನಾಗ್ರಹ ಸಭೆಗೆ
ಅಥವಾ ಧರ್ಮಸ್ಥಳದ ಪರವಾಗಿ ಈ ಒಂದು ಆಂದೋಲನ ಯಾವಾಗದಿಂದ ಪ್ರಾರಂಭ ಆಗಿದೆ, ಆ ಪ್ರಾರಂಭದ ಹಂತದಿಂದ ಇವತ್ತಿನವರೆಗೆ ನಿರಂತರವಾಗಿದ್ದವರು ವಸಂತ ಗೆಳೆಯರವರು. ಇವತ್ತಿನ ಕಾರ್ಯಕ್ರಮದ ದಿಕ್ಸೂಚಿ ಭಾಷಣಗಾರರು ವಸಂತ ಗೆಳೆಯರವರು. ಅವರು ಈ ನಮ್ಮ ಸಭೆಯಲ್ಲಿದ್ದಾರೆ. ಅವರನ್ನು ಕೂಡ ಈ ಸಭೆಗೆ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸಿದ್ದೇನೆ. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಶ್ರೀಯುತ ದಾಮೋದರ್ ಶರ್ಮಾ ಧಾರ್ಮಿಕ ಚಿಂತಕರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಆತ್ಮೀಯವಾದ ಸ್ವಾಗತವನ್ನು ಬಯಸಿದ್ದೇನೆ. ಮತ್ತೋರ್ವರು ವಾಗ್ಮಿಗಳಾದಂಥ ಖ್ಯಾತ ವಕೀಲರಾದಂಥ ಕುಮಾರಿ ಸಹನಾ ಕುಂದರ್ ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸಿದ್ದೇವೆ. ವಿಶೇಷವಾಗಿ ಈ ಒಂದು ಕಾರ್ಯಕ್ರಮ ಇಲ್ಲಿ ನಡೆಯಬೇಕಾದ್ರೆ ಸಂಪೂರ್ಣ ಸಹಕಾರವನ್ನು ಮಾಡಿದಂಥ ಈ ಕ್ಷೇತ್ರ ಹಳೆ ಮಾರಿಯಮ್ಮ ದೇವಸ್ಥಾನದ ಅಧ್ಯಕ್ಷರಾದಂಥ ಪ್ರಶಸ್ತ್ ಶೆಣೈ ಅವರನ್ನು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸಿದ್ದೇನೆ. ಅದೇ ರೀತಿ ಟ್ರಸ್ಟಿಗಳಂಥ ರಾಮನಾಯ್ಕರು ಕೂಡ ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸಿದ್ದೇನೆ. ಪ್ರಗತಿಪರ ಕೃಷಿಕರಾದಂಥ ನೀರೇ ಕೃಷ್ಣ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತವನ್ನು ಬಯಸಿದ್ದೇನೆ. ಹಿರಿಯರು ಮಾರ್ಗದರ್ಶಕ ಅಂತ ನಮ್ಮ ಅರಸರು ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಈ ಸಂದರ್ಭದಲ್ಲಿ ಅವರನ್ನು ಕೂಡ ಸ್ವಾಗತಿಸಿದ್ದೇನೆ. ಪ್ರಗತಿಪರ ಕೃಷಿಕರಾದಂಥ ಕುತ್ಯಾರು ನವೀನ್ ಶೆಟ್ಟಿ ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸಿದ್ದೇನೆ. ಕಾಪು ವಿಶ್ವಕರ್ಮ ಸಮಾಜದ ಅಧ್ಯಕ್ಷರಾದಂಥ ಗಣೇಶಾಚಾರ್ಯ ಅವರು ಕೂಡ ನಮ್ಮ ಜೊತೆ ಸೇರಿಕೊಡ್ಲಿಕ್ಕಿದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸಲಿಕ್ಕಿದ್ದೇನೆ. ಅದೇ ರೀತಿ ಪಾಂಗಡ ಆರ್ಯಾಡಿ ಲಕ್ಷ್ಮೀ ಜನಾರ್ದನ್ ದೇವಸ್ಥಾನದ ಅಧ್ಯಕ್ಷರಾದಂಥ ನಾಗರಾಜರವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸಿದ್ದೇನೆ. ಉದ್ಯಮಿಗಳು ಮಾರ್ಗದರ್ಶಕದಂಥ ಸತ್ಯೇಂದ್ರ ಪೈ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಆತ್ಮೀಯವಾದಂಥ ಸ್ವಾಗತ ಬಯಸ್ತಿದ್ದೇನೆ. ಸೂಡ ಸುಬ್ರಹ್ಮಣ್ಯ ದೇವಸ್ಥಾನದ ಆಡಳಿತ ಮುಕ್ತೇಶ್ವರರಾದಂಥ ಜಯೇಶ ಹೆಡೆ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸಿದ್ದೇನೆ. ಪುರಸಭೆಯ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾದಂಥ ಅನಿಲ್ ಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸಿದ್ದೇನೆ. ಮುರುಗೇಕಳ ಗರಡಿ ಪಡುಬೆಳ್ಳೆ ಇದರ ಅಧ್ಯಕ್ಷರಾದಂಥ ರವೀಂದ್ರ ಪಡುಬೆಳ್ಳೆರವರು ಕೂಡ ಇದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸಿದ್ದೇನೆ. ಲೋಹಿತ್ ಭಟ್ ಮುಲ್ಕಾಡಿ ದೇವಸ್ಥಾನದ ಬಂಟಕಲ್ ಇವರ ಅಧ್ಯಕ್ಷರು ನಮ್ಮ ಜೊತೆ ಕೂಡಿಕೊಳ್ಳಿಕ್ಕಿದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸಿದ್ದೀನಿ. ನಮ್ಮ ಜೊತೆ ಶ್ರೀಮತಿ ಗೀತಾಂಜಲಿ ಸುವರ್ಣ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಈ ಸಂದರ್ಭದಲ್ಲಿ ಸ್ವಾಗತಿಸಿದ್ದೇನೆ. ಅದೇ ರೀತಿ ನಮ್ಮ ಜೊತೆ ಉದ್ಯಮಿಗಳಾದಂಥ ಇನ್ನು ಉದಯ್ ಕುಮಾರ್ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸಿದ್ದೇನೆ. ಸೂಡ ಶಂಕರ್ ಕುಂದರ್ ಅವರು ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ವಿಶೇಷವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಪ್ರಥಮವಾಗಿ ಎಲ್ಲ ಅತಿಥಿಗಳು ನಮ್ಮ ಜೊತೆ ಇದ್ದಾರೆ. ಅದರ ಜೊತೆಗೆ ಮುಖ್ಯವಾಗಿ ಭಾಗವಹಿಸಿದಂಥ ಎಲ್ಲ ಭಕ್ತಾಭಿಮಾನಿಗಳಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಿದ್ದೇನೆ. ಅದೇ ರೀತಿ ನಮ್ಮ ಜೊತೆ ಪತ್ರಕರ್ತ ಬಂಧುಗಳಿದ್ದಾರೆ, ಮಾಧ್ಯಮ ಮಿತ್ರರಿದ್ದಾರೆ. ಅವರನ್ನು ಕೂಡ ವಿಶೇಷವಾಗಿ ಈ ಸಂದರ್ಭದಲ್ಲಿ ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಮುಂದಿನ ಕಾರ್ಯಕ್ರಮವನ್ನು ನಡೆಸುವವರೇ ನಿರ್ವಾಹಕರಲ್ಲಿ ವಿನಂತಿಸ್ತೇನೆ. ಅವಕಾಶಕ್ಕಾಗಿ ವಂದಿಸ್ತೇನೆ. ಜೈ ಹಿಂದ್. ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರನ್ನ ಪುಷ್ಪ ಕೊಟ್ಟು ಸ್ವಾಗತಿಸಬೇಕು ಅಂತ ಹೇಳಿ ಅಧ್ಯಕ್ಷರಾದಂತಹ ದಯಾನಂದ್ ಅಮೀನ್ ರವರಲ್ಲಿ ವಿನಂತಿಸಿಕೊಳ್ತೇನೆ.
ಹೇಳಲಿಕ್ಕೆ ಇಷ್ಟಪಡ್ತೇವೆ. ವಸಂತ್ ಗಿಳಿಯಾರವರು ಧರ್ಮಸ್ಥಳದ ಈ ವಿವಾದ ಅಪಪ್ರಚಾರ ಯಾವಾಗ ಆರಂಭ ಆಯಿತೋ ಅಲ್ಲಿಂದ ತಕ್ಷಣದಿಂದ ಅವರು ಅದನ್ನು ಅಧ್ಯಯನ ಮಾಡಿ ಅದರ ಜೊತೆಗೆ ಗುರುತಿಸಿಕೊಂಡು ಈ ಧರ್ಮದ ಪರವಾಗಿ ಹೋರಾಟ ಮಾಡಿದ್ದನ್ನು ಪ್ರಶಂಸಿಸಿ ಮತ್ತು ಅದನ್ನು ಮೆಚ್ಚಿ ಒಬ್ಬರು ಮಹಿಳೆ, ಸಾಮಾನ್ಯ ಮಹಿಳೆ ಅದನ್ನು ನೋಡ್ತಾ ಒಂದು ಹೂಗುಚ್ಛವನ್ನು ಅವರಿಗೆ ಕೊಡಬೇಕು ಅಂತ ಹೇಳಿ ಅವರೇ ಸ್ವತಃ ತಯಾರಿಸಿದ್ದಾರೆ. ರಜನಿ ಅಕ್ಕ, ರಜನಿ ಅವರು ದಯವಿಟ್ಟು ವೇದಿಕೆಗೆ ಬಂದು ಆ ಹೂಗುಚ್ಛವನ್ನು ವಸಂತ್ ಗಿಳಿಯಾರವರಿಗೆ ನಮ್ಮೆಲ್ಲರ ಕೊಡುಗೆಯಾಗಿ ಅಭಿನಂದನಾ ರೂಪದಲ್ಲಿ ವಸಂತ್ ಗಿಳಿಯಾರವರಿಗೆ ನೀಡಬೇಕು ಅಂತ ಹೇಳಿ ವಿನಂತಿಸ್ತೇನೆ. ಎಲ್ಲ ಗುಚ್ಛಗಳನ್ನು ಅವರೇ ರೆಡಿ ಮಾಡಿದ್ದಾರೆ. ಎಲ್ಲ ಹೂಗುಚ್ಛಗಳನ್ನು ರಜನಿ ಅಕ್ಕ ರೆಡಿ ಮಾಡಿದ್ದಾರೆ. ವಿಶೇಷವಾಗಿ ವಸಂತ್ ಗಿಳಿಯಾರವರಿಗೆ ಅಭಿಮಾನದಿಂದ ನೀಡ್ತಾ ಇದ್ದಾರೆ. ಸಭಾ ಕಾರ್ಯಕ್ರಮದ ಉದ್ಘಾಟನೆಯನ್ನ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರು ಗುರ್ಮೆ ಸುರೇಶ್ ಶೆಟ್ಟಿ ಅವರು ನೆರವೇರಿಸಿಕೊಡ್ಬೇಕು ಅಂತ ಹೇಳಿ ವಿನಂತಿಸ್ತೇನೆ. ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತಹ ಕ್ಷೇತ್ರದ ಶಾಸಕರಿಂದ ಉದ್ಘಾಟನಾ ಮಾತು. ಓಂ ಶ್ರೀ ಗುರುವೇ ನಮಃ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಅಭಿಮಾನಿಗಳ ವೇದಿಕೆ ಕಾಪು ತಾಲೂಕು ಇದರ ವತಿಯಿಂದ ನಡೀತಕ್ಕಂಥ ಜನಾಗ್ರಹ ಸಮಿತಿಯ ಜನಾಗ್ರಹ ಸಭೆಯ ವೇದಿಕೆ ಮೇಲೆ ಇರ್ತಕ್ಕಂಥವ್ರು, ಇದು ದಿಕ್ಸೂಚಿ ಭಾಷಣ ಮಾಡಲಿಕ್ಕೆ ಬಂದಂಥವರು. ನಾವೆಲ್ಲ ಕೇಳಿದ್ದೀವಿ, ಗೆಲುವಿಗೆ ಹಲವು ತಂದೆ ಸೋಲು ಅನಾಥ ಅಂತೇಳಿ. ಆದರೆ ಒಂದು ಕ್ಷೇತ್ರ ಸೋಲುತ್ತದೆ ಅನ್ನೋದು ವಾತಾವರಣ ಇದ್ದಾಗ ಯಾವ ಕಾರಣಕ್ಕೂ ಕ್ಷೇತ್ರ ಸೋಲಬಾರ್ದು ಅನ್ನುವಂಥ ಮನಸ್ಥಿತಿಯೊಂದಿಗೆ ಆ ಕಾಲದಲ್ಲಿ ಎದ್ದು ನಿಂತ ನನ್ನ ಪ್ರೀತಿಯ ಸಹೋದರ, ನನ್ನ ಹೆಮ್ಮೆಯ ಸಹೋದರ ಸನ್ಮಾನ್ಯ ವಸಂತ್ ಗಿಳಿಯಾರವರ ಮಾತುಗಳನ್ನು ನೀವೆಲ್ಲ ಕೇಳಲಿಕ್ಕಿದ್ದೀರುವಂಥ ವೇದಿಕೆ ಮೇಲೆ ಮತ್ತೊಬ್ಬ ನಮ್ಮ ಈ ಭಾಗದ ಹೆಮ್ಮೆ, ಒಬ್ಬ ಉತ್ತಮ ಚಿಂತಕ ದಾಮೋದರ್ ಶರ್ಮರವರು. ಇತ್ತೀಚಿನ ಕಾಲದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಫೇಸ್ಬುಕ್ಕಲ್ಲಿ ಎಲ್ಲಿ ನೋಡಿದ್ರು ದಾಮೋದರ್ ಶರ್ಮ ಅವರ ಒಂದು ಅವರ ಅಭಿಮಾನಿ ಬಳಗ ಬಹಳ ಖುಷಿ ಆಗ್ತದೆ. ಯಾಕಂತ ಹೇಳಿದ್ರೆ ನನ್ನ ಕುಟುಂಬದ ಸ್ನೇಹಿತರು, ಒಂದು ನನಗೂ ಹೆಮ್ಮೆ ಇದೆ. ಅವರ ಮುಂಬೈಗೆ ಬೇರೆ ಬೇರೆ ಕಡೆಗೆ ಅವ್ರನ್ನ ಪರಿಚಯ ಮಾಡಿದಂಥ ಹೆಮ್ಮೆ ನನಗೂ ಇದೆ. ಹಾಗಾಗಿ ಇಂಥ ಅವರ ಸಂತತಿ ಸಾವಿರ ಆಗಲಿ ಅಂತೇಳಿ ಭಾವಿಸ್ತೇನೆ. ಸಹನಾ ಕುಂದರ್ ನನ್ನ ಪ್ರೀತಿಯ ಸಹೋದರಿ, ವಕೀಲರಾಗಿ ಈ ಭಾಗದಲ್ಲಿ ಯಾವುದೇ ವಿಷಯವನ್ನು ಭಾಳ ದಿಟ್ಟವಾಗಿ ಮಂಡನೆ ಮಾಡ್ತಕ್ಕಂಥ ಸಹನಾ ಕುಂದರ್ ಅವರೇ. ವೇದಿಕೆ ಮೇಲೆ ನಮ್ಮ ಅರಸರಿದ್ದಾರೆ, ಕೃಷ್ಣಣ್ಣ ಇದ್ದಾರೆ, ಹಾಗೆ ನಮ್ಮ ನವೀನಣ್ಣ ಇದ್ದಾರೆ, ದಯಾನಂದಣ್ಣ ಇದ್ದಾರೆ, ಹಾಗೆ ಜಯಶೀಲಣ್ಣ ಇದ್ದಾರೆ, ಇನ್ನು ಉದಯ್ ಕುಮಾರ್ ಶೆಟ್ಟಿಯವರು, ಹಾಗೆ ನಮ್ಮ ಪಾಂಗಣದ ಭಟ್ರು, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ವೇದಿಕೆ ಮುಂದಿರ್ತಕ್ಕಂಥ ಎಲ್ಲ ಭಗವತ್ಸರು ಬಂಧುಗಳೇ, ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮದ ಮಿತ್ರರೇ, ಕೇಳಿದ್ದೀವಿ ನಾವು, ಅನಿತ್ಯಾನಿ ಶರೀರಾನಿ ವಿಭವೋ ನೈವ ಶಾಶ್ವತಃ ನಿತ್ಯಂ ಸನೀತು ಮೃತ್ಯು ಕರ್ತವ್ಯೋ ಧರ್ಮ ಸಂಗ್ರಹ ಕರ್ತವ್ಯೋ ಧರ್ಮ ಸಂಗ್ರಹ ಮಾತನ್ನು ನಾವು ಕೇಳಿದ್ವಿ. ಹಾಗಾಗಿ ಈ ಸಭೆಯ ಉದ್ದೇಶ ಏನು? ಧರ್ಮ ಉಳಿಸಬೇಕು, ಈ ನಾಡಿನ ಅಸ್ಮಿತೆ ಆಗಿರ್ತಕ್ಕಂಥ ಈ ಕ್ಷೇತ್ರವನ್ನು ಉಳಿಸಬೇಕಂತ ಚಿಂತನೆಯೊಂದಿಗೆ
ಬಂದಿರತಕ್ಕಂಥ ಪುಣ್ಯಾತ್ಮರು ನೀವೆಲ್ಲ. ಇದು ನಮ್ಮ ಕರ್ತವ್ಯ ಆಗಬೇಕು ಸ್ನೇಹಿತರೆ. ಹಾಗಾಗಿ ಹೇಳ್ತಾರೆ, ನಾಲಿಗೆ ಈ ನಾಡನ್ನು ಕಟ್ಟಬೇಕು, ಧರ್ಮ ಈ ನಾಡನ್ನು ಜೋಡಿಸ್ಬೇಕಂತೆ. ಈ ನಿಟ್ಟಿನಲ್ಲಿ ಬಹುಶಃ ನಮಗೂ ಭಯ ಇತ್ತು, ಏನಾಗುತ್ತೋ ಏನೋ ಅಂತೇಳಿ. ಆದರೆ ಪರಮಾತ್ಮ ದೊಡ್ಡವನು, ಮಂಜುನಾಥ ದೊಡ್ಡವನು. ನಾನು ಮೊನ್ನೆ ವಿಧಾನಸಭೆಯಲ್ಲಿ ಈ ಬಗ್ಗೆ ಮಾತಾಡಿದ್ದೆ. ಅಂದರೆ ಕುಂಬಾರನಿಗೆ ವರ್ಷ, ದೊಣ್ಣೆಗೆ ನಿಮಿಷ ಅಂತೇಳಿ. ಯಾವುದೇ ಒಂದು ಕ್ಷೇತ್ರವನ್ನು ಕಟ್ಟುವಂಥ ಕಷ್ಟ ಅದು ಪಟ್ಟವರಿಗೆ ಮಾತ್ರ ಕಷ್ಟ ಆಗ್ತದೆ, ಗೊತ್ತಾಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ಏನೆಲ್ಲ ಅಪಪ್ರಚಾರ ನಡೆದು ಹೋಯಿತು. ನಾನು ಯಾರನ್ನ ವ್ಯಕ್ತಿಗತ ದೂಷಣೆ ಮಾಡೋದಿಲ್ಲ, ಆದರೆ ವ್ಯವಸ್ಥೆಯನ್ನು ದೂಷಣೆ ಮಾಡ್ತೇನೆ. ಯಾವ ಮಟ್ಟಿನ ಅಪಪ್ರಚಾರ. ಆದರೆ ಕೊನೆಗೆ ಧರ್ಮ ನಮ್ಮ ಕೈ ಬಿಡಲಿಲ್ಲ. ಕೇಳಿದ್ದೇವೆ ನಾವು, ಯಥೋ ಧರ್ಮ ಸತೋ ಜಯ, ಯಥೋ ಧರ್ಮ ಸತೋ ಕೃಷ್ಣ ಅಂತೇಳಿ. ಅಂದರೆ ಎಲ್ಲಿ ಧರ್ಮ ಇರ್ತದೋ ಅಲ್ಲಿ ಖಂಡಿತ ಭಗವತ್ ಸಾನ್ನಿಧ್ಯ ಇರ್ತದೆ. ಎಲ್ಲಿ ಭಗವತ್ ಸಾನ್ನಿಧ್ಯ ಇರ್ತದೋ ಅಲ್ಲಿ ಖಂಡಿತ ಜಯವಿಜಯಗಳು ತಂತಾನೆ ಒಲಿದು ಬರ್ತಾವಂತ ಸ್ನೇಹಿತರೆ. ಈ ನಿಟ್ಟಿನಲ್ಲಿ ಈ ದೇವಸ್ಥಾನಗಳು, ದೈವಸ್ಥಾನಗಳು, ಮೂಲಸ್ಥಾನಗಳು, ನಾಗಸ್ಥಾನಗಳು ಎಲ್ಲ ಕಡೆ ಇದ್ರ ಮೇಲೆ ದಾಳಿ ಆಗ್ತದೆ. ನಾವೆಲ್ಲ ತಿಳಿಬೇಕು, ನಾವೆಲ್ಲ ಜಾಗೃತರಾಗಬೇಕು. ಇದು ಈ ನಾಡಿನ ಅಸ್ಮಿತೆ ಸ್ನೇಹಿತರೆ, ಅಸ್ಮಿತೆ. ಜನ ಸುಮ್ಮನೆ ಬರ್ತಾ ಇಲ್ಲ. ಮೊನ್ನೆ ಒಂದು ಧರ್ಮ ಜಾಗೃತಿ ಜಾಥಾವನ್ನು ಮಾಡಿದಾಗ ನಿಮಗೆಲ್ಲ ಆಶ್ಚರ್ಯ ಆಗ್ಬೋದು. ಸುಮಾರು 50-60 ಸಾವಿರ ಜನ ಬಂದು ಸೇರಿದಿರ್ತಕ್ಕಂಥ ನಾವೆಲ್ಲ ಸಾಕ್ಷಿಗಳಾಗಿದ್ವಿ ಅಲ್ಲಿಗೆ. ನನಗೆ ಆಶ್ಚರ್ಯ ಆಯಿತು. ದೂರದ ಬಳ್ಳಾರಿಯಿಂದ ಸುಮಾರು 800-900 ಜನ ಬಂದಿದ್ದಾರೆ. ಹಾಗಾದರೆ ಈ ನಂಬಿಕೆ ಸುಳ್ಳು. ಹಾಗಾದರೆ ಇದನ್ನ ಜತನ ಮಾಡ್ತಕ್ಕಂಥ, ಜೋಪಾನ ಮಾಡ್ತಕ್ಕಂಥ ಕೆಲಸ ನಮ್ಮಿಂದ ಆಗ್ಬೇಕಲ್ಲ. ನಾನು ವ್ಯಕ್ತಿಗತವಾಗಿ ಯಾರನ್ನು ಟೀಕೆ ಮಾಡೋದಿಲ್ಲ, ನಾನು ಮಾಡಲೇ ಇಲ್ಲ ಅದನ್ನೆಲ್ಲ ಇಷ್ಟೇ. ಆದರೆ ಈ ವ್ಯವಸ್ಥೆ ಇದೆಲ್ಲ, ಈ ಷಡ್ಯಂತ್ರ ಇದೆಲ್ಲ, ಇದನ್ನು ನಾವು ಖಂಡಿಸಬೇಕಾಗ್ತದೆ ಸ್ನೇಹಿತರೆ. ಸತ್ಯ ಹೊರಗೆ ಬರಲೇಬೇಕು. ಸೌಜನ್ಯ ಆ ಹೆಣ್ಮಗಳಿಗೆ ನ್ಯಾಯ ಸಿಗಬೇಕು. ಆ ಕುಟುಂಬದ ನೋವಲ್ಲಿ ಖಂಡಿತ ನಾವೆಲ್ಲ ಭಾಗ್ಯಗಳಾಗಿದ್ದೀವಿ. ಇದನ್ನು ಸಾರಿ ಸಾರಿ ಹೇಳಿದ್ವಿ. ಮೊನ್ನೆ ವಿಧಾನಸಭೆಯಲ್ಲಿ ಕೂಡ ಈ ಮಾತನ್ನು ಹೇಳಿದ್ದೇನೆ ನಾನು. ಆದರೆ ಇತ್ತೀಚಿನ ದಿನಗಳಲ್ಲಿ ನಡೀತಕ್ಕಂಥ, ನೇರವಾಗಿ ಆಗ್ತಕ್ಕಂಥ ಘಟನೆಗಳು, ಆ ತಲ್ಲಣ್ಣಗಳು, ಬಹುಶಃ ಎಂಥವ್ರ ಮನಸ್ಸಲ್ಲಿ ಕೂಡ ಒಂದು ವಿಷ ಬೀಜವನ್ನು ಬಿತ್ತಕ್ಕಂಥ ಕೆಲಸಗಳು, ಇದನ್ನ ಖಂಡಿತ ನಾವೆಲ್ಲ ಖಂಡಿಸಬೇಕಾಗ್ತದೆ ಸ್ನೇಹಿತರೆ. ಹಾಗಾಗಿ ನಾವೆಲ್ಲ ತಿಳಿಬೇಕು. ಸಹಸ್ರ ಸಂವತ್ಸರಗಳ ಹಿರಿಯ ಪರಂಪರೆ ವಾರಿಸಿದವರು ನಾವು. ಮಿಥ್ಯೆಯಿಂದ ಹೊರಬಂದು ಸತ್ಯವನ್ನು ದರ್ಶಿಸಬೇಕಂತಕ್ಕಂಥ ಸತ್ಯ ಸಿದ್ಧಾಂತ ಮೇಲೆ ನಂಬಿಕೆ ಇಟ್ಟಂಥವ್ರು ನಾವು. ಹಾಗಾಗಿ ಸತ್ಯ ಉಳಿಬೇಕಲ್ವಾ. ಈ ನಿಟ್ಟಿನಲ್ಲಿ ಈ ರೀತಿಯ ಸಮಾಜವನ್ನು ಕಟ್ಟುವಂಥ ಕೆಲಸ, ಈ ಮೂಲಕ ಧರ್ಮ ಜಾಗೃತಿ ಮಾಡುವಂಥ ಕೆಲಸ ಇಲ್ಲಿ ಆಗಲಿ ಅಂತ ಹೇಳ್ತಾ, ಇನ್ನು ತುಂಬ ಜನ ಮಾತಾಡಲಿಕ್ಕಿದ್ದಾರೆ, ಒಳ್ಳೊಳ್ಳೆಯ ವಾಗ್ಮಿಗಳಿದ್ದಾರೆ. ನನಗೂ ಕೂಡ ಅಷ್ಟೇ ಒಂದಷ್ಟು ಬೇರೆ ಕೆಲಸ ಒತ್ತಡ ಇರೋದ್ರಿಂದ ನನಗೆ ಮುಂದೆ ಹೋಗಲಿಕ್ಕೆ ಅನುವು ಮಾಡಿ ಕೊಡಬೇಕು ಅಂತ ಹೇಳ್ತಾ ಕಾರ್ಯಕ್ರಮ ಯಶಸ್ವಿ ಆಗಲಿ. ಯಾಕಂತ ಹೇಳಿದ್ರೆ ಶ್ರೀ ಕ್ಷೇತ್ರ ಧರ್ಮಸ್ಥಳ, ನಾನು ದೂರದ ಬಳ್ಳಾರಿಯಲ್ಲಿ ಒಂದು 30 ವರ್ಷ ನನ್ನ ಬದುಕನ್ನು ಕಟ್ಟಿಕೊಂಡದ್ದು ವಸಂತಣ್ಣ. ನಾನು ದೊಡ್ಡ ದೊಡ್ಡ ಮಠ ಮಂದಿರಗಳಲ್ಲಿ ನೋಡಿದ್ದೀನಿ. ಆದರೆ ಸಮಾಜದ ಬಗ್ಗೆ ಚಿಂತನೆ ಮಾಡ್ತಕ್ಕಂಥ ಒಂದು ಕ್ಷೇತ್ರ ಇದೆ, ನಾವೆಲ್ಲ ಹೆಮ್ಮೆ ಪಡಬೇಕು. ಕೇವಲ ಧರ್ಮಸ್ಥಳ ಮಾತ್ರ. ನಮ್ಮ ಹೆಣ್ಣು ಮಕ್ಕಳ ಬದುಕನ್ನು ಕಟ್ಟಿಕೊಂಡ ಒಂದು ಕ್ಷೇತ್ರ ಈ ಜಗತ್ತಲ್ಲಿ ಇದ್ರೆ ಅದು ಧರ್ಮಸ್ಥಳ ಮಾತ್ರ. ಮದ್ಯ ವ್ಯಸನವನ್ನು ಬಿಡಿಸ್ತಕ್ಕಂಥ ಒಂದು ಕ್ಷೇತ್ರ ಇದೆ, ಧರ್ಮಸ್ಥಳ ಮಾತ್ರ. ಕೆರೆಗಳ ಅಭಿವೃದ್ಧಿ ಮಾಡಿರ್ತಕ್ಕಂಥ ಕ್ಷೇತ್ರ ಇದ್ರೆ ಅದು ಧರ್ಮಸ್ಥಳ ಮಾತ್ರ. ಸ್ಮಶಾನಕ್ಕೆ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಂಥ ಕ್ಷೇತ್ರ ಇದು ಧರ್ಮಸ್ಥಳ ಮಾತ್ರ. ಹೀಗೆ ಅವರವರ ಬದುಕನ್ನು ಕಟ್ಟಿಕೊಳ್ಳಿಕ್ಕೆ ಎಲ್ಲ ವರ್ಗಗಳಲ್ಲಿ ನಿಮಗೆ ಆಶ್ಚರ್ಯ ಆಗುವುದು, 18,000 ದೇವಸ್ಥಾನಗಳಿಗೆ ಪುನರುಜ್ಜೀವನಕ್ಕೆ ಒಂದು ಸಹಾಯ ಮಾಡಿರ್ತಕ್ಕಂಥ ಕ್ಷೇತ್ರ ಧರ್ಮಸ್ಥಳ ಕ್ಷೇತ್ರ ಸ್ನೇಹಿತರೆ. ಅಳಿದು ಹೋಗಿರ್ತಕ್ಕಂಥ 300-350 ದೇವಸ್ಥಾನಗಳಿಗೆ ಪುನರುಜ್ಜೀವನ ಕೊಟ್ಟು ಆ ಪುಣ್ಯ ಕಟ್ಟಿಕೊಂಡ ಕ್ಷೇತ್ರ ಧರ್ಮಸ್ಥಳ ಕ್ಷೇತ್ರ. ಹಾಗಾಗಿ ನಾವೆಲ್ಲ ಗಟ್ಟಿ ಸ್ವರದಲ್ಲಿ ಈ ಕ್ಷೇತ್ರ ಪರವಾಗಿ ನಿಲ್ಲಬೇಕು ಅನ್ನೋಂಥ ಮಾತನ್ನು ಹೇಳ್ತಾ, ನಾನೆಲ್ಲ ಬಂದಿರತಕ್ಕಂಥ ಅತಿಥಿಗಳಿಗೆ ನಾನು ನತಮಸ್ತನಕ್ಕಾಗಿ ನಾನು ಶಿರೋನ ಬಾಗ್ತೇನೆ. ನಾವು ಖಂಡಿತ ಸಂಘರ್ಷ ಅಲ್ಲ, ಆದರೆ ಸತ್ಯದ ಜೊತೆ ನಿಲ್ತಕ್ಕಂಥ ಸಂಕಲ್ಪ ಇಲ್ಲಿ ಆಗಲಿ. ಹೇಳ್ತಾರೆ, ಬಹುಶಃ ಸಂಕಲ್ಪ ಶುದ್ಧಿ, ಸಾಧನಾ ವಿಶೇಷತೆ, ಸಾಧಕರ ಸಾಮರ್ಥ್ಯಗಳು ಮೇಳೈಸಿದಾಗ ಸಿದ್ಧಿಯ ಕುರಿತು ಸಂದೇಹ ಬೇಡ ಎನ್ನುವುದು ಋಷಿವಾಣಿ. ಆದರೆ
ಸಾತ್ವಿಕ ಪೋಷಣೆಯಲ್ಲಿ ಅಲ್ಲಿ ಸಹಜ ಸಂಕ್ರಮಣೆ ಆಗ್ತಂತ ಶರಣರ ಮನದಾಳ ಮಾತಂತೆ. ಆ ನಿಟ್ಟಿನಲ್ಲಿ ಹೇಳ್ತಾರಲ್ಲ, ಮಾನವನಾಗಿ ಬಾನಿಗೆ ಏರಬೇಕು, ದಾನವನಾಗಿ ರಸತಳಕ್ಕೆ ಇಳಿಬೇಕಂತೆ. ಆ ಎಲ್ಲ ಚಿಂತನೆಗಳು ಈ ಸಭೆ ಮೂಲಕ ಒಡಮೂಡಿ ಬರಲಿ ಅಂತ ಹೇಳಿದೆ. ಇವತ್ತು ಭಾಳ ಯೋಜನೆ ಮಾಡಿ ವಸಂತ ಗಿಳಿಯಾರಂಥವ್ರನ್ನ, ದಾಮೋದರ ಶರ್ಮರಂಥವ್ರನ್ನ, ಸಹೋದರಿ ಸಹನಾ ಕುಂದರ್ ಅಂತವ್ರನ್ನ ಇಲ್ಲಿ ಸಭೆಗೆ ಕರೆಸಿದ್ದೀರಿ. ಅವರ ಮಾತುಗಳಿಗೆ ನೀವೆಲ್ಲ ಕಿವಿ ಆಗಬೇಕು, ಕೊನೆ ತನಕ ನಮ್ಮ ಜೊತೆ ಇರಬೇಕು ಅಂತ ಹೇಳ್ತಾ, ನನಗೆ ದೂರದ ಹಿರಿಯಡ್ಕದಲ್ಲಿ ಒಂದಷ್ಟು ಕಾರ್ಯಕ್ರಮ ಇರೋದ್ರಿಂದ ಮುಂದುವರಿಲಿಕ್ಕೆ ಅನುವು ಮಾಡಿಕೊಡ್ಬೇಕು ಅಂತೇಳಿ ಸಭೆಯೆಲ್ಲ ಪ್ರಾರ್ಥನೆ ಮಾಡ್ತಾ ನನ್ನ ಮಾತನ್ನು ಮುಗಿಸಿ ನಮಸ್ಕಾರ. ಧನ್ಯವಾದಗಳು ಮಾನ್ಯ ಶಾಸಕರಿಗೆ. ಕಾರ್ಯದ ಒತ್ತಡದ ಮಧ್ಯೆಯೂ ಬಂದು ನಮ್ಮ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಶುಭ ಹಾರೈಸಿದ್ದೀರಿ. ಆ ಧರ್ಮಸ್ಥಳ ಮಂಜುನಾಥನ ಕೃಪೆ ಸದಾ ನಿಮ್ಮ ಮೇಲಿರಲಿ ಎನ್ನುವಂತಹ ಹಾರೈಕೆಯನ್ನು ಮಾಡ್ತಾ ನಿಮ್ಮನ್ನು ಬೀಳ್ಕೊಡ್ತಾ ಇದ್ದೇವೆ. ಈ ಕಾರ್ಯಕ್ರಮದ ಬಳಿಕ, ಸಭಾ ಕಾರ್ಯಕ್ರಮದ ಬಳಿಕ ನಾವೆಲ್ಲರೂ ಸೇರಿ ತಹಶೀಲ್ದಾರ್ ಕಚೇರಿಯವರೆಗೆ ಮೆರವಣಿಗೆಯಲ್ಲಿ ಹೋಗಿ ಮನವಿಯನ್ನು ಕೊಡಬೇಕು. ಅದುವರೆಗೂ ನೆರೆದಿರುವಂತಹ ಎಲ್ಲ ಭಕ್ತರು ಶಾಂತಚಿತ್ತರಾಗಿ ಅತಿಥಿಗಳ ಪ್ರಮುಖವಾದಂತಹ ಭಾಷಣವನ್ನು ಕೇಳಲೇಬೇಕು. ಯಾಕಂತ ಹೇಳಿದರೆ ನಾವು ತಿಳಿಯಬೇಕಾದಂತಹ ವಿಚಾರಗಳಿಗೂ ತಿಳಿದುಕೊಂಡು ನಮ್ಮ ಕಾರ್ಯವನ್ನು ಮುಂದುವರಿಸೋಣ ಅಂತ ಹೇಳ್ತಾ, DVG ಅವರು ಸತ್ಯ ಏನು ಅನ್ನೋದ್ರ ಬಗ್ಗೆ ಹೇಳ್ತಾರೆ. ಸತ್ಯವೆಂಬುದದಲ್ಲಿ ನಿನ್ನಂತರಂಗದೊಳೋ ಸುತ್ತ ನೀನನುಭವಿಪ ಬಾಹ್ಯ ಚಿತ್ರಣದೊಳೋ, ಯುಕ್ತಿಯಿಂದ ಒಂದನ್ನೊಂದಕ್ಕೆ ತೊಡಿಸಿ ಸರಿ ನೋಡೆ ತತ್ವದರ್ಶನಬಹುದು ಮಂಕುತಿಮ್ಮ ಅಂತ ಹೇಳಿ. ಸತ್ಯ ಅಂತ ಹೇಳಿದರೆ ನಮ್ಮ ಸುತ್ತ ಏನಿದೆ, ಏನು ಕಾಣ್ತಾ ಇದೆ ಅದು ಸತ್ಯವೋ, ಅಥವಾ ನಮ್ಮ ಅನುಭವಕ್ಕೆ ಏನು ಬರ್ತಾ ಇದೆ ಅದು ಸತ್ಯವೋ ಎನ್ನುವುದನ್ನು ನಾವು ಕಾಣಬೇಕು, ಅದನ್ನು ಪರಾಂಬರಿಸಿ ನೋಡಬೇಕು ಅನ್ನುವಂತಹ ವಿಚಾರವನ್ನು DVG ಅವರು ಹೇಳೋ ಹಾಗೆ ಇವತ್ತು ವಸಂತ ಗಿಳಿಯಾರವರನ್ನು ಈ ಕಾರ್ಯಕ್ರಮಕ್ಕೆ ಬಹಳ ಅರ್ಥಪೂರ್ಣವಾಗಿ ನಾವು ಆಹ್ವಾನಿಸಿದ್ದೇವೆ. ಯಾಕೆ ಅಂತ ಹೇಳಿದರೆ ಆರಂಭದಿಂದಲೂ ದ ವೆರಿ ಫಸ್ಟ್ ಡೇ ಈ ಅಪಪ್ರಚಾರಗಳು ಏನು ಧರ್ಮಸ್ಥಳ ದೇವಸ್ಥಾನದ ಬಗ್ಗೆ, ಅಲ್ಲಿಯ ಕಾವಂದರ ಬಗ್ಗೆ ನಡೀತೋ, ಅಂದಿನಿಂದ ಗಿಳಿಯಾರವರು ಅದನ್ನು ಸಮಗ್ರವಾಗಿ ಅಧ್ಯಯನ ಮಾಡಿ ದಾಖಲೆಗಳ ಸಮೇತ ಜನರಿಗೆ ಸತ್ಯವನ್ನು ವಿವರಿಸ್ತಾ ಹೋಗ್ತಾರೆ. ಅದರ ಮಧ್ಯೆ ಒಂದಷ್ಟು ವಿರೋಧಗಳನ್ನು ಕಟ್ಟಿಕೊಂಡ್ರೂ ಕೂಡ ಮತ್ತಷ್ಟು ತಡಕಾಡಿ ಬೇರೆ ಬೇರೆ ದಾಖಲೆಗಳನ್ನು ಹುಡುಕಿ ಸತ್ಯ ದರ್ಶನವನ್ನು ನಮಗೆ ಮಾಡಿದ್ದಾರೆ. ಆ ವಿಚಾರಗಳನ್ನು ಇವತ್ತು ಅವರು ನಮ್ಮ ಮುಂದೆ ತೆರಳಿಕ್ಕಿದ್ದಾರೆ. ದಿಕ್ಸೂಚಿ ಭಾಷಣಕ್ಕಾಗಿ ವಸಂತ ಗಿಳಿಯಾರವರು, ಖ್ಯಾತ ಪತ್ರಕರ್ತರು, ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಹೇಳಿ ವಿನಂತಿಸ್ತೇನೆ. ಭಗವತಿ ಕೊಲ್ಲೂರು ಮೂಕಾಂಬಿಕೆಯನ್ನು ಸ್ಮರಿಸುತ್ತಾ ಇಲ್ಲಿ ನೆರೆದ ಎಲ್ಲರನ್ನು ಕೂಡ ನಮಸ್ಕರಿಸಿಕೊಡ್ತಾ ಇದ್ದೇನೆ. ಬಹುತೇಕ ಇಲ್ಲಿ ಮಾತೆಯರೇ ನೆರೆದಿದ್ದಾರೆ. ಹಾಗಾಗಿ ಮಾತೆಯರ ಬಗ್ಗೆ ಭಾಳ ವಿಶೇಷವಾದಂಥ ಗೌರವ ಇರುವವನು ನಾನು. ನನ್ನ ಆರಾಧ್ಯ ದೇವಿ ಕೂಡ ಕೊಲ್ಲೂರು ಭಗವತಿ. ಮಹಿಷನನ್ನು ಮರ್ದನ ಮಾಡಲಿಕ್ಕೆ ಭಗವಂತ ಬರಲಿಲ್ಲ, ಬಂದದ್ದು ಭಗವತಿ. ಹಾಗಾಗಿ ವಿಶೇಷವಾಗಿ ಇಲ್ಲಿ ನೆರೆದಿರುವಂಥ ಎಲ್ಲ ಮಾತೆಯರಿಗೆ ಮತ್ತೊಮ್ಮೆ ನನ್ನ ನಮಸ್ಕಾರಗಳು. ಈ ಪ್ರಕರಣದ ಬಗ್ಗೆ ಬಹುತೇಕ ಎಲ್ರಿಗೂ ತಿಳಿದಿರುವಂಥದ್ದೇ. ಆದರೆ ಬಹುತೇಕ ಇನ್ನೂ ಕೂಡ ಒಂದು 80% ಜನರಲ್ಲಿ ಗೊಂದಲ ಇದೆ. ಸೌಜನ್ಯ ಎನ್ನುವಂಥ ಹೆಣ್ಣು ಮಗುವಿಗೆ ಆದಂಥ ಅನ್ಯಾಯ, ಅದೊಂದು ನತದೃಷ್ಟವಂತ ಬಾಲಕಿ, ಒಂದು ದೌರ್ಭಾಗ್ಯವನ್ನು ಪಡೆದುಕೊಂಡು ಹುಟ್ಟಿದಂಥ ಹೆಣ್ಣು ಮಗು, ನನ್ನ ಸಹೋದರಿ. ಆ ಮಗುವಿಗೆ ಇಂತಹ ಒಂದು ಸಂಕಟ ಬರಬಾರದಿತ್ತು, ಅದು ನಮ್ಮೆಲ್ಲರ ದೌರ್ಭಾಗ್ಯ. ಹಾಗಾಗಿ ಆ ಹೆಣ್ಣು ಮಗುವಿನ ಆತ್ಮದ ಜೊತೆ ನಾನು ಕ್ಷಮೆಯನ್ನು ಯಾಚನೆ ಮಾಡುತ್ತೇನೆ. ಈ ಪ್ರಕರಣದಲ್ಲಿ ತುಂಬ ಜನರಿಗಿರುವ ಗೊಂದಲ, ಸಂತೋಷ್ ರಾವ್ ಎನ್ನುವಂಥ ವ್ಯಕ್ತಿಯನ್ನು ಕೋರ್ಟು ಬಿಡ್ತು. ಹಾಗಿದ್ರೆ ಸೌಜನ್ಯಳನ್ನು ಅತ್ಯಾಚಾರ ಮಾಡಿದ್ದು ಯಾರು? ಈ ಪ್ರಶ್ನೆ ತುಂಬ ಜನರಿಗಿಲ್ವ? ಇಲ್ಲಿ ಇದೆಯಾ? ಇದೆ ಅಲ್ವಾ? ನಮ್ಮ ದೇಶದಲ್ಲಿ ಒಂದು ಹೊಸ ವರದಿ ಹೇಳ್ತದೆ, 1,85,665 ಅತ್ಯಾಚಾರ ಪ್ರಕರಣಗಳಲ್ಲಿ 3,368 ಅತ್ಯಾಚಾರ ಪ್ರಕರಣಗಳಲ್ಲಿ ಮಾತ್ರ ಶಿಕ್ಷೆ ಆಗಿರುವಂಥದ್ದು. 1,85,000 ಚಿಲ್ಲರೆ ಅತ್ಯಾಚಾರ ಪ್ರಕರಣ, ಅದರಲ್ಲಿ ಶಿಕ್ಷೆ ಆಗಿರುವುದು ಕೇವಲ 3,368
ಪ್ರಕರಣ. ನೀವು ದಾಖಲೆಗಳನ್ನು ನೋಡಬಹುದು. ನಾನು ಇಲ್ಲಿ ಮಾತಾಡುವ ಎಲ್ಲ ವಿಚಾರಗಳಿಗೂ ಕೂಡ ದಾಖಲೆಯ ಮೂಲಕವೇ, ಆ ಪೂರಕ ದಾಖಲೆಗಳ ಮೂಲಕವೇ ನಾನು ಮಾತಾಡೋದು ಪ್ರಮಾಣಬದ್ಧವಾಗಿ. ಯಾಕಂದರೆ ಇದು ಮಾರಿಯಮ್ಮನ ಜಾಗ. ಇಲ್ಲಿ ಬಂದು ಸುಳ್ಳು ಹೇಳಿ ಹೋದರೆ ನೀವೆಲ್ಲ ಬಿಡ್ಬೋದು, ಆದರೆ ಅವಳು ಬಿಡಲಿಕ್ಕಿಲ್ಲ. ಹಾಗಾಗಿ ಈ ಪ್ರಕರಣದಲ್ಲಿ ಪ್ರಾಸಿಕ್ಯೂಷನ್ ಫೇಲ್ಯೂರ್ ಅಂತೇಳಿ ನಾನು ಡೇ 1 ಇದನ್ನು ಪ್ರತಿಪಾದನೆ ಮಾಡಿದ್ದೆ. ಸಹನಾ ಕುಂದರ್ ಅವರು ಇದ್ದಾರೆ, ನನ್ನ ಸಹೋದರಿ, ಅವರು ಅಡ್ವೊಕೇಟ್ ಇದ್ದಾರೆ. ಪ್ರಾಸಿಕ್ಯೂಷನ್ ಫೇಲ್ಯೂರ್ ಅಂದರೆ ಹೇಗೆ ಅಂತ ನೀವು ಕೇಳಬಹುದು. ಪೊಲೀಸ್ ಇಲಾಖೆ ಆರಂಭಿಕ ಹಂತದಲ್ಲಿ ತನಿಖೆಯಲ್ಲಿ ಲೋಪವನ್ನು ಮಾಡಿದ್ದಾರೆ ಎನ್ನುವಂಥ ಆರೋಪವನ್ನು ನೀವು ಕೇಳಿರ್ಬೋದು. ಅದು ನಂತರದ ದಿನದಲ್ಲಿ ಚರ್ಚೆ ಆಗಿರುವಂಥದ್ದು. ನಾನು ಮಹೇಶ್ ಶೆಟ್ಟಿ ಅವರನ್ನ ಸಂದರ್ಶನ ಮಾಡುವ ಸಂದರ್ಭದಲ್ಲಿ ಅವರ ಹತ್ರ ಕೂಡ ಡಿಸ್ಕಷನ್ ಮಾಡಿದ್ದೆ. ಇದನ್ನು ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ದಾರೆ ಅಂತೇಳಿ ಹೇಳಿದ್ದೇನೆ. ಮೆಡಿಕಲ್ ಎವಿಡೆನ್ಸ್ ಸ್ಟಾರ್ಟಿಂಗ್ ಡೇಸಲ್ಲಿ ಪೋಸ್ಟ್ ಮಾರ್ಟಮ್ ಅಲ್ಲಿ ಮಾಡಿರೋದೇ ತಪ್ಪು ಎನ್ನುವುದನ್ನು ನಾನು ಪ್ರತಿಪಾದನೆ ಮಾಡಿದ್ದೆ. ಆಮೇಲೆ ನನಗೆ ಗೊತ್ತಾಗಿರೋದು, ಸೌಜನ್ಯಳ ಕುಟುಂಬದವರೇ ಪೋಸ್ಟ್ ಮಾರ್ಟಮ್ ಮಾಡಲಿಕ್ಕೆ ಮಂಗಳೂರಿಗೆ ತೆಗೆದುಕೊಂಡು ಹೋಗಲಿಕ್ಕೆ ಒಪ್ಪಿಗೆಯನ್ನು ಕೊಟ್ಟಿರಲಿಲ್ಲ. ಸಾಧ್ಯವೇ ಇಲ್ಲ. ಅವಳನ್ನು ಇಷ್ಟು ಕೆಟ್ಟ ರೀತಿಯಲ್ಲಿ ವಿಕೃತವಾಗಿ ಈ ಸ್ಥಿತಿಯಲ್ಲಿ ಬಿಟ್ಟಿದ್ದಾರೆ. ನೀವು 16 ಗಂಟೆಗಳ ನಂತರ ದೇಹ ಸಿಕ್ಕಿರುವಂಥದ್ದು, ಇಂದು ಮಂಗಳೂರಿಗೆ ತಗೊಂಡು ಹೋಗಿ ಪೋಸ್ಟ್ ಮಾರ್ಟಮ್ ಮಾಡಿ ನಾಳೆ ನಮಗೆ ನೀವು ಬಾಡಿ ಕೊಡ್ತೀರಾ, ಇದಕ್ಕೆ ನಾವು ಒಪ್ಪೋದಿಲ್ಲ. ಅದು ಏನು ಮಾಡ್ತೀರಾ ಅದನ್ನು ಇವತ್ತೇ ಮಾಡಿ, ನಮಗೆ ಇವತ್ತೇ ಬಾಡಿ ಕೊಡಬೇಕು. ಈ ರೀತಿಯ ಒತ್ತಡವನ್ನು ಸೌಜನ್ಯಳ ಮಾವ ವಿಠಲಗೌಡರೇ ಮಾಡಿರೋದು. ಕುಶಾಲಪ್ಪ ಗೌಡರು ಮುಂತಾದವರು ನನಗೆ ಅದರ ಬಗ್ಗೆ ನನಗೆ ಮಾಹಿತಿ ಕೊಟ್ಟಿದ್ದಾರೆ. ಈ ಒಂದು ಕಾರಣಕ್ಕೆ, ಈ ಒಂದು ವಿಚಾರದ ಕಾರಣಕ್ಕೆ ಒಟ್ಟಾರೆ ಅವನ ಅಪರಾಧಿತ್ವ ಸಾಬೀತಾಗಲಿಕ್ಕೆ ಸ್ವಲ್ಪ ಹಿನ್ನಡೆ ಆಗಿರಬಹುದು. ಮಂಗಳೂರಿನಲ್ಲಿ KMC ಇತ್ತು ಅಥವಾ KS ಹೆಗಡೆ ಮೆಡಿಕಲ್ ಕಾಲೇಜ್ ಇತ್ತು, ಅಲ್ಲೆಲ್ಲ ಒಂದು ಪೋಸ್ಟ್ ಮಾರ್ಟಮ್ ಆಗಿದ್ದಿದ್ರೆ ಈ ರೀತಿ ಇವತ್ತು ಡಿಸ್ಕಷನ್ ಮಾಡಲಿಕ್ಕೆ ನಮಗೆ ಮೆಡಿಕಲ್ ಎವಿಡೆನ್ಸ್ ಕೂಡ ಬಹಳ ಸ್ಟ್ರಾಂಗ್ ಆಗಿ ಸಿಗ್ತಾ ಇತ್ತು ಅಂತ. ಇನ್ನೊಂದು, ಯಾಕೆ ಈ ಅಪರಾಧಿ ಬಚಾವಾಗ್ತಾನೆ ಈ ಪ್ರಕರಣದಲ್ಲಿ ಅಂತ ಹೇಳಿದರೆ, ನಾನಿವತ್ತು ನಿಮ್ಮನ್ನು ಉತ್ಪ್ರೇಕ್ಷೆ ಮಾಡಿ ಮಾತಾಡಲಿಕ್ಕೆ ಬಂದಿದ್ದಿಲ್ಲ. ನಾನು ಇವತ್ತು ಒಂದಿಷ್ಟು ಫ್ಯಾಕ್ಟನ್ನು ಹೇಳಬೇಕು ಅಂತ 30 ನಿಮಿಷಗಳ ಅವಧಿ ಕೊಟ್ಟಿದ್ದಾರೆ. ಹಾಗಾಗಿ ಒಂದಿಷ್ಟು ವಿಷಯ ನಿಮ್ಗೆ ಗೊತ್ತಿರಲಿ ಅಂತ ಹೇಳಿ ನಾನು ನಿಮ್ಮನ್ನು ಭಾವನಾತ್ಮಕವಾಗಿಯೂ ಕೂಡ ಕಟ್ಟಿ ಮಾತಾಡ್ಬೋದು, ಅದು ಬೇಡ. ನಮ್ಮ ಪೊಲೀಸ್ ಅಥವಾ ನಮ್ಮ CBI ಅಥವಾ ನಮ್ಮ COD ಏನು ಮಾಡ್ತಾರೆ ಅಂತ ಹೇಳಿದರೆ, ಎಲ್ಲ ಸಾಕ್ಷಿಗಳನ್ನು ಎನ್ಕ್ವೈರಿ ಮಾಡ್ತಾರೆ. ನಮ್ಮ ರಾಜ್ಯದ ಪೊಲೀಸ್ ಇಲಾಖೆ ಈ ಸಂದರ್ಭದಲ್ಲಿ ಆರಂಭಿಕ ಹಂತದಲ್ಲಿ ಸಾಂದರ್ಭಿಕ ಸಾಕ್ಷಿಯನ್ನ ಸಂಗ್ರಹ ಮಾಡಿದೆ. ಹುಡುಗಿ ಸತ್ತ ಜಾಗಕ್ಕೆ ಡಾಗ್ ಸ್ಕ್ವಾಡ್ ಅನ್ನ ಕರೆಸಿದ್ದಾರೆ. ಮಳೆ ಬಂದಿರುವ ಕಾರಣಕ್ಕೆ ನಾಯಿಗಳು ಸ್ಮೆಲ್ ಡಿಟೆಕ್ಟ್ ಮಾಡೋದಿಲ್ಲ, ಹಾಗಾಗಿ ಅದು ಫೇಲ್ ಆಗುತ್ತೆ. ಆ ನಂತರ ಅಲ್ಲಿರುವಂಥ ಸ್ಟ್ರಗಲ್ ಮಾರ್ಕ್ಗಳನ್ನು ಗುರುತು ಹಚ್ಚಲಿಕ್ಕೆ ಫಾರೆನ್ಸಿಕ್ ಡಾಕ್ಟರ್ ಮಹಾಬಲೇಶ್ ಶೆಟ್ಟಿ ಅಂಡ್ ಟೀಮ್ KS ಹೆಗಡೆಯಿಂದ ಬರ್ತದೆ. ಅಲ್ಲಿ ಬ್ಲೂ ಫ್ಲೈ ಅಂತೇಳಿ ಒಂದು ಕೀಟ 8 ರಿಂದ 10 ಮೊಟ್ಟೆಗಳನ್ನು ಆ ದೇಹದ ಮೇಲೆ ಇರಿಸಿದೆ ಅನ್ನೋದನ್ನು ಅವರು ಫೈಂಡ್ ಮಾಡ್ತಾರೆ. ಹುಡುಗಿಯ ಕಾಲಿನಿಂದ ಆದಂಥ ಸ್ಟ್ರಗಲ್ ಮಾರ್ಕ್ಗಳನ್ನು ಅವರು ಫೈಂಡ್ ಮಾಡ್ತಾರೆ. ಆ ಹಗ್ಗವನ್ನ, ಅಂದರೆ ಅವಳ ಏನು ಕಾಲೇಜ್ ಟ್ಯಾಗಿನಿಂದ ಮರದ ಬೇರಿಗೆ ಅವಳ ದೇಹವನ್ನು ಕಟ್ಟಲಾಗಿತ್ತು. ಅದೆಲ್ಲವನ್ನ ಕೂಡ ಸಂಗ್ರಹ ಮಾಡಿ ಒಟ್ಟು 18 ಸಾಕ್ಷಿ ಮಹಾಜರುಗಳಾಗ್ತದೆ. 18 ಸಾಕ್ಷಿಗಳನ್ನು ಸಂಗ್ರಹ ಮಾಡಿದ್ದಾರೆ. ಆ ಎಲ್ಲ ಸ್ಟ್ರಗಲ್ ಮಾರ್ಕುಗಳು ಆಂಟಮಾಲಜಿ ರಿಪೋರ್ಟ್ ಅಂತ ಬರುತ್ತೆ ಫಾರೆನ್ಸಿಕ್ ಡಾಕ್ಟರಲ್ಲಿ. ಬ್ಲೂ ಫ್ಲೈ ಕೀಟ ಸಂಜೆ 5 ರಿಂದ 6 ಗಂಟೆಯ ಅವಧಿಗೆ ಮೊಟ್ಟೆಯನ್ನ ಆ ದೇಹದ ಮೇಲೆ ಇಟ್ಟಿದೆ ಅಂತ ಹೇಳಿದ್ರೆ, 4 ಕಾಲಕ್ಕೆ ಮಣ್ಣ ಸಂಕದಿಂದ ಇಳ್ಕೊಂಡು ನಡ್ಕೊಂಡು ಹೋಗ್ತಿದ್ದ ಹುಡುಗಿ ಹೆಚ್ಚು ಕಮ್ಮಿ 4:45 ಹೊತ್ತಿಗೆ ಅತ್ಯಾಚಾರಕ್ಕೆ ಒಳಗಾಗಿದ್ದಾಳೆ. 5 ಗಂಟೆಯ ಹೊತ್ತಿಗೆ ಒಂದು ಬ್ಲೂ ಫ್ಲೈ ಅನ್ನುವಂಥ ಕೀಟ ಆಕೆಯ ಆ ದೇಹದ ಮೇಲೆ ಮೊಟ್ಟೆ ಇಟ್ಟಿದೆ ಅನ್ನುವುದನ್ನು ಆಂಟಮಾಲಜಿ ರಿಪೋರ್ಟ್ ಹೇಳುವಂಥದ್ದು ಅದೇ ಜಾಗದಲ್ಲಿ. ಇದು ಒಂದು ಮೆಡಿಕಲ್ ಎವಿಡೆನ್ಸ್. ಅದಾದ ನಂತರ ಬಾಡಿ ಎಕ್ಸಾಮಿನ್ ಮಾಡ್ತಾರೆ. ಮರುದಿನ ಒಬ್ಬ ಬಾಹುಬಲಿ ಬೆಟ್ಟದಲ್ಲಿ ಕೂತ್ಕೊಂಡಿದ್ದಂಥ, ಬಾಹುಬಲಿ ಬೆಟ್ಟದ ಮೆಟ್ಟಿಲ ಮೇಲೆ ಕೂತ್ಕೊಂಡಿರುವಂಥ ಸಂತೋಷನನ್ನ ಬಾಹುಬಲಿ ಬೆಟ್ಟಕ್ಕೆ 7 ಗಂಟೆಯ ಮೇಲೆ ಯಾರಿಗೂ ಎಂಟ್ರಿ ಇಲ್ಲ. ಎಲ್ಲ ಅಲ್ಲಿಗೆ ಹೋಗಿ, ಅಲ್ಲಿ ನಮ್ಮ ಮಲ್ಲಿಕ್ ಇದ್ದಾರೆ, ಬೇರೆ ಬೇರೆ 3-4 ಜನ ಸಿಬ್ಬಂದಿಗಳು, ಗೋಪಾಲ್ ಪೂಜಾರಿ ಎಲ್ಲ ಹೋಗಿ ಅಲ್ಲಿಂದ ನೋಡಿಕೊಂಡು ಕೆಳಗಡೆ ಬರುವಾಗ ಒಬ್ಬ ಅಲ್ಲಿ ಕೂತಿದ್ದ. ಅವನ ಬಟ್ಟೆಗಳು ಅಷ್ಟು ಶಿಸ್ತುಬದ್ಧವಾಗಿರಲಿಲ್ಲ, ಕೆದರಿದ ಕೂದಲುಗಳಿತ್ತು. ತುಂಬ ಜನ ಭಿಕ್ಷುಕರು ಅವರು ಇವರು ಎಲ್ಲ ಬರ್ತಾರೆ, ಮಾನಸಿಕ ಅಸ್ವಸ್ಥರೆಲ್ಲ ಬರ್ತಾರೆ. ಹಾಗಾಗಿ ಇಲ್ಲಿ ಕೂತ್ಕೊಳ್ಬೇಡಪ್ಪ, ನೀನು ಕೆಳಗಡೆ ಹೋಗು ಅಂತ ಹೇಳ್ತಾರೆ. ಇನ್ನೊಬ್ಬ ಹೇಳ್ತಾನೆ, ನಾನು ನಿಮ್ಗೆ ಚಾಪೆ ಕೊಡ್ತೀನಿ, ನೀನು ಇಲ್ಲಿ ನಾನಿಲ್ಲೇ ಇರ್ತೀನಿ ಅಂತ ಹೇಳ್ತಾನಂತ ಅವನು.
ನಾನು ಅವ್ರ 6 ಜನರನ್ನು ನಾನು ಎನ್ಕ್ವೈರಿ ಮಾಡಿದ್ದೆ, ಒಬ್ಬ ವ್ಯಕ್ತಿ ಇರಲಿಲ್ಲ, ಬಾಲಕೃಷ್ಣನೂ ಇರಲಿಲ್ಲ. ನಾನು ಇಲ್ಲೇ ಇರ್ತೀನಿ ಅಂತ ಹೇಳ್ತಾನಂತೆ. ಇಲ್ಲ ನೀನು ಆಫೀಸಿಗೆ ಬಾ, ನಿಂಗೆ ಚಾಪೆ ಕೊಡ್ತೀನಿ ಅಂತ ಹೇಳಿದ ತಕ್ಷಣ ಅವನು ಎದ್ದು ಸ್ವಲ್ಪ ದಬಡಾಯಿಸಿ ಓಡ್ಲಿಕ್ಕೆ ಶುರು ಮಾಡ್ತಾನೆ. ಓಡ್ಲಿಕ್ಕೆ ಶುರು ಮಾಡಿದಾಗ ಅವನು ಓಡೋದು ನೋಡಿ ಇವರಿಗೆ ಅನುಮಾನ ಬಂದು ಹಿಡ್ಕೊಳ್ಳಿ ಅವನು ಅಂತ ಹೇಳ್ತಾರೆ. ಯಾರೋ ಕಳ್ಳಗಿಲ್ಲ ಇರ್ಬೋದು ಅಂತ ಅನ್ಕೊಂಡಿರ್ಬೋದು, ಅವನು ಅತ್ಯಾಚಾರಿ ಅಂತ ಅವ್ರಿಗೇನು ಗೊತ್ತಿಲ್ಲ. ಆಮೇಲೆ ಒಬ್ಬ ಓಡ್ ಬರ್ತಾನೆ, ಇವನು ಓಡೋಗಿ ಪಬ್ಲಿಕ್ ಕೈಗೆ ಸಿಗ್ತಾನೆ. ಕಳ್ಳ ಅಂತಾನೆ ಅವರು ಓಡಿಸ್ಕೊಂಡು ಬಂದಿದ್ದು. ಪಬ್ಲಿಕ್ ಸೇರಿ ಹೊಡಿತಾರೆ. ನಮ್ಮ ಪಬ್ಲಿಕ್ ಹಾಗೆ ಕಳ್ಳ ಅಂತೇಳಿ ಯಾರನ್ನ ಓಡಿಸ್ಕೊಂಡು ಹೋದ್ರು ಹೊಡಿತಾರೆ. ನಾನೀಗ ಹೊರಗಡೆ ಹೋಗುವಾಗ ಕಳ್ಳ ಅಂತ ಓಡಿಸ್ಕೊಂಡು ಬಂದ್ರು ಹೊಡಿತಾರೆ. ಹಾಗೆ ಹೊಡೆದು ಪೊಲೀಸರ ಕೈಗೆ ಸಿಕ್ಕಿರುವಂಥ ಸಂತೋಷ್ ರಾವನ್ನ ಪೊಲೀಸರು ಎನ್ಕ್ವೈರಿ ಮಾಡಿದಾಗ ಅವರಿಗೆ ಒಂದಿಷ್ಟು ಅನುಮಾನಗಳು ಬರ್ತದೆ. ಆ ನಂತರ ಅವನ ಬಾಡಿ ಎಕ್ಸಾಮಿನ್ ಮಾಡ್ತಾರೆ. ಬಾಡಿ ಎಕ್ಸಾಮಿನ್ ಮಾಡುವಾಗ ಡಾಕ್ಟರ್ ಮಹಾಬಲೇಶ್ ಶೆಟ್ಟಿ ಅಂತೇಳಿ 30,000 ವೂಂಡ್ ಸರ್ಟಿಫಿಕೇಟ್ ಕೊಟ್ಟಂತ ಈ ರಾಜ್ಯದ ಒಬ್ಬ ಶ್ರೇಷ್ಠ ಫೊರೆನ್ಸಿಕ್ ಡಾಕ್ಟರ್, ಅವರು ಕೊಟ್ಟಂತ ವರದಿಗಳಲ್ಲಿ 30% ಕನ್ವಿಕ್ಷನ್ ಆಗಿದೆ. ಅಷ್ಟು ಪರ್ಫೆಕ್ಟ್ ಆಗಿ ಕೊಡುವಂಥದ್ದು. ಅವರು ಆತನ ದೇಹದಲ್ಲಿ 17 ಗಾಯಗಳನ್ನು ಗಮನಿಸ್ತಾರೆ. 17 ಗಾಯಗಳು ಅಂತ ಹೇಳಿದ್ರೆ ಉಗುರಿನಿಂದ ಪರಚಿರುವಂತ ಗಾಯ, ಹಣೆಯ ಮೇಲೆ ಉಗುರಿನಿಂದ ಪರಚಿದಂತ ಗಾಯ, ಕೈಯಿಂದ ಗುದ್ದಿದಂತ ಗಾಯಗಳು, ಅವನ ಗುಪ್ತಾಂಗದಲ್ಲಿ ಆದಂತ ಗಾಯಗಳು. ಇಡೀ ಟೋಟಲ್ ಬಾಡಿ ಎಕ್ಸಾಮಿನಲ್ಲಿ 17 ಗಾಯಗಳು ಸಿಗ್ತದೆ. ಅದನ್ನ ಯಾವ ಅವಧಿಯ ಗಾಯಗಳು ಅಂತ ಹೇಳಿ ಮಾಡಿದಾಗ ಒಂದು 3-4 ಗಾಯಗಳು ಹಳೆಯ ಗಾಯಗಳು, ಮತ್ತೆ 24 ಗಂಟೆಯ ಒಳಗೆ ಆದಂತ ಗಾಯಗಳು ಕೆಲವು. ಆ ಗಾಯಗಳು ಯಾವುದು ಅಂತ ಹೇಳಿದ್ರೆ ಪಬ್ಲಿಕ್ ಕೈಯಲ್ಲಿ ಸಿಕ್ಕಿದಾಗ, ಪೊಲೀಸರು ಹೊಡೆದಾಗ ಆದಂತ ಮೈಯಲ್ಲಿ ನೀಲಿಗಟ್ಟಿದಂತ ಗಾಯಗಳು, ಪಬ್ಲಿಕ್ ಅವನಿಗೆ ಗುದ್ದಿದ್ದಾರೆ ನಿತ್ಯಣ. ಆ ನಂತರ ಉಳಿದ ಗಾಯಗಳು, ಪರಚಿದಂತ ಗಾಯಗಳು, ಆತನ ಗುಪ್ತಾಂಗದಲ್ಲಿ ಆದಂತ ಗಾಯ, ಅವೆಲ್ಲವೂ ಕೂಡ 72 ಗಂಟೆಯ ಹಿಂದೆ, ಅಂದ್ರೆ ಸೌಜನ್ಯ ಅತ್ಯಾಚಾರಕ್ಕೆ ಒಳಪಟ್ಟಂತ ವೇಳೆಗೆ ಬಂದು ಮ್ಯಾಚ್ ಆಗುವಂತ ಏಜ್ ಆಫ್ ಇಂಜುರೀಸ್ ಅದನ್ನ ಗಣನೆ ಮಾಡಿದಾಗ ಸೌಜನ್ಯಳ ಅತ್ಯಾಚಾರ ಆದ ಸಮಯಕ್ಕೆ ಬಂದು ಅದು ಮ್ಯಾಚ್ ಆಗ್ತದೆ ಆ ಗಾಯಗಳು. ಇದೆಲ್ಲ ಮೆಡಿಕಲ್ ಎವಿಡೆನ್ಸ್ಗಳು. ಈ ಸಂದರ್ಭದಲ್ಲಿ ನಮ್ಮಲ್ಲಿ ಚರ್ಚೆ ಆಗ್ತದೆ, ವಜನಲ್ ಸ್ವ್ಯಾಬ್ ಕಲೆಕ್ಟ್ ಮಾಡಿದರೆ ಅದು ಫಂಗಸ್ ಆಗಿದೆ, ಅದೊಂದು ದೊಡ್ಡ ವೈಫಲ್ಯ ಇರಬಹುದು, ತನಿಖಾಧಿಕಾರಿಗಳ ನಿರ್ಲಕ್ಷ್ಯ ಇರಬಹುದು. ಯೋಗೀಶ್ ಅವ್ರನ್ನ ನಾನು ಕೇಳಿದಾಗ ಅವ್ರು ಹೇಳಿದ್ರು, KSRP ತುಕಡಿಗಳು ಬಂದಿವೆ, ಇಡೀ ತಾಲೂಕಲ್ಲಿ ದೊಂಬಿ ಗಲಾಟೆಗಳಾಗ್ತಾ ಇವೆ, ಅವನು ನಮ್ಮ ಕೈ ಕೊಡಿ ಅಂತೇಳಿ ಗಲಾಟೆ ಆಗ್ತದೆ, ನಾವು ಆ ಕಡೆ ಕಾನ್ಸಂಟ್ರೇಷನ್ ಮಾಡೋದು, ಈ ಕಡೆ ಕಾನ್ಸಂಟ್ರೇಷನ್ ಮಾಡೋದು, ಅದರಲ್ಲಿ ಒಟ್ಟು ನಮಗೆ ತಲೆ ಹಾಳಾಗಿ ಹೋಗಿತ್ತು ಅಂತ. ಅಂದ್ರೆ ಪೊಲೀಸ್ ನೆಗ್ಲಿಜೆನ್ಸ್ ಇದೆ ಇದರಲ್ಲಿ ಸ್ಟಾರ್ಟಿಂಗ್. ಆದರೆ ಬಂಧುಗಳೇ, ನಾನು ತುಂಬ ಕ್ರೈಮ್ ಪ್ರಕರಣಗಳನ್ನು ವರದಿ ಮಾಡಿದವನು, ನಾನು ತುಂಬ ಈ ವಿಚಾರವಾಗಿ ಸ್ಟಡಿ ಮಾಡಿದ್ದೇನೆ. ಯಾವುದೋ 1-2 ಸಾಕ್ಷಿಗಳು ಇಲ್ಲದ ಕಾರಣಕ್ಕೆ ಒಬ್ಬ ಅಪರಾಧಿ ಸುಲಭವಾಗಿ ಬಚಾವ್ ಆಗೋದಿಲ್ಲ. ನಿಮಗೆ ಎಷ್ಟೋ ಸಂದರ್ಭದಲ್ಲಿ ಅತ್ಯಾಚಾರ ಅಂತ ಹೇಳಿದ್ರೆ ಏನು? ಅತ್ಯಾಚಾರ ಅಂತ ಹೇಳಿದ್ರೆ ಆ ಹೆಣ್ಣು ಮಗುವಿನ ಜೊತೆಗೆ ಆತ ಲೈಂಗಿಕ ಸಂಪರ್ಕವನ್ನೇ ಮಾಡಬೇಕು ಅಂತೇನೇ ಇಲ್ಲ. ದೌರ್ಜನ್ಯ ಮಾಡಿ ಕೊಲೆ ಮಾಡಿದ್ರು ಕೂಡ ಅತ್ಯಾಚಾರ. ಹಾಗಿದ್ರೆ ಕೊಲೆಯಾದ ಪ್ರಕರಣದಲ್ಲಿ ಇದೊಂದು ಕೊಲೆ. ಈಗ ಅವನು ಕೊಲೆ ಮಾಡಿದನಿಲ್ವ ನೋಡ್ಲಿಕ್ಕೆ ವೆಜನಲ್ ಸ್ವಾಬಿಂದ ಏನೂ ಆಗೋದಿಲ್ಲ. ಹಾಗಿದ್ರೆ ಹೇಗೆ ಅವನನ್ನ ಇದರಲ್ಲಿ ಫಿಕ್ಸ್ ಮಾಡಬಹುದಿತ್ತು ಅಂತ ಹೇಳಿದ್ರೆ, ಅವನು ನಿಜವಾದ ಆರೋಪಿ ಅನ್ನೋದನ್ನು ಸಾಬೀತು ಮಾಡಲಿಕ್ಕೆ ಅಂಶಗಳು ಯಾವುದಿತ್ತು ಅಂತ ಹೇಳಿದ್ರೆ, ಮೆಡಿಕಲ್ ಎವಿಡೆನ್ಸ್ಗಳು, ಏನು ಫೊರೆನ್ಸಿಕ್ ಡಾಕ್ಟರ್ ಕೊಟ್ಟಂತ ಮೆಡಿಕಲ್ ಎವಿಡೆನ್ಸ್ಗಳು ಬಹಳ ಗಟ್ಟಿಯಾಗಿದ್ವು. ಕೋರ್ಟಿಗೆ ಹೋಗುವಾಗ ಅದು 2020-21 ಅವಧಿ ಹೋಗ್ತದೆ. ಅದು ಆರಂಭಿಕ ಹಂತದಲ್ಲೇ ರೇಖಾ ಅವರು, ಕೋಮಲ ಅವರು, ಸಂತೋಷ್ ರಾವ್ 3 ಜಡ್ಜಸ್ಗಳು ಇದರಲ್ಲಿ ತೀರ್ಪುಗಳನ್ನು ಬರೆಯುವಂಥದ್ದು. ಸಿಕ್ಕಿರುವಂಥ ಬಹುತೇಕ ಸಾಕ್ಷಿಗಳನ್ನು ಇವರು ಕೋರ್ಟಿಗೆ ಹಾಜರುಪಡಿಸೋದೇ ಇಲ್ಲ. ಇದರಲ್ಲಿ ಪಬ್ಲಿಕ್ ಪ್ರಾಸಿಕ್ಯೂಟರ್ನ ಏನು ಸಂತೋಷ್ ರಾವ್ ಪರವಾದಂಥ ಹೋರಾಟಗಾರರು ಖರೀದಿ ಮಾಡಿಬಿಟ್ಟಿದ್ದಾರೆ. ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಂತ ಹೇಳಿದರೆ ಸೌಜನ್ಯಳ ಪರವಾಗಿ ಕೋರ್ಟ್ನಲ್ಲಿ ವಾದವನ್ನು ಮಂಡಿಸಿ ಸೌಜನ್ಯಳ ಅತ್ಯಾಚಾರಿಗೆ ಶಿಕ್ಷೆಯನ್ನು ಕೊಡಿಸಬೇಕಾದಂಥ ಪಬ್ಲಿಕ್ ಪ್ರಾಸಿಕ್ಯೂಟರನ್ನ ಇವರು ಪರ್ಚೇಸ್ ಮಾಡಿದ್ದಾರೆ. ಇದನ್ನು ನಾನು ಒಂದು ಸ್ಟಿಂಗ್ ಆಪರೇಷನ್ ಮಾಡಿ ನಾನು ಅದನ್ನು ಸೋಷಿಯಲ್ ಮೀಡಿಯಾದಲ್ಲೂ ಬಿಟ್ಟಿದ್ದೀನಿ, ಮೊನ್ನೆ ಚಾನಲ್ ಕೂಡ ಬಂದಿದೆ. ಸೌಜನ್ಯಳ ಮಾವ ವಿಠಲಗೌಡರು ಹೇಳಿದ್ದಾರೆ, ನಮ್ಗೆ 1 ಕೋಟಿ ಖರ್ಚಾಗಿದೆ, ನಾನು 50 ಲಕ್ಷ ಖರ್ಚು ಮಾಡಿದ್ದೇನೆ, ಮಹೇಶ್ ಅಣ್ಣ 50 ಲಕ್ಷ ಖರ್ಚು ಮಾಡಿದ್ದಾರೆ ಅಂತ ಹೇಳಿದರು. ನಾನು ಹೇಳಿದೆ, ಸೌಜನ್ಯಳಿಗೆ ವಕೀಲರನ್ನ ಒದಗಿಸುವಂಥದ್ದು ಸರ್ಕಾರ, ನೀವ್ಯಾಕೆ ವಕೀಲರಿಗೆ ಖರ್ಚು ಮಾಡ್ತೀರಿ ಅಂತ ಕೇಳಿದೆ. ಇಲ್ಲ, ನಾನು PP-ಗೂ ದುಡ್ಡು ಕೊಟ್ಟಿದ್ದೀವಿ, ಸಂತೋಷ್ ರಾವ್ ಪರ ವಕೀಲರಿಗೂ ದುಡ್ಡು ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಸಂತೋಷ್ ರಾವ್ ಪರವಾದ ವಕೀಲರು ದುಡ್ಡು ತಗೊಳ್ಳಿಲ್ಲ, ಅವರು ಫ್ರೀಯಾಗಿ ಮಾಡಿದ್ದಂತೆ, ನೀವು ಹೆಂಗೆ ದುಡ್ಡು ಕೊಡ್ತೀರಾ ಕೇಳಿದ್ರೆ, ಇಲ್ಲ ಅದು ಬೇರೆ ಸೆಟ್ಟಿಂಗ್ ಆಗಿದೆ ಅಂತ ಹೇಳ್ತಾರೆ ಅವರು. ನಾವು ನಿಮಗೆ ಸತ್ಯವಾಗಲೂ ಹೇಳ್ತೇನೆ, ನಾವು ಹೋಗಿದ್ದು ಸೌಜನ್ಯಳ ಪರವಾಗಿಯೇ ಒಂದು ಎಪಿಸೋಡ್ ಮಾಡಬೇಕಂತ ಹೋಗಿದ್ದು ನಾವು. ಸೌಜನ್ಯಳ ಮನೆಗೆ ಹೋಗಿದ್ದು ನಾನು, ಅವ್ರ ತಾಯಿ ಹತ್ರನೇ ಮಾತಾಡಿದೆ.
ಅವರ ಅಜ್ಜ ಪೋಣಿಗೌಡರ ಹತ್ರ ಮಾತಾಡಿದೆ, ಪುರಂದರನ ಹತ್ರ, ವಿಠಲ್ನ ಹತ್ರ ಮಾತಾಡಿದಾಗ ಇಷ್ಟೂ ಜನರಲ್ಲಿ ನನಗೆ ಪ್ರಾಮಾಣಿಕರು ಅಂತ ಅನಿಸಿದ್ದು ಅವರ ಅಜ್ಜ ಪೋಣಿಗೌಡರು ಅಂತೇಳಿ ಒಬ್ರು, ಅವರು ಸರಿಯಾಗಿ ಹೇಳಿದ್ದಾರೆ. ಧರ್ಮಸ್ಥಳದವ್ರ ಬಗ್ಗೆ ನಿಮ್ದೇನು ಆರೋಪ ಇದೆ ಕೇಳಿದಾಗ ನನಗೇನು ಗೊತ್ತಿಲ್ಲ, ಇವರೆಲ್ಲ ಹೇಳ್ತಾ ಇದ್ದಾರೆ ಅಷ್ಟೇ ಅಂತ ಅವರು ಆ ಅಜ್ಜ ಆ ದಿವಸ ಹೇಳಿದರು ನನ್ನ ಹತ್ರ. ಇದರಲ್ಲಿ ಯಾಕೆ ಪಬ್ಲಿಕ್ ಪ್ರಾಸಿಕ್ಯೂಟರ್ನ ಪರ್ಚೇಸ್ ಮಾಡಿ ಸಂತೋಷ್ ರಾವ್ನ ಬಿಡಿಸ್ಕೊಂಡು ಬರಲಿಕ್ಕೆ ಇವರು ಪ್ರಯತ್ನ ಮಾಡಿದರು ಅಂತ ಹೇಳಿದರೆ, ಅದರ ಹಿಂದೆ ಧರ್ಮಸ್ಥಳಕ್ಕೆ ಪಾರಂಪರಿಕವಾಗಿ ಬೇರೆ ಬೇರೆ ಶತ್ರುಗಳಿದ್ರು. ಸೋಮನಾಥ್ ನಾಯಕ್ ಅಂತೇಳಿದ್ರು, ಪಡವಟ್ನಾಯರ ಜಾಗದ ಗಲಾಟೆಯಲ್ಲಿ ಅವಮಾನಕ್ಕೆ ಒಳಪಟ್ಟಂಥ ಮಹೇಶ್ ಶೆಟ್ಟರಿದ್ರು, ಬೇರೆ ಬೇರೆ ತಗಾದೆಗಳಲ್ಲಿರುವಂಥ ಧರ್ಮಸ್ಥಳದ ಒಳಜಗಳಗಳಲ್ಲಿ ಕೂಡ ಇರುವಂಥವ್ರು ಕೆಲವರು ಇದ್ರು. ಇವರೆಲ್ಲರ ಕಾರಣಕ್ಕೆ ಈ ಪ್ರಕರಣವನ್ನು, ಸೌಜನ್ಯ ಅತ್ಯಾಚಾರ ಪ್ರಕರಣವನ್ನು ಧರ್ಮಸ್ಥಳದವರ ಮೇಲೆ ಹಾಕಬೇಕು ಅನ್ನುವ ಕಾರಣಕ್ಕೆ ಇದರಲ್ಲಿ ಎಲ್ಲವನ್ನ ಹಾಳು ಮಾಡಿಬಿಟ್ರು. ಹೇಗೆ ಹಾಳು ಮಾಡಿದ್ರು ಕೇಳಿದರೆ, ಸಂತೋಷ್ ರಾವ್ ಇವತ್ತು ನಿಮಗೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಪೊಲೀಸ್ ಕಸ್ಟಡಿ ಸಿಕ್ಕಿದಾಗ ಅವನು ಪೊಲೀಸರೇ ಬರೀತಾರೆ, ನಾನು ಈ ಥರ ಎಲ್ಲ ಪ್ರಕರಣವನ್ನು ಬರೆದು ಎಲ್ಲ ರೀತಿಯ ವೈಜ್ಞಾನಿಕ ತನಿಖೆಗೂ ನಾನು ಬದ್ಧನಿದ್ದೇನೆ ಅಂತೇಳಿ ಬರ್ಸ್ಕೊಂಡು ಅವನ ಹತ್ರ ಸೈನ್ ತೆಗೆಸ್ಕೊಳ್ತಾರೆ. ನಾವು ಇವತ್ತು ಹೇಳ್ತಾ ಇದ್ದೀವಿ, ಸಂತೋಷ್ ರಾವ್ ನಾರ್ಕೋ ಅನಾಲಿಸಿಸ್ಗೆ ಒಪ್ಪಲಿಲ್ಲ, ಮಂಪರು ಪರೀಕ್ಷೆಗೆ ಒಪ್ಪಲಿಲ್ಲ, ಅದು ಚಾರ್ಜ್ ಶೀಟ್ನಲ್ಲಿದೆ ಅಂತೇಳಿ ನಾವು ಒಂದು ಡಾಕ್ಯುಮೆಂಟನ್ನು ರಿಲೀಸ್ ಮಾಡಿದಾಗ ಸಂತೋಷ್ ರಾವ್ ಪರವಾದ ಹೋರಾಟಗಾರರು ಅವನು ಒಪ್ಪಿದ್ದಾನೆ ನೋಡಿ ಅಂತೇಳಿ ಒಂದು ಆ ಪೊಲೀಸ್ ಕನ್ಫೆಷನ್ ಸ್ಟೇಟ್ಮೆಂಟನ್ನು ಹೀಗೆ ತೋರಿಸ್ತಾ ಇದ್ದಾರೆ. ಪೊಲೀಸ್ ಕೈಯಿಂದ ತನಿಖೆ ಸಿಒಡಿಗೆ ಹೋಗಿ, ಸಿಒಡಿ ಕೈಯಿಂದ ನೆಕ್ಸ್ಟ್ CBIಗೆ ಹೋದಾಗ, ಸಂತೋಷ್ ರಾವ್ ಜೈಲಿನಲ್ಲಿ ಇರುವಾಗ ಸಂತೋಷ್ ರಾವ್ನ ವಕೀಲರಾದಂಥ ಮೋಹಿತ್ ಕೊಳ್ತಗಿ ಅವರ ನಿರ್ದೇಶನದ ಮೇರೆಗೆ ಖುದ್ದು ಸಂತೋಷ್ ರಾವೇ ತನ್ನ ಹಸ್ತಾಕ್ಷರದಲ್ಲಿ ಬರೆದು ಸಹಿ ಮಾಡಿದಂಥ ಏನು ಎವಿಡೆನ್ಸ್ ಇದೆ, ಅದು ಚಾರ್ಜ್ ಶೀಟ್ನಲ್ಲಿದೆ, ಅದನ್ನು ಫೋರ್ಜರಿ ಅಂತ ಹೇಳ್ತಾರೆ. ನಾನು ಗಿರೀಶ್ ಮಟ್ಟಣ್ಣನವ್ರಿಗೆ ಹೇಳಿದೆ, ಇದನ್ನು ಒಂದು ಫೋರ್ಜರಿ ಅಂತೇಳಿ ನೀವು ಸಾಬೀತು ಮಾಡಿ ತೋರಿಸಿ, ನಿಮ್ಮ ಹೋರಾಟ ಜೊತೆ ನಾವು ಬರ್ತೀವಿ ಅಂತೇಳಿ. ಇವತ್ತಿನ ತನಕ ಅವರು ಉತ್ತರವನ್ನು ಕೊಡಲಿಲ್ಲ. ಅವನು ಪ್ರಿಸನಲ್ಲಿರುವಾಗ, ಜೈಲಲ್ಲಿರುವಾಗ ವಕೀಲರು ಡೈರೆಕ್ಷನ್ ಕೊಡ್ತಾರೆ, ನೋಡು ನೀನು ಯಾವ ವೈಜ್ಞಾನಿಕ ಎನ್ಕ್ವೈರಿಗೂ ಒಪ್ಪಬೇಡ, ನಿನ್ನನ್ನು ನಾರ್ಕೋ ಅನಾಲಿಸಿಸ್ ಕೇಳ್ತಾರೆ, ಅಂದರೆ ಮಂಪರು ಪರೀಕ್ಷೆ ಕೇಳ್ತಾರೆ. ಮಂಪರು ಪರೀಕ್ಷೆಗೆ ಕೇಳಿದಾಗ ಏನಾಗುತ್ತೆ, ಆತನಿಗೆ ಒಂದು ಇಂಜೆಕ್ಟ್ ಮಾಡ್ತಾರೆ. ನಾರ್ಕೋ ಟೆಸ್ಟ್ ಅಂದ್ರೆ ಹಾಗೆ, ಅವನಿಗೆ ಒಂದು ಕೆಮಿಕಲನ್ನು, ಅಂದರೆ ಒಂದು ರಾಸಾಯನಿಕವನ್ನು ಅವನಿಗೆ ಇಂಜೆಕ್ಟ್ ಮಾಡಿ ಆತನಿಗೆ ಮತ್ತು ಬರೆಸಿ ಆತನಿಗೆ ಪ್ರಶ್ನೆಯನ್ನು ಕೇಳುವಂಥದ್ದು. ನಿಮಗೆ ಕಸಬ್ ಮತ್ತೆ ಕರೀಂಲಾಲ್ ತೆಲಗಿಯ ಮೇಲೆ ಆಗಿರುವಂಥದ್ದು ಮಂಪರು ಪರೀಕ್ಷೆ, ಬ್ರೈನ್ ಮ್ಯಾಪಿಂಗ್ ಅಲ್ಲ, ಮಂಪರು ಪರೀಕ್ಷೆ. ಬಹಳ ಸ್ಪಷ್ಟವಾಗಿ ನಾವು ಕೇಳ್ತಾ ಇರುವಂಥದ್ದು ನಾರ್ಕೋ ಅನಾಲಿಸಿಸ್ ಆಗಬೇಕು ಅಂತೇಳಿ. ನಾರ್ಕೋ ಅನಾಲಿಸಿಸ್ಗೆ ಒಳಪಡಿಸಿ ಅವನನ್ನು ಪ್ರಶ್ನೆ ಮಾಡಿದರೆ ಸಂತೋಷ್ ರಾವ್ ಹೇಳ್ತಾ ಇದ್ದ, ಸತ್ಯ ಏನು ಅಂತೇಳಿ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದ. ಇವತ್ತೂ ಕೂಡ ನಾರ್ಕೋ ಅನಾಲಿಸಿಸ್ ಮಾಡಿದರೆ ಸಂತೋಷ್ ರಾವ್ ನಿರಪರಾಧಿ ಅಂತೇಳಿ ಅದರಿಂದ ಸಾಬೀತಾದರೆ ಸಂತೋಷ್ ರಾವ್ನ ಪಾದ ತೊಳೆದು ನೀರು ಕುಡಿಲಿಕ್ಕೆ ವಸಂತಿಗಿಳಿಯರ್ ಸಿದ್ಧನಿದ್ದಾನೆ. ನಾನು ತಯಾರಿದ್ದೇನೆ. ಇದೇ ಹೋರಾಟಗಾರರ ಜೊತೆ ಪುನಃ ಹೋರಾಟ ಸಂಘಟನೆ ಮಾಡೋಣ. ಇದರಲ್ಲಿ ಏನೋ ಒಂದು ಷಡ್ಯಂತ್ರ ಆಗಿದೆ. ನಾವು ಏನು ಇವತ್ತು ಸಂತೋಷ್ ರಾವ್ ಪರ ಹೋರಾಟಗಾರರು ಇದ್ದಾರಲ್ಲ, ನಾವು ಜೊತೆಗೆ ಸೇರ್ಕೊಡ್ತೇವೆ. ನಾಳೆಗೆ ನಾರ್ಕೋ ಅನಾಲಿಸಿಸ್ ಮಾಡಲಿ ಸಂತೋಷ್ ರಾವ್ ಮೇಲೆ. ಇಲ್ಲಿನ ಮಾಧ್ಯಮ ಪ್ರತಿನಿಧಿಗಳು ಇದೇ ವಿಚಾರವನ್ನು ಉಲ್ಲೇಖ ಮಾಡಬೇಕು. ನಾರ್ಕೋ ಅನಾಲಿಸಿಸ್ ಅನ್ನು ನಾಳೆಗೆ ಮಾಡಲಿ, ಸಂತೋಷ್ ರಾವ್ ಅತ್ಯಾಚಾರಿ ಹೌದಾ ಅಲ್ಲ ಅನ್ನೋದು ಜಗಜ್ಜಾಹೀರಾಗ್ತದೆ. ಆದರೆ ಸಂತೋಷ್ ರಾವ್ ಆ ದಿವಸ ನಾನು ಈ ಪ್ರಕರಣದಲ್ಲಿ ಪಾಲ್ಗೊಂಡಿಲ್ಲ, ಯಾವುದೇ ಕಾರಣಕ್ಕೂ ನನ್ನ ಮೇಲೆ ವೈಜ್ಞಾನಿಕ ತನಿಖೆ ಮಾಡಲಿಕ್ಕೆ ನಾನು ಒಪ್ಪೋದಿಲ್ಲ ಅಂತೇಳಿ ಸಹಿ ಮಾಡಿಕೊಟ್ಟಿದ್ದಾನೆ. ಹಾಗಾಗಿ ಅವನನ್ನ ನಾರ್ಕೋ ಅನಾಲಿಸಿಸ್ಗೆ ಒಳಪಡಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಅದಾದ್ಮೇಲೆ ಏನು ಕೇಳಿದರೆ, ಡಾಕ್ಟರ್ ರೂಪಾಲಿ ಅಂತೇಳಿ CBI HOD ಅವರು, ಸೈಕಿಯಾಟ್ರಿ ಡಿಪಾರ್ಟ್ಮೆಂಟಿನ ಒಬ್ಬರು ಮನಶಾಸ್ತ್ರಜ್ಞೆ, ಅವರು ಬಂದು ಮಂಗಳೂರಿನ ಜೈಲಿನಲ್ಲಿ ಅವನ ಮುಂದೆ ಕೂತು ಫೊರೆನ್ಸಿಕ್ ಸೈಕಲಾಜಿಕಲ್ ಅಸೆಸ್ಮೆಂಟ್ ಅಂತೇಳಿ ಮಾಡ್ತಾರೆ, ಒಂದು ಅನಾಲಿಸಿಸ್. ಅವನನ್ನು ಎದುರುಗಡೆ ಕೂರಿಸ್ತಾರೆ, ಇವರು ಕೂತ್ಕೊಳ್ತಾರೆ, ನೂರಾರು ಪ್ರಶ್ನೆಗಳನ್ನು ಅವನಿಗೆ ಕೇಳುವಂಥದ್ದು. ಅವನಲ್ಲಿ ಸೌಜನ್ಯದ ವಿಷಯವನ್ನು ಕೇಳುವಾಗ ಅವನ ಜಾ ಟೈಟ್ ಆಗ್ತಿತ್ತು, ಅವನ ಕಣ್ಣು ಬೇರೆ ಕಡೆ ನೋಡಿ. ಅಂದರೆ ನಿಮಗೆ ಸೈಕಿಯಾಟ್ರಿಸ್ಟ್ಗಳಿಗೆ ಗೊತ್ತಾಗುತ್ತೆ, ನಾಗರಾಜ್ ಶೆಟ್ಟರೆ, ನಾನು ಇಲ್ಲಿ ಸುಳ್ಳು ಹೇಳ್ತಾ ಇದ್ರೆ ಇಲ್ಲಿ ಯಾರಾದರೂ ಮನಶಾಸ್ತ್ರಜ್ಞರು ಕೂತ್ರೆ ಅವ್ರಿಗೆ ಗೊತ್ತಾಗ್ತದೆ ಇವನು ಸುಳ್ಳು ಹೇಳ್ತಾ ಇದ್ದಾನೆ ಅಂತೇಳಿ, ಅವ್ರಿಗೆ ಬಹಳ ಈಸಿಲಿ ಗೊತ್ತಾಗತ್ತೆ. ರೂಪಾಲಿ ಅವರು ಅವನನ್ನು ಬಹಳ ಸ್ಪಷ್ಟವಾಗಿ ಕೇಳಿದ್ದಾರೆ, ಅಲ್ಲಿ ನೀರಿತ್ತು, ನೀನು ಹೇಗೆ ಅವಳನ್ನು ಕರ್ಕೊಂಡು ಹೋದೆ ಅಂತೇಳಿ. ಅಲ್ಲಿ ಆ್ಯಂಕಲ್ಗಿಂತ ಕೆಳಗಡೆ ನೀರಿತ್ತು ಅನ್ನೋ ರೀತಿ ಅವನು ಉತ್ತರ ಕೊಟ್ಟಿದ್ದಾನೆ. ಜನ ನೋಡ್ಲಿಲ್ವಾ ಅಲ್ಲಿ ಜನ ಓಡಾಡುವಂಥ ರಸ್ತೆ ಅಂತ ಕೇಳಿದಾಗ ಅದು ತುಂಬ ಡೀಪ್ ಟರ್ನಿಂಗ್ ಇದೆ, ಅಲ್ಲಿ ಪ್ರಕೃತಿ ಚಿಕಿತ್ಸಾ ಕೇಂದ್ರದ ವಾಚ್ಮ್ಯಾನಿಗೆ ಕೂಡ ಅದು ಕಾಣಿಸ್ಲಿಲ್ಲ ಅಂತೇಳಿ ಅವನು ಸಂತೋಷ್ ರಾವ್ ಹೇಳಿದ್ದಾನೆ. ಆ ಮೆಡಿಕಲ್ ಎವಿಡೆನ್ಸ್ ಇವತ್ತಿಗೂ ಕೂಡ ಇದೆ, ನನ್ನ ಹತ್ರ ಕೂಡ ಇದೆ, ನಿಮ್ಗೆ ಯಾರಿಗೆ ಬೇಕಾದರೂ ನಾನು ಕಳಿಸ್ಕೊಡ್ಬಲ್ಲೆ ಅದನ್ನು. ಈ ರೂಪಾಲಿ ಅವರು ಬಹಳ ಸ್ಪಷ್ಟವಾಗಿ ಅದರಲ್ಲಿ ಉಲ್ಲೇಖ ಮಾಡ್ತಾರೆ,
ಈ ಪ್ರಕರಣದಲ್ಲಿ ಸಂತೋಷ್ ರಾವೇ ತಪ್ಪಿತಸ್ಥ, ಆತನೇ ಅಪರಾಧಿ ಎನ್ನುವುದನ್ನ ಈ ತನಿಖೆ ಸಾದರಪಡಿಸ್ತದೆ ಅಂತ ಹೇಳಿ ಡಾಕ್ಟರ್ ರೂಪಾಲಿ ಅವರು ಬರೆದಿದ್ದಂಥ ಸರ್ಟಿಫಿಕೇಟ್ ಇವತ್ತಿಗೂ ಕೂಡ ಇದೆ. ಆ ಸಂದರ್ಭದಲ್ಲಿ ಆತನ ಶವ ಮಹಾಜರು ಮಾಡುವಂಥ ವಿಡಿಯೋ ನಾನು ಇವತ್ತು ಅಥವಾ ನಾಳೆ ಅದನ್ನು ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ಬಿಡ್ತೀನಿ. ನಾನು ಪ್ರಯಾಸದಿಂದ ಮೊನ್ನೆ ಸಂಗ್ರಹ ಮಾಡಿದೆ, ಪ್ರಣಮ್ಯ ಸ್ಟುಡಿಯೋದವ್ರು ರೆಕಾರ್ಡ್ ಮಾಡಿದ್ರು. ಮಹಾಜರಿ ಕರ್ಕೊಂಡು ಹೋಗುವಾಗ ಖುದ್ದು ಸಂತೋಷ್ ರಾವೇ ತೋರಿಸ್ತಾ ಇದ್ದ ಜಾಗಗಳನ್ನ. ನಾನು ಇಲ್ಲಿದ್ದೆ, ಇಲ್ಲಿಂದ ಹೋದೆ. ಬಾಹುಬಲಿ ಬೆಟ್ಟಕ್ಕೆ ಹೇಗೆ ಹೋಗಿದ್ದು ಕೇಳಿದ್ರೆ ಒಳದಾರಿಯನ್ನು ತೋರಿಸ್ತಾನಾತ. ಆ ಕಾಡಿನಲ್ಲಿ ಒಳಗಡೆ ಹೋಗಿ ಮೇಲೆ ಹೋದ್ರೆ ನಿಮಗೆ ಹೀಗೆ ಈ ಟರ್ನಲ್ಲಿ ಹೋದ್ರೆ ಸಿಗೋದು ಬಾಹುಬಲಿ ಬೆಟ್ಟದ ಪಾಗಾರ. ಅದರ ಮೇಲೆ ಹತ್ತಿ ಕೂತ್ರೆ ಆಚೆ ಬಾಹುಬಲಿ ಬೆಟ್ಟ, ಅಲ್ಲಿಂದ ಕೆಳಗಡೆ ಹೋದ್ರೆ ಅದು ಧರ್ಮಸ್ಥಳ. ಈಗ ಬೇಕಾದ್ರೆ ನೀವು ಬಂದ್ರೆ ಕರ್ಕೊಂಡು ಹೋಗ್ತೀನಿ ನಾನು, ನನಗೇನಿಲ್ಲ. ಈ ಸಂತೋಷ್ ರಾವ್ ಸೈಂಟ್ ಫಿಲೋಮಿನಾ ಕಾಲೇಜಿನ ವಿದ್ಯಾರ್ಥಿನಿಯೊಬ್ಬಳನ್ನ ಪುತ್ತೂರು ಸರ್ಕಲ್ ಬಳಿ ಕೈ ಹಿಡಿದು ಎಳೆದಾಗ ಆತನ ಮೇಲೆ ಒಂದು ಪಿಟಿಷನ್ ಆಗಿತ್ತು. ಸಿಪಿಐ ಸುದರ್ಶನ್ ಪೂಜಾರಿ ಎನ್ನುವರು ಪೊಲೀಸ್ ಅಧಿಕಾರಿ ಆಗಿದ್ರು. ಆ ಸಂದರ್ಭದಲ್ಲಿ ಪ್ರಿನ್ಸಿಪಾಲ್ ಅವರ ಒತ್ತಡದ ಮೇರೆಗೆ ಆ ಪ್ರಕರಣದಲ್ಲಿ ದೂರು ದಾಖಲಾಗಲಿಲ್ಲ, ಪಿಟಿಷನ್ ಅಷ್ಟಾಗಿತ್ತು, FIR ಆಗಲಿಲ್ಲ, ಅವನನ್ನು ಬಿಟ್ಟು ಕಳಿಸಿದ್ರು. ಶೃಂಗೇರಿಯಲ್ಲಿದ್ದಾಗ ಸಂತೋಷ್ ರಾವ್ ತನ್ನ ಹೆಸರನ್ನ ರವಿ ಅಂತೇಳಿ ಇಂಟ್ರೊಡ್ಯೂಸ್ ಮಾಡಿಕೊಂಡಿದ್ದ, ತನ್ನ ಊರಿನ ಹೆಸರನ್ನ ಸುಳ್ಳು ವಿಳಾಸವನ್ನ ನೀಡಿದ್ದ. ಇವನು ಈ ಹಿಂದೆ ನಿಮ್ಮ ಶಿವಮೊಗ್ಗದ ಡಾಕ್ಟರ್ ಅಶೋಕ್ ಅವರಲ್ಲಿ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದ. ಮಂಜುನಾಥ್ NB ಅಂತೇಳಿ ಒಬ್ಬ ಸೀನಿಯರ್ ಕ್ರೈಮ್ ಜರ್ನಲಿಸ್ಟ್ ಅವರನ್ನ ಎನ್ಕ್ವೈರಿ ಮಾಡಿದಾಗ ಇವನಲ್ಲಿ ಲೈಂಗಿಕವಾದಂಥ ವಿಕೃತತೆಯ ಬಗ್ಗೆ ಅವನು ಮಾತಾಡಿರುವುದನ್ನ ಅಶೋಕ್ ಅವರು ಅವರಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ನನ್ನ ಹತ್ರ ಇಂಟರ್ವ್ಯೂ ಕಾಪಿ ಇದೆ ಅಂತ ಹೇಳಿದ್ದಾರೆ, ನಾನು ಕಲೆಕ್ಟ್ ಮಾಡ್ಕೋತೀನಿ, ಒಂದು ಎವಿಡೆನ್ಸಲ್ಲಿ ಅದನ್ನು ನಾನು ಪ್ರೂವ್ ಮಾಡ್ತೀನಿ. ಫಿಮೋಸಿಸ್ ಎನ್ನುವಂಥ ಲೈಂಗಿಕವಾದಂಥ ರೋಗ ಅವನಿಗೆ ಇತ್ತು, ಅದೇನು ದೊಡ್ಡ ಸಮಸ್ಯೆ ಅಲ್ಲ. ಆ ಫಿಮೋಸಿಸ್ ಇರುವವರು ಅವರ ಮನೋಸ್ಥಿತಿ ಹೇಗಿರ್ತದೆ ಅಂತ ಹೇಳಿದ್ರೆ ಅವರಿಗೆ ವಿಕೃತಕಾಮಿಗಳಾಗಿರುವ ಸಾಧ್ಯತೆಗಳಿವೆ ಅನ್ನೋದನ್ನ ಒಂದು ಸೈನ್ಸ್, ಮೆಡಿಕಲ್ ಸೈನ್ಸ್ ಏನಿದೆ ಅದು ಹೇಳ್ತದೆ. ಅದರ ಡಾಕ್ಯುಮೆಂಟ್ ಕೂಡ ನೀವು ಗೂಗಲ್ ಮಾಡಿದರೆ ಫಿಮೋಸಿಸ್ ಪ್ರಾಬ್ಲಮ್ ಇರುವವರ ಅವರ ಮೆಂಟಲ್ ಸ್ಟೆಬಿಲಿಟಿ ಹೇಗಿರ್ತದೆ, ಅವರ ಮೆಂಟಲ್ ಹೆಲ್ತ್ ಏನಿರ್ತದೆ ಅನ್ನೋದು ನೀವು ಇಲ್ಲೆಲ್ಲ ಬುದ್ಧಿವಂತರಿದ್ದೀರಿ, ಗೂಗಲ್ ಸ್ಟಡಿ ಮಾಡಿ ನೋಡ್ಬೋದು ನೀವು. ಅದಕ್ಕೆ ಏನೇನೋ ಒಂದು ಸರ್ಟಿಫಿಕೇಟ್ ಅನ್ನು ಕೊಟ್ಟಿದೆ. ಲೈಂಗಿಕವಾದಂಥ ದೌರ್ಬಲ್ಯ ಇರುವಂಥ ಸಂತೋಷ್ ರಾವ್ಗೆ ಆ ಕಾರಣಕ್ಕೆ ಒಂದು ವಿಕೃತತೆ ಇತ್ತು ಅನ್ನೋದನ್ನು ಆ ವರದಿ ಸಾಬೀತು ಮಾಡುವಂಥದ್ದು. ಯಾರನ್ನ ಹೇಳ್ತಾರೆ ಇದರಲ್ಲಿ ಪ್ರಭಾವ ಬೀರಿದ್ದಾರೆ ಅಂತ ಹೇಳ್ತಾರೆ, ಯಾರ ಮೇಲಾದರೂ ಪ್ರಭಾವ ಬೀರಲಿಕ್ಕೆ, ಜಡ್ಜ್ ಮೇಲೆ ಪ್ರಭಾವ ಬೀರ್ತಾರೆ, ಸುಪ್ರೀಂ ಕೋರ್ಟ್ ಜಡ್ಜ್ ಮೇಲೆ ಪ್ರಭಾವ ಬೀರ್ತಾರೆ ಅಂತ ಇವ್ರು ಹೇಳ್ತಾರಲ್ಲ, ಅವರಿಗೆ ಒಬ್ಬ ಸಂತೋಷ್ ರಾವ್ನ ಮೇಲೆ ಪ್ರಭಾವ ಬೀರಿ ಅವನೇ ಅಪರಾಧಿ ಅಂತೇಳಿ ಅವನನ್ನು ನೇಣಿಗೆ ಹಾಕ್ಸ್ಲಿಕ್ಕೆ ಆಗ್ತಾ ಇರ್ಲಿಲ್ವಾ? ಹಾಗಿದ್ರೆ ಧರ್ಮಸ್ಥಳದವರಿಗೆ ಇಲ್ಲಿ ಸಂತೋಷ್ ರಾವ್ ವಿಷಯದಲ್ಲಿ ಪ್ರಭಾವ ಬೀರ್ಲಿಕ್ಕೆ ಆಗ್ತಾ ಇರ್ಲಿಲ್ವಾ? ಈ ಪ್ರಶ್ನೆಗೆ ಯಾರು ಉತ್ತರ ಕೊಡೋದಿಲ್ಲ. ಕೇಳಿದ್ರೆ ಪ್ರಭಾವ ಬೀರಿದ್ದಾರೆ ಅಂತ ಹೇಳಿ. ಇನ್ನೊಂದು ಪ್ರಶ್ನೆ ನಾನು ಕೇಳ್ತೀನಿ, ಈ ಮೆಡಿಕಲ್ ಎವಿಡೆನ್ಸ್ಗಳನ್ನ COD CBI ಸಂಗ್ರಹ ಮಾಡಿದಂಥ ಈ ದಾಖಲೆಗಳನ್ನ ಕೋರ್ಟಿಗೆ ಯಾಕೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಮನವರಿಕೆ ಮಾಡಿಕೊಡ್ಲಿಲ್ಲ ಕೇಳಿದ್ರೆ, ಪಬ್ಲಿಕ್ ಪ್ರಾಸಿಕ್ಯೂಟರ್ 2 ಮುಖ್ಯವಾದಂಥ ದಿನದಲ್ಲಿ ಅಬ್ಸೆಂಟ್ ಆಗ್ತಾರೆ. ಯೋಗೀಶ್ ಅವರನ್ನ ಹಾಜರುಪಡಿಸಿದಾಗ ಅಲ್ಲಿನ ಮೋಹಿತ್ ಕೊಳ್ತಗೆ ಅವರು ಏನು ತನ್ನ ಅಪರಾಧಿಯನ್ನ ರಕ್ಷಣೆ ಮಾಡಬೇಕಾದದ್ದು ವಕೀಲನ ಕರ್ತವ್ಯ. ಸಹನ ಕುಂದರ್ ಅವರಿಗೆ ಗೊತ್ತಿದೆ ಅಲ್ವಾ? ಅವ್ರು ಕೇಳ್ತಾರೆ ಮೋಹಿತ್ ಕೊಳ್ತಗೆ SR ನೋ ಕ್ವಶನ್ ಬಗ್ಗೆ ನಿಮ್ಗೆ ಗೊತ್ತಲ್ವಾ? ಮೋಹಿತ್ ಕೊಳ್ತಗೆ ಅಲ್ಲಿ ಕೇಳ್ತಾರೆ, ಮೋಹಿತ್ ಕೊಳ್ತಗೆ ಯೋಗೀಶ್ ಅವರಿಗೆ ಕೇಳ್ತಾರೆ, ಧರ್ಮಸ್ಥಳದಲ್ಲಿ CC ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆಯಾ? ಪಾಟಿ ಸವಾಲು ನಿಮಗೆ ಸಿಗ್ತದೆ ಪಬ್ಲಿಕ್ ಡೊಮೈನ್ ಅಲ್ಲಿ, ಅಥವಾ ನನ್ನ ಹತ್ರ ಇದೆ ಕೊಡ್ತೀನಿ, ಕೇಳಿ, ಓದಬಹುದು, ನೀವು ಸ್ಟಡಿ ಮಾಡಿ. SR ನೋ ಹೇಳ್ಬೇಕು ಅವನು. ಧರ್ಮಸ್ಥಳದಲ್ಲಿ CC ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ ಅನ್ನೋ ಪ್ರಶ್ನೆಗೆ ಯೋಗೀಶ್ ಅವರು ಎಸ್ ಅಂತ ಹೇಳ್ತಾರೆ. ಅವ್ರು ಹೋಗ್ತಾರೆ ಜಡ್ಜಿಗೆ ಮೋಹಿತ್ ಕೊಳ್ತೆಗೆ ಕನ್ವಿನ್ಸ್ ಮಾಡ್ತಾರೆ. ನೋಡಿ 2012 ಈ ಸಂದರ್ಭದಲ್ಲಿ ಧರ್ಮಸ್ಥಳದ ಪ್ರಕೃತಿ ಚಿಕಿತ್ಸಾ ಕೇಂದ್ರದಲ್ಲಿ CC ಕ್ಯಾಮೆರಾ ಅಳವಡಿಸಲಾಗಿತ್ತು, ಆದರೆ ಇವರು ಅದರ ಫುಟೇಜ್ ಕಲೆಕ್ಟ್ ಮಾಡಲಿಲ್ಲ. ನಿಮ್ಮ ಎಷ್ಟು ಬೇಕಷ್ಟು ಟೈಮ್ ತಗೊಳ್ಳಿ ಸರ್, ಸಾಕ್ತದಿಲ್ಲ. ಆ ಸಂದರ್ಭದಲ್ಲಿ ಪ್ರಕೃತಿ ಚಿಕಿತ್ಸಾ ಕೇಂದ್ರದಲ್ಲಿ CC ಕ್ಯಾಮೆರಾ ಅಳವಡಿಸಲಾಗಿತ್ತು, ಆದರೂ ಕೂಡ ಇವರು ಫುಟೇಜ್ ಕಲೆಕ್ಟ್ ಮಾಡಿಲ್ಲ ಅಂತೇಳಿ ಜಡ್ಜಿಗೆ ಕನ್ವಿನ್ಸ್ ಮಾಡ್ತಾರೆ. ಜಡ್ಜ್ ಅದನ್ನು ಬರ್ಕೊಳ್ತಾರೆ. ಕರೆಕ್ಟಾ? ಅವ್ರು ಹೇಳಿದೇನು, ಧರ್ಮಸ್ಥಳದಲ್ಲಿ CC ಕ್ಯಾಮೆರಾ ಇತ್ತು ಅಂತೇಳಿ. ಅವರು ಪ್ರಕೃತಿ ಚಿಕಿತ್ಸಾ ಕೇಂದ್ರದಲ್ಲಿ CC ಕ್ಯಾಮೆರಾ ಇತ್ತಾ ಕೇಳಿದ್ರೆ ನೋ ಅಂತ ಹೇಳ್ತಿದ್ರು ಯೋಗೀಶ್. ಅದನ್ನ ಚೀಸಿಂಗ್ ಮಾಡಬೇಕಾದವರು ಪಬ್ಲಿಕ್ ಪ್ರಾಸಿಕ್ಯೂಟರ್, ಅವ್ರು ಪುನಃ ಜಡ್ಜಿ ಕನ್ವಿನ್ಸ್ ಮಾಡಬೇಕು. ನೋಡಿ, ಧರ್ಮಸ್ಥಳದಲ್ಲಿ CC ಕ್ಯಾಮೆರಾ ಇತ್ತು, ಆದರೆ ಧರ್ಮಸ್ಥಳದ ಪ್ರಕೃತಿ ಚಿಕಿತ್ಸಾ ಕೇಂದ್ರದಲ್ಲಿ CC ಕ್ಯಾಮೆರಾ ಇರಲಿಲ್ಲ. ಅಲ್ಲಿ CC ಕ್ಯಾಮೆರಾವನ್ನು ಅಳವಡಿಸಿರೋದು ಅಶೋಕ್ ಆಟೋಮೇಷನ್ ಅಂತೇಳಿ ಅನಿಲ್ ಅನ್ನುವರು, ಉಡುಪಿಯವರು. ಅದರ ಬಿಲ್ ಕಾಪಿ ನಮ್ಮ ಹತ್ರ ಇದೆ. ಪ್ರಕೃತಿ ಚಿಕಿತ್ಸಾ ಕೇಂದ್ರದಲ್ಲಿ CC ಕ್ಯಾಮೆರಾ ಅಳವಡಿಸಿರೋದು 2014ನೇ ಇಸ್ವಿಗೆ. ಈ ರೀತಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಎವಿಡೆನ್ಸ್ಗಳನ್ನ ಜಡ್ಜಿಗೆ ಹೀಗೆ ಕೊಟ್ಟು ಮನವರಿಕೆ ಮಾಡಿಕೊಡ್ಬೇಕಿತ್ತು, ಆದರೆ ಆ ಕೆಲಸವನ್ನ
ಪಬ್ಲಿಕ್ ಪ್ರಾಸಿಕ್ಯೂಟರ್ ಆದಂಥ ಶಿವಾನಂದ ಪೆರ್ಲ ಮಾಡೋದಿಲ್ಲ. ಹಾಗಾಗಿ ಅಲ್ಲಿ CC ಕ್ಯಾಮರಾ ಇತ್ತು ಅಂತೇಳಿ ಜಡ್ಜ್ಮೆಂಟ್ ಕಾಪಿಯಲ್ಲಿ ಮೆನ್ಷನ್ ಆಗುತ್ತೆ, ಚಾರ್ಜ್ ಶೀಟಲ್ಲಿ ಇಲ್ಲ. ಪಬ್ಲಿಕ್ ಪ್ರಾಸಿಕ್ಯೂಟರ್ ಅದನ್ನು ಕನ್ವಿನ್ಸ್ ಮಾಡದೇ ಇರುವ ಕಾರಣಕ್ಕೆ. ಆಮೇಲೆ ಇನ್ನೊಂದು, ರೂಪಾಲಿ ಕೊಟ್ಟಿರುವಂಥ ಸ್ಟೇಟ್ಮೆಂಟ್, ಎಲ್ಲ ಸ್ಟೇಟ್ಮೆಂಟ್ಗಳನ್ನು ಜಡ್ಜಸ್ ಟೇಬಲ್ಗೆ ಇಟ್ಟರೆ ಅವರೆಲ್ಲವನ್ನ ಓದಲಿಕ್ಕೆ ಆಗೋದಿಲ್ಲ. ಅವರಿಗೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಮನವರಿಕೆ ಮಾಡಿಕೊಡ್ಬೇಕು. ಆದರೆ ಆ ರೀತಿಯ ಯಾವ ಪ್ರಾಸಿಕ್ಯೂಷನ್ ಎಷ್ಟು ವೈಫಲ್ಯ ಅಂತ ಹೇಳಿದರೆ, ಅದೇ ದಿವಸ ಸೌಜನ್ಯಳನ್ನ ಮತ್ತೆ ಸಂತೋಷ್ ರಾವನ್ನ 3:30 ಗಂಟೆಗೆ ಅದೇ ಜಾಗದಲ್ಲಿ ನೋಡಿರುವಂತಹ ಗೋಪಾಲ ಪೂಜಾರಿ ಎನ್ನುವಂತಹ ಒಂದು ವಿಟ್ನೆಸ್, ಅವನನ್ನ ಕೋರ್ಟಿಗೆ ಪ್ರೊಡ್ಯೂಸೇ ಮಾಡಲಿಲ್ಲ ಪಬ್ಲಿಕ್ ಪ್ರಾಸಿಕ್ಯೂಟರ್. ಮೊನ್ನೆ ರಿಪಬ್ಲಿಕ್ ಕನ್ನಡದಲ್ಲಿ ಅವನು ಸಾಕ್ಷಿಯನ್ನೇ ಹೇಳ್ದ. ಇವತ್ತು ಯಾರೋ ಸಾಕ್ಷಿ ಹೇಳ್ತಾರೆ, ನಮ್ಮ ಹತ್ರ ಸಾಕ್ಷಿ ಇದೆ, ಅದನ್ನು ನಾವು ನಂಬಲಿಕ್ಕೆ ಆಗೋದಿಲ್ಲ. ಅದು 10-12 ವರ್ಷದ ಮೇಲೆ ಸೃಷ್ಟಿಯಾಗುವಂಥ ಸಾಕ್ಷಿ. ಆದರೆ ಆತನ ಹೆಸರು ಚಾರ್ಜ್ ಶೀಟಲ್ಲಿದೆ, ತನಿಖಾಧಿಕಾರಿಗಳು ಆತನ ಎನ್ಕ್ವೈರಿ ಮಾಡಿದ್ದಾರೆ, ಆತನನ್ನ ಸಾಕ್ಷಿಯನ್ನಾಗಿ ಅಂದೇ ಪರಿಗಣಿಸಿದ್ದಾರೆ. ಆದರೂ ಕೂಡ ಆ ಸಾಕ್ಷಿಯನ್ನ ಕೋರ್ಟಿನ ಕಟಕಟೆಗೆ ತಾರದೆ ಇಲ್ಲಿ ಯಾರನ್ನು ರಕ್ಷಿಸುವಂತ ಕೆಲಸವನ್ನ ಮಾಡಿದ್ದಾರೆ. 1 ಕೋಟಿ ನಾವು ಖರ್ಚು ಮಾಡಿದ್ದೇವೆ ಅಂತ ಹೇಳುವಾಗಲೇ ನನಗೆ ಅನುಮಾನ ಬಂದಿತ್ತು. ಸೌಜನ್ಯಳಿಗೆ ಇವರು ಅನ್ಯಾಯವನ್ನ ಮಾಡಿದ್ದಾರೆ, ಆ ಹೆಣ್ಣಿಗೆ ನ್ಯಾಯ ಸಿಗದೇ ಇರುವ ಹಾಗೆ ಮಾಡಿದ್ದಾರೆ. ಅದರ ನಂತರ ಏನೇನು ಕಥೆಗಳನ್ನು ಕಟ್ಟಿದ್ದಾರೆ ಅದರ ಬಗ್ಗೆ ನಾನು ನಿಮಗೆ ಹೇಳೋ ಅಗತ್ಯ ಇಲ್ಲ. ಅಲ್ಲಿ UDR ಮಾಡಿದ ಪ್ರಕರಣಗಳಲ್ಲಿ ಬಾಡಿಗಳನ್ನು ಎಲ್ಲೆಲ್ಲಿ ಹುಗಿದಿದ್ದಾರೆ ಅಂತೇಳಿ ಆ ಚಿನ್ನಯ್ಯನಿಗೆ ಗೊತ್ತು. 6 ತಿಂಗಳ ಹಿಂದಿನಿಂದ ಟ್ರೈನಿಂಗ್ ಕೊಟ್ಟಿದ್ದಾರಂತೆ. ಈಗ ಒಂದೊಂದು ರಿವೀಲ್ ಆಗ್ತಾ ಇದೆ. ಗಿಡಗಳನ್ನು ನೆಟ್ಟು ಇಲ್ಲೆಲ್ಲಿ ಅಗಿಬೇಕು ಅಂತೇಳಿ ಅವನಿಗೆ ಟ್ರೈನಿಂಗ್ ಕೊಟ್ಟಿದ್ದಾರಂತೆ. ಆದರೆ ಅಲ್ಲೆಲ್ಲೂ ಕೂಡ ಯಾವುದೇ ಮೂಳೆಗಳು ಸಿಗಲಿಲ್ಲ. ಯಾಕೆ ಕೇಳಿದ್ರೆ ಅದು ಧರ್ಮಸ್ಥಳದಲ್ಲಿ ಇರುವಂತ ಆ ಅಣ್ಣಪ್ಪ ಸ್ವಾಮಿಯ ಪವಾಡ ಅನ್ನೋದನ್ನು ನಾನು ಹೇಳ್ತೇನೆ. ಬಂಧುಗಳೇ, ಈ ಸೌಜನ್ಯ ಪ್ರಕರಣದಲ್ಲಿ ಇವತ್ತಿಗೂ ಕೂಡ ಹೇಳಿದ್ರು ಧರ್ಮಸ್ಥಳದ ಪರವಾಗಿ ಅಂತೇಳಿ. ನಾನು ಯಾವುದೇ ಕಾರಣಕ್ಕೂ ಆ ಸಂದರ್ಭದಲ್ಲಿ ಯಾರ ಪರವಾಗಿ ಅಂತ ಹೋಗಿದ್ದಲ್ಲ. ಈ ಪ್ರಕರಣದ ಬಗ್ಗೆ ಒಂದು ವರದಿಯನ್ನು ಮಾಡಬೇಕು ಅಂತೇಳಿ. ನನಗೂ ಒಬ್ಬಳು ತಂಗಿ ಇದ್ದಾಳೆ ಅನ್ನೋ ಕಾರಣಕ್ಕೆ, ಈ ಹೆಣ್ಣಿಗೆ ಈ ರೀತಿ ಅನ್ಯಾಯ ಅಂತೇಳಿ ವರದಿಗಳು ಬರ್ತಿರುವ ಕಾರಣಕ್ಕೆ ನಾನು ಸ್ಟಡಿ ಮಾಡ್ಕೊಂಡು ಹೋಗಿದ್ದೇನೆ. ನಿದ್ದೆಯಲ್ಲಿ ಮಲಗಿದ್ದಾದರೂ ನನ್ನ ಎಬ್ಬಿಸಿ ಕೇಳಿದರೆ ನೀವು ಚಾರ್ಜ್ ಶೀಟಿನ ಯಾವ ವಿಚಾರದ ಬಗ್ಗೆ ಪ್ರಶ್ನೆ ಮಾಡಿದ್ರು ನಾನು ಬಹಳ ಸ್ಪಷ್ಟವಾಗಿ ಉತ್ತರ ಕೊಡ್ತೇನೆ. ತುಂಬ ಎವಿಡೆನ್ಸ್ಗಳನ್ನು ಇಲ್ಲಿ ಕೋರ್ಟಿಗೆ ಸಲ್ಲಿಕೆ ಮಾಡಲಿಲ್ಲ. ಅವನಿಗೆ ಶಿಕ್ಷೆ, ಅವನು ನೋಡಿ ಇನ್ನೊಂದು ಸುಳ್ಳು ಹೇಳಿದ್ದಾರೆ, ಅವನು ನಿರಪರಾಧಿ ಅಂತೇಳಿ ಬಿಡುಗಡೆ ಆದ ಅಂತ ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ಇಲ್ಲ. ನೀವು ಜಡ್ಜ್ಮೆಂಟ್ ಕಾಪಿಯನ್ನು ಓದಿ, ಕೊನೆಯ 4 ಪುಟಗಳನ್ನು ಓದಿ. ಬೆನಿಫಿಟ್ ಆಫ್ ಡೌಟ್, ಸಾಕ್ಷಿ ಆಧಾರಗಳನ್ನ ಸಾಬೀತುಪಡಿಸುವಲ್ಲಿ ಪ್ರಾಸಿಕ್ಯೂಷನ್ ವೈಫಲ್ಯ ಆಗಿರುವ ಕಾರಣಕ್ಕೆ ಬೆನಿಫಿಟ್ ಆಫ್ ಡೌಟ್ ಅಡಿಯಲ್ಲಿ ಆತನನ್ನು ಖುಲಾಸೆ ಮಾಡಲಾಗಿದೆ. ಬೈಂದೂರಿನ ಅಕ್ಷತಾ ದೇವಾಡಿಗ ಅತ್ಯಾಚಾರದ ಪ್ರಕರಣದಲ್ಲಿ ನಾವೇ ಹೋರಾಟ ಮಾಡಿದವರು. ಆದರೆ ಅತ್ಯಾಚಾರಿ ಸಾಕ್ಷಿ ಆಧಾರದ ಕೊರತೆಯ ಕಾರಣಕ್ಕೆ ಬಿಡುಗಡೆ ಆಗ್ತಾನೆ. ನಾವು ಕೇಳಬಹುದು, ಆಗಿದ್ರೆ ಅಲ್ಲಿ ಅತ್ಯಾಚಾರ ಮಾಡಿದ್ ಯಾರು ಅಂತೇಳಿ. ರತ್ನ ಕೊಠಾರಿ ಪ್ರಕರಣವೂ ಕೂಡ ಬಯಲಾಗೋದಿಲ್ಲ. ಸುಚೇತಾ ಶೆಟ್ಟಿ, ಭಾರತಿ, ವಂಶಿ, ಸೌಮ್ಯ ಭಟ್ ಎಲ್ಲ ಪ್ರಕರಣವೂ ಹೀಗೆ ನಾನು ಹೇಳಿದೆ. 1,85,000 ಪ್ರಕರಣಗಳಲ್ಲಿ 3,668 ಸಮಥಿಂಗ್, ಒಂದು ನಿಮಿಷ, ಸಾರಿ 3,368 ಪ್ರಕರಣಗಳಲ್ಲಿ ಮಾತ್ರ ಕನ್ವಿಕ್ಷನ್ ಆಗಿರೋದು. ಸೌಜನ್ಯ ಪ್ರಕರಣದಲ್ಲಿ ಸೌಜನ್ಯರಿಗೆ ಅನ್ಯಾಯ ಮಾಡಬೇಕು, ಆ ಅನ್ಯಾಯವನ್ನ ಧರ್ಮಸ್ಥಳದ ತಲೆಗೆ ಕಟ್ಟಬೇಕು. ಅವರ ನಿಶ್ಚಲ್ ಜೈನ್ ನೋಡಿ, ನಿಮಗೆ ಇನ್ನು 5 ನಿಮಿಷ ತಗೊಳ್ತೇನೆ, ಅರ್ಧ ಗಂಟೆ ಮುಗಿತದಲ್ಲಿಗೆ. ನಿಶ್ಚಲ್ ಜೈನ್ ಮೇಲೆ ಆರೋಪ ಮಾಡಿದರು. ಆರೋಪ ಪಟ್ಟಿಯಲ್ಲಿ ನಿಶ್ಚಲ್ ಜೈನ್ ಹೆಸರೇ ಇಲ್ಲ. ಧೀರಜ್, ಮಲ್ಲಿಕ್, ಉದಯ್ ಈ 3 ಜನರ ಬ್ರೈನ್ ಮ್ಯಾಪಿಂಗ್ ಆಗಿದೆ. ಯಾವನಾದ್ರೂ ಒಬ್ಬ ಹೇಳಿ ಈಗ ಆಗಿಲ್ಲ ದಾಖಲೆ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಆಗಿದೆ, ದಾಖಲೆ ಇದೆ ಅನ್ನೋದು ನಾನು ಸಾಬೀತು ಮಾಡ್ತೇನೆ. ಯಾರಿಗಾದ್ರೂ ತಾಕತ್ತಿದ್ರೆ ಬರಲಿ, ನನ್ನ ಹತ್ರ ಕೇಳಿ. PVSN ರಾಜು ಅದನ್ನ ಸಬ್ಮಿಟ್ ಮಾಡಿದರೆ ಹೈಕೋರ್ಟಿಗೆ, ಎವಿಡೆನ್ಸ್ಗಳನ್ನು ಸಬ್ಮಿಟ್ ಮಾಡಿದ್ದಾರೆ. ಆ ದಾಖಲೆ ನೀವು ಕೈ ಮೂಳೆ ಮುರಿದಾದಾಗ ಎಕ್ಸ್ರೇ ರಿಪೋರ್ಟ್ ಕೊಡುವಂಗೆ ನಿಮ್ಮ ಕೈ ಕೊಡಲ್ಲ. ಅದು CBI ತನಿಖೆಯ ಅಂಶಗಳು, ಅದು ಅವರಲ್ಲಿ ಇರ್ತದೆ. ಯಾವ ಪ್ರಕರಣ ಯಾವಾಗ ಬೇಕಾದರೂ ಅದು ಮತ್ತೆ ಪ್ರಶ್ನೆಗೆ ಒಳಪಡಬಹುದು. ಆ ಸಂದರ್ಭದಲ್ಲಿ ಅವರು ಸಲ್ಲಿಕೆ ಮಾಡ್ತಾರೆ. 3 ಜನರ ಬ್ರೈನ್ ಮ್ಯಾಪಿಂಗ್ ಆಗಿದೆ, 3 ಜನರ ಪರಿಶೀಲನೆ ಆಗಿದೆ. ಆದರೆ ಸಂತೋಷ್ ರಾವ್ ನಾರ್ಕೋ ಅನಾಲಿಸಿಸ್ ಆಗಲಿಕ್ಕೆ ಆತ ಒಪ್ಪಲಿಲ್ಲ. ನಿಶ್ಚಲ್ ಜೈನ್ ಪ್ರಕರಣದಲ್ಲಿ ಒಂದು ಕ್ಲಾರಿಫಿಕೇಶನ್ ಕೊಡ್ತೇನೆ. ನಿಶ್ಚಲ್ ಜೈನ್ ಭಾರತದಲ್ಲಿ ಇರಲೇ ಇಲ್ಲ ಅನ್ನೋದಕ್ಕೆ ವೀಸಾ, ಪಾಸ್ಪೋರ್ಟ್, ಅವನ ID, ಕಾಲೇಜ್ ID, ಲೈಬ್ರರಿ ID, ಟ್ರಾನ್ಸಾಕ್ಷನ್ ಹಿಸ್ಟ್ರಿ ಎಲ್ಲವನ್ನು ಕೊಟ್ಟರು ಇವರು ಒಪ್ಪಲಿಲ್ಲ. ಆಮೇಲೆ ನಿಶ್ಚಲ್ ಅವರು ಹೈಕೋರ್ಟಿಗೆ ಒಂದು ರಿಟ್ ಪಿಟಿಷನ್ ಹಾಕ್ತಾರೆ.
ಫಾರಿನ್ ಎಂಬೆಸಿಗೆ, ಇಂಡಿಯನ್ ಫಾರಿನ್ ಎಂಬೆಸಿಗೆ ಹಾಕಿ ನನ್ನ ಟ್ರಾವೆಲ್ ಹಿಸ್ಟ್ರಿಯನ್ನು ನೀವು ಒದಗಿಸಿಕೊಡಬೇಕು ಅಂತೇಳಿ ಹೈಕೋರ್ಟಿಂದ ಫಾರಿನ್ ಎಂಬೆಸಿಗೆ ಡೈರೆಕ್ಷನ್ ಕೊಡಿಸಿ ಹೈಕೋರ್ಟ್ ಅವ್ರಿಗೆ ಕೇಳ್ತದೆ, ನಿಶ್ಚಲ್ ಜೈನ್ ಅವರ ಈ ಪಾಸ್ಪೋರ್ಟಿನ ವ್ಯಕ್ತಿಯ ಏನು ಟ್ರಾವೆಲಿಂಗ್ ಹಿಸ್ಟ್ರಿಯನ್ನು ಕೊಡಿ ಅಂತ ಹೇಳಿದಾಗ ಆ ಫಾರಿನ್ ಎಂಬೆಸಿ ಒಂದು ಡಾಕ್ಯುಮೆಂಟನ್ನು ಪ್ರೊಡ್ಯೂಸ್ ಮಾಡುತ್ತೆ. ಅದರಲ್ಲೂ ನಿಶ್ಚಲ್ ಮೊದಲು ಹೇಳಿರುವ ಹಾಗೆ ಅದು ಕೂಡ ದಾಖಲೆಯನ್ನು ಕೊಡುತ್ತೆ. ಅದನ್ನೇನು ಕ್ರಿಯೇಟ್ ಮಾಡೋಕ್ಕಾಗತ್ತಾ? ಹಾಗಿದ್ರೆ ನಿಶ್ಚಲ್ ಜೈನ್ ಮೇಲೆ ಇವರು ಆರೋಪ ಪಟ್ಟಿಯಲ್ಲಿ ಸೇರಿಸಬಹುದಿತ್ತಲ್ಲ ಕೋ ಅಕ್ಯೂಸ್ಡ್ ಆಗಿ, ಯಾಕೆ ಸೇರಿಸಲಿಲ್ಲ? ಬೀದಿ ರಂಪಾಟ ಮಾಡುವಾಗ ಅವರ ಹೆಸರು ಹೇಳೋದು, ಕೋರ್ಟ್ನಲ್ಲಿ ಅವರ ಹೆಸರು ಉಲ್ಲೇಖ ಮಾಡೋದಿಲ್ಲ. ಇದೆಲ್ಲವೂ ಕೂಡ ಬಹಳ ಸ್ಪಷ್ಟವಾಗಿ ಧರ್ಮಸ್ಥಳದ ಮೇಲೆ ಆರೋಪವನ್ನು ಮಾಡಲಿಕ್ಕೆ, ಧರ್ಮಸ್ಥಳ ಅದರ ಹಿಂದೆ ಬಹಳ ದೊಡ್ಡ ಷಡ್ಯಂತ್ರ ಇದೆ. ಒಡನಾಡಿ ಸ್ಟ್ಯಾನ್ಲಿಯ ಬಗ್ಗೆ ನಾನು ಅವತ್ತೇ ಸ್ಟಿಂಗ್ ಆಪರೇಷನ್ ಮಾಡಿ ಹೇಳಿದ್ದೇನೆ. ಇವತ್ತು ಇಡೀ ತನಿಖೆಯಲ್ಲಿ ಒಡನಾಡಿಯಲ್ಲಿ ಫಂಡ್ ಫ್ಲೋ ಮಾಡಿರುವಂಥದ್ದು ಸಾಬೀತಾಗಿರುವಂಥ ವರದಿಗಳು ಸಿಕ್ಕಿವೆ. ಇಲ್ಲಿ ಕ್ರಿಶ್ಚಿಯನ್ ಮಿಷನರಿಗಳು ಇದರ ಹಿಂದೆ ಇದ್ದಾರೆ, ಮುಸ್ಲಿಂ ಮತಾಂಧರು ಕೂಡ ಇದರಿದ್ದಾರೆ. ಎಲ್ಲ ಕ್ರೈಸ್ತರನ್ನ, ಎಲ್ಲ ಮುಸ್ಲಿಮರನ್ನ ನಾನು ವಿರೋಧಿಸೋದಿಲ್ಲ. ನನಗೂ ಕೂಡ ಕ್ರೈಸ್ತರು ಸ್ನೇಹಿತರಿದ್ದಾರೆ, ನನಗೂ ಕೂಡ ಮುಸ್ಲಿಂ ಸ್ನೇಹಿತರಿದ್ದಾರೆ. ಆದರೆ ಒಂದಷ್ಟು ಜನ ಮತಾಂಧರಿದ್ದಾರೆ. ಅವರೆಲ್ಲರ ಉದ್ದೇಶ ಧರ್ಮಸ್ಥಳವನ್ನ ಟಾರ್ಗೆಟ್ ಮಾಡುವಂಥದ್ದು. ಹಾಗಾಗಿ ನಿರಂತರವಾಗಿ 12 ವರ್ಷಗಳಿಂದ ಧರ್ಮಸ್ಥಳದ ಮೇಲೆ ಇವರು ಟಾರ್ಗೆಟ್ ಅನ್ನ ಮಾಡ್ಕೊಂಡು ಬಂದಿದ್ದಾರೆ. ಈ ಸತ್ಯ ಬಹಿರಂಗ ಆಗಿದೆ. ಈಗ ಇನ್ನೂ ಸೌಜನ್ಯ ಅಂತ ಹೇಳ್ತಾ ಇದ್ದಾರೆ. ಅದು ಬಹುಶಃ ಅಣ್ಣಪ್ಪನ ಪವಾಡ ಅಂತ ನಾನು ಹೇಳೋದು ನಮ್ಮೆಲ್ಲರ ಆಗ್ರಹ ಆಗಬೇಕು. ನಾಳೆ ಕೂಡ ಸಂತೋಷ್ ರಾವ್ನ ನಾರ್ಕೋ ಅನಾಲಿಸಿಸ್ ಆಗಬೇಕು. ನಂದು ಬಹಳ ಗಟ್ಟಿಯಾದ ಪ್ರತಿಪಾದನೆ, ಬಹಿರಂಗವಾಗಿ ಆಗಲಿ. ಸಂತೋಷ್ ರಾವ್ ನಾರ್ಕೋ ಅನಾಲಿಸಿಸ್ ಆದರೆ ಸೌಜನ್ಯ ಅತ್ಯಾಚಾರಿ ಯಾರು ಎನ್ನುವುದು ಜಗಜ್ಜಾಹೀರಾಗ್ತದೆ ಎನ್ನುವುದನ್ನ ಈ ವೇದಿಕೆಯನ್ನು ಬಳಸಿಕೊಂಡು ನಾನು ಮಾಧ್ಯಮ ಪ್ರತಿನಿಧಿಗಳಿಗೆ ಹೇಳಲಿಕ್ಕೆ ಇಷ್ಟಪಡ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ಆಲಿಸಿದಂಥ ಎಲ್ಲ ಸಹೋದರ ಸಹೋದರಿಯರಿಗೆ ನಾನು ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಯಾರಲ್ಲೇ ಯಾವುದೇ ಪ್ರಶ್ನೆಗಳಿದ್ರು, ಯಾವುದೇ ದಾರಿಯಲ್ಲಿ ನಿಲ್ಲಿಸಿ ನನ್ನ ಕೇಳಿದ್ರು, ನಾನು ಅದಕ್ಕೆ ಸ್ಪಷ್ಟವಾದ ಉತ್ತರವನ್ನು ಕೊಡ್ತೇನೆ. ಇಲ್ಲಿಯ ತನಕ ನಾನು ಆಡಿದ ಪ್ರತಿ ಮಾತಿಗೂ ಕೂಡ ನನ್ನ ಹತ್ರ ಡಾಕ್ಯುಮೆಂಟ್ ಇದೆ. ಆ ಎವಿಡೆನ್ಸ್ಗಳನ್ನು ಇಟ್ಕೊಂಡೆ ನಾನು ಮಾತಾಡಿದ್ದೇನೆ. ನೀವು ಎಲ್ಲಿ ಕೂಡ ಪ್ರಶ್ನೆ ಮಾಡಬಹುದು. ಬೇಕಿದ್ರೆ ಮಂಜುನಾಥನ ಮುಂದೆ ಪ್ರಮಾಣ ಮಾಡು ಅಂತ ಹೇಳಿದ್ರು ಕೂಡ ನಾನು ಪ್ರಮಾಣ ಮಾಡಲಿಕ್ಕೆ ಬದ್ಧನಿದ್ದೇನೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಎಲ್ಲ ಅಂಗಗಳಿಂದ ತಪ್ಪಿಸಿಕೊಂಡ ವಿಚಾರವೂ ಕೂಡ ಒಬ್ಬ ಸಮರ್ಥ ಪತ್ರಕರ್ತ ಇದ್ರೆ ಅವನ ಪತ್ರಿಕಾ ರಂಗದಲ್ಲಿ ಪ್ರಕಟಗೊಳ್ತದೆ ಅನ್ನೋದನ್ನು ವಸಂತ ಗಿಳಿಯರವರ ಅಧ್ಯಯನ, ಅವರ ಅಧ್ಯಯನಗಳು, ಆ ಅನುಭವಗಳು ನಮಗೆ ಹೇಳ್ತಾ ಇವೆ. ಅವರನ್ನು ಈ ವಿಚಾರಕ್ಕೆ ಅಭಿನಂದಿಸ್ತಾ ಮುಂದೆ ನಮ್ಮ ಸಮಾಜದಲ್ಲಿ ಧಾರ್ಮಿಕ ಚಿಂತಕರಾಗಿ ವಿದ್ಯಾರ್ಥಿಗಳಿಗೆ ಮೌಲ್ಯಗಳನ್ನು ನೀಡುವಂತಹ ವಾಗ್ಮಿಗಳಾಗಿ ಗುರುತಿಸಿಕೊಂಡಿರುವಂತಹ ದಾಮೋದರ್ ಶರ್ಮರವರು ಇವತ್ತು ನಮ್ಮ ಜೊತೆಗಿರುವುದು ನಮ್ಮ ಹೆಮ್ಮೆ. ಅವರು ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಹೇಳಿ ವಿನಂತಿಸ್ತೇನೆ. ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರೇ, ವೇದಿಕೆ ಮುಂಭಾಗದಲ್ಲಿರುವಂಥ ಸಜ್ಜನ ಬಂಧುಗಳೇ, ಸುದೀರ್ಘವಾಗಿ ಮಾತಾಡುವ ಹೊತ್ತಲ್ಲ, ಆದರೆ 10 ನಿಮಿಷಗಳ ಕಾಲ ನನಗಿರುವ ಅವಧಿಯೊಳಗೆ ನನ್ನ ವಿಚಾರವನ್ನು ನಿಮ್ಮ ಮುಂದೆ ಮಂಡಿಸುವಂಥ ಪ್ರಯತ್ನವನ್ನು ನಾನು ಮಾಡುತ್ತೇನೆ. ಮೊದಲನೇದು ಏನು ಈ ಘಟನೆಯ ಹಿನ್ನೆಲೆ, ಇದು ಹೇಗಾಯಿತು, ಏನಾಯಿತು ಅನ್ನೋದನ್ನು ಗಿಳಿಯಾರವರು ನಿಮ್ಮ ಮುಂದೆ ಬಹಳ ಸ್ಪಷ್ಟವಾಗಿ ಮಂಡಿಸಿದ್ದಾರೆ. ಇದರ ಬಗ್ಗೆ ಯಾವುದೇ ಗೊಂದಲಗಳಿಲ್ಲ. ಆದರೆ ಇಲ್ಲಿ ನಾನು 2 ಸಂಗತಿಯನ್ನು ಉಲ್ಲೇಖ ಮಾಡಬೇಕು. ಒಂದನೇದು, ವಸಂತ ಗಿಳಿಯಾರ್ ಮಾತನಾಡಲಿಕ್ಕೆ ಹೊರಟಾಗ ಅವ್ರ ಬಗ್ಗೆ ತುಂಬ ಜನ ಕೆಟ್ಟ ಮಾತುಗಳನ್ನಾಡಿದ್ದಾರೆ, ಆಕ್ಷೇಪ ಮಾಡಿದ್ದಾರೆ, ಹೆತ್ತವ್ರ ಬಗ್ಗೆ ಮಾತಾಡಿದ್ರು, ಎಲ್ಲರ ಬಗ್ಗೆ ಮಾತಾಡಿದ್ರು. ಇವತ್ತು ನಾವು ನೀವು ಅರ್ಥ ಮಾಡಿಕೊಳ್ಳಬೇಕಾದ ಬಹಳ ಮುಖ್ಯ ಸಂಗತಿ ಏನು ಅಂದರೆ, ಇಷ್ಟೆಲ್ಲ ಮಾತಾಡುವ ವಸಂತ ಗಿಳಿಯಾರ್ ಏನು ಮಾಡಿದ್ದಾರೆ ಅಂತ ಒಂದು ಬೇಡವಾ? ಒಂದು ಕ್ಷಣ ದಯವಿಟ್ಟು ಕಿವಿಗೊಟ್ಟು ಕೇಳಿ. ಇಲ್ಲೇ ಕೋಟದ ಪಕ್ಕದ ಗಿಳಿಯಾರ್ನಲ್ಲಿ ಹುಟ್ಟಿದಂತಹ ಒಬ್ಬ ಹುಡುಗ ಕಡು ಬಡತನದ ನಡುವೆ ತನ್ನ ಬದುಕನ್ನು ಕಟ್ಟಿಕೊಂಡು ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡಿ ಬೆಳೀತಾ ಅಲ್ಲೊಂದು ಜನಸೇವಾ ಟ್ರಸ್ಟ್ ಅನ್ನುವಂತಹ ಸಂಸ್ಥೆಯನ್ನು ಹುಟ್ಟು ಹಾಕಿ ಇವತ್ತಿಗೆ 1.5 ಕೋಟಿ ರೂಪಾಯಿಗೂ ಮಿಕ್ಕಿದಂತಹ ಜನಸೇವಾ ಕಾರ್ಯಗಳನ್ನು ಮಾಡಿದ್ದು ಇದೇ ವಸಂತ ಗಿಳಿಯಾರ್. ಅದರಿಂದ ಆಚೆಗೆ ಎಲ್ಲೆಲ್ಲೋ ಉತ್ತರ ಕರ್ನಾಟಕದಲ್ಲಿ ಒಬ್ಬ ಹುಡುಗನಿಗೆ ಕೈ ತುಂಡಾಗಿತ್ತು ಅನ್ನೋ ವಿಷಯ ತಿಳಿದಾಗ ಆ ಮಗುವನ್ನು, ಬಡವರ ಮನೆಯ ಮಗುವನ್ನೋ ಕಾರಣಕ್ಕೆ ಕರ್ಕೊಂಡು ಬಂದು ಅವನಿಗೆ ಚಿಕಿತ್ಸೆ ಮಾಡಿ ಕಳಿಸಿದ್ದು. ಅಲ್ಲಿಂದ ಮುಂದಕ್ಕೆ 1000 ಯೂನಿಟ್ಗಳಷ್ಟು ರಕ್ತದಾನದ ವ್ಯವಸ್ಥೆಯನ್ನು ಮಾಡಿದ್ದು. ಇಲ್ಲೆಲ್ಲೇ ಪಕ್ಕದ ಊರಿನಲ್ಲಿ ಬಾರ್ಕೂರು, ನೀಲಾವರ, ಬ್ರಹ್ಮಾವರ ಅಂತ ಹಸಿರು ನೀಲಾವರ, ಹಸಿರು ಬ್ರಹ್ಮಾವರ, ಹಸಿರು ಬಾರ್ಕೂರು ಅನ್ನುವ ಹೆಸರುಗಳಲ್ಲಿ ಊರುಗಳಲ್ಲಿ ಗಿಡ ನೆಟ್ಟದ್ದು.
ಕೊರೋನಾ ಮಹಾಮಾರಿ ಬಂದಾಗ ಔಷಧ ಉಪಚಾರಗಳಿಲ್ಲದವರಿಗೆಲ್ಲ ತಾವು ಆಪತ್ತನ್ನ ಎದುರಿಸಿ ಔಷಧೋಪಚಾರಗಳನ್ನ ಮಾಡಿದ್ದು. ಅಲ್ಲ, ನಮ್ಮ ಕಡೆಯವರು ತೀರಿ ಹೋಗಿದ್ದಾರೆ ಅಂತಂದಾಗ ಸ್ವತಃ ಮಕ್ಕಳೇ ಶವ ಸಂಸ್ಕಾರ ಮಾಡುವುದಕ್ಕೆ ಮುಂದೆ ಬಾರದೇ ಇದ್ದಾಗ ಆ ತೀರಿ ಹೋದವರ ಮಗನ ಜಾಗದಲ್ಲಿ ನಿಂತು ನೂರಾರು ಶವ ಸಂಸ್ಕಾರಗಳನ್ನ ಮಾಡಿದ್ದು. ನೆನಪಿಟ್ಟುಕೊಳ್ಳಿ, ಅಪ್ಪ ಅಮ್ಮ ಇದ್ದವರು ಶವ ಹೊರಬಾರದು ಅಂತಾರೆ. ಇದೇ ಅಪ್ಪ ಅಮ್ಮ ಇರೋ ಹೊತ್ತಿಗೆ ಈ ಹುಡುಗ ಹೋಗಿ ಯಾರ್ದೋ ಶವ ಸಂಸ್ಕಾರ ಮಾಡಿದ್ರಲ್ಲ, ವಸಂತ ಗಿಳಿಯಾರು ಏನ್ ಮಾಡಿದ್ರು ಅನ್ನೋದಕ್ಕೆ ಬೇಕಿದ್ರೆ ಉತ್ತರ ಇಂಥದ್ದಿದೆ ನೂರಾರು. ಅದರಿಂದ ಆಚೆಗೆ ಗೊತ್ತಿರಲಿ, ಹಳ್ಳಿಯ ಮಕ್ಕಳಿಗೆ ಶಾಲೆಗೆ ಹೋಗ್ಲಿಕ್ಕೆ ವ್ಯವಸ್ಥೆ ಇಲ್ಲ ಅಂದಾಗ ಸರ್ಕಾರಿ ಬಸ್ಸಿನ ವ್ಯವಸ್ಥೆ ಮಾಡಿದ್ದು. ಎಷ್ಟು ಬೇಕು ನಿಮಗೆ? ಎಷ್ಟು ಬೇಕು? ನೂರಾರು ಕಥೆಗಳಿವೆ. ಈ ಊರಿನಿಂದ ದೂರದ ಬೆಂಗಳೂರಿಗೆ ಹೋಗಿ ಹೊಟ್ಟೆ ಪಾಡಿಗೋಸ್ಕರ ಬೇಕರಿ ಇಟ್ಕೊಂಡವ್ರ ಮೇಲೆ ರೌಡಿಗಳು ದಾಳಿ ಮಾಡಿದಾಗ ಇದೇ ವಸಂತ ಗಿಳಿಯಾರು ಹೋಗಿ ಅದನ್ನು ಪ್ರತಿಭಟಿಸಿದ್ದು. ನಮ್ಮ ಯಕ್ಷಗಾನದ ಬಗ್ಗೆ ವಾಹಿನಿಗಳಲ್ಲಿ ಅಪಪ್ರಚಾರ ಬಂದಾಗ ಅಲ್ಲಿ ಹೋಗಿ ಬಾಗಿಲು ತಟ್ಟಿದ್ದು ಇದೇ ವಸಂತ ಗಿಳಿಯಾರ್. ಎಷ್ಟು ಬೇಕು ರೀ ಕಥೆ? ತುಂಬಾ ಇದೆ. ನಾನು ಯಾಕೆ ಇದನ್ನು ಉಲ್ಲೇಖ ಮಾಡ್ತೇನೆ ಅಂದ್ರೆ, ವಸಂತ ಗಿಳಿಯಾರ್ ನನ್ನ ಕುಟುಂಬ ಅಲ್ಲ. ಆದರೆ ಒಬ್ಬ ವ್ಯಕ್ತಿಯ ಬಗ್ಗೆ ನಮಗೇನಾದರೂ ಅಸಮಾಧಾನ ಇದ್ರೆ, ಅವ್ರು ಹೋಗ್ತಾ ಇರೋ ದಾರಿ ಸರಿ ಇಲ್ಲ ಅಂತ ಅನ್ಸಿದ್ರೆ ವ್ಯಕ್ತಿಯನ್ನು ಆಕ್ಷೇಪ ಮಾಡೋಣ. ಆದರೆ ಆಕ್ಷೇಪಿಸಬೇಕಿದ್ರೆ ಮೊದಲು ಅವರು ಮಾಡಿದ ಒಳ್ಳೆಯ ಕೆಲಸಗಳನ್ನು ಅವಲೋಕನ ಮಾಡಬೇಕಲ್ಲ. ಅಲ್ಲ, ವ್ಯಕ್ತಿಯ ಬಗ್ಗೆ ದ್ವೇಷ ಉಂಟು ಅನ್ನೋ ಕಾರಣಕ್ಕೆ ಅಪ್ಪನಿಗೆ, ಅಮ್ಮನಿಗೆ, ತಂಗಿಗೆ, ಹೆಂಡತಿಗೆ, ಮಕ್ಕಳಿಗೆ ಬೈಯೋದು ಯಾವ ನ್ಯಾಯ? ಆದ್ದರಿಂದ ನಾನು ಹೇಳ್ತಾ ಇರುವಂಥದ್ದು, ಇವತ್ತು ಜನಾಗ್ರಹ ಸಭೆ ಅಂತ ಆದ್ಮೇಲೆ ಅದರ ಸಾಧಕ ಬಾಧಕಗಳೇನು ಅನ್ನೋದ್ರ ಬಗ್ಗೆ ಅವರು ಮಾತನಾಡಿದ್ದಾರೆ. ಇವತ್ತು ನಾನು ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ಳೋದು, ಇದು ಜನ ಆಗ್ರಹದ ಜೊತೆಗೆ ಆತ್ಮಾವಲೋಕನದ ಸಭೆ ಆಗಲಿ ಅನ್ನುವುದಷ್ಟೇ ನನ್ನ ವಿನಂತಿ ಕೂಡ. ಯಾಕೆಂದ್ರೆ ಇಲ್ಲಿ ಸೇರಿದ್ದೇವಲ್ಲ, ಆರಂಭದ ದಿನಗಳಲ್ಲಿ ಮೊನ್ನೆ ಒಬ್ಬರು ಮಾತಾಡ್ತಾರೆ. ಆರಂಭದ ದಿನಗಳಲ್ಲಿ ಮಾತನಾಡಿದಾಗ ನೀವು ಧರ್ಮಸ್ಥಳಕ್ಕೆ ಹೋಗಬೇಡಿ ಅಂತಂದ ಜನ, ಅವ್ರು ಹೀಗೆ ಇದ್ದೂ ಇರಬಹುದಲ್ಲ ಅಂತ ಹೇಳಿದ ಜನ ಈಗ ಬಂದು ಹೇಳ್ತಾರೆ ಕೈ ಮುಗಿದು, ಛೆ ಅವ್ರಿಗೆ ಹಾಗೆ ಹೇಳಬಾರ್ದಿತ್ತು ಅಂತ. ಎಲ್ಲಿಂದ ಬಂತಿದು? ಯಾವತ್ತೂ ಕೂಡ ಧರ್ಮಸ್ಥಳದ ಪರವಾಗಿ ನಿಲ್ತೇವೆ ಅಂತಂದಾಗ ನಮಗೆ ಹಿಂಜರಿಕೆ ಇರಬಾರ್ದು. ಯಾಕೆ ಗೊತ್ತಾ? ಎಲ್ಲರೂ ಅಂದ್ಕೊಂಡಿದ್ದಾರೆ ಇವರು ಹೆಗ್ಗಡೆಯವ್ರ ಪರವಾಗಿ ಮಾತಾಡ್ತಾರೆ ಅಂತ. ಧರ್ಮಸ್ಥಳದ ಹೆಗ್ಗಡೆಯವರು ಒಂದು ಮಾತು ಹೇಳಿದ್ದಾರೆ, ಯಾವತ್ತೂ ಕೂಡ ನೀವು ನನ್ನ ಪರವಾಗಿ ಮಾತನಾಡಬೇಡಿ. ಸ್ಪಷ್ಟವಾಗಿ ಕೇಳ್ಕೊಳ್ಳಿ, ಅವರೇ ಹೇಳಿದ ಮಾತು. ಯಾವತ್ತೂ ಕೂಡ ನೀವು ನನ್ನ ಪರವಾಗಿ ಮಾತನಾಡಬೇಡಿ, ಸತ್ಯದ ಪರವಾಗಿ ನಿಲ್ಲಿ, ಧರ್ಮದ ಪರವಾಗಿ ನಿಲ್ಲಿ, ನಿಮಗೆ ಸ್ವಾಮಿಯ ಅನುಗ್ರಹ ಇರಲಿ ಅಂತ ಹೆಗ್ಗಡೆಯವರು ಹೇಳಿದರೆ ಹೊರತು ನನ್ನನ್ನು ಓಲೈಸಿ ಮಾತಾಡಿ ಅಂತ ಅವ್ರು ಹೇಳಿದ್ದೇ ಇಲ್ಲ. ಹಾಗಾಗಿ ಇವರೆಲ್ಲ ಹೊರಟದ್ದು ಸತ್ಯದ ಪರವಾಗಿ ನಿಲ್ಲುವುದಕ್ಕೆ. ಸತ್ಯ ಗೊತ್ತಾ ನಿಮಗೆ? ಈ ಹೋರಾಟ ಆರಂಭ ಆಗುವ ದಿನದಲ್ಲಿ ವಸಂತ ಗಿಳಿಯಾರ್ ಮತ್ತು ಅವರ ಸ್ನೇಹಿತ ಪ್ರವೀಣ್ ಯಕ್ಷಿಮಠ ಅವ್ರು ಏನಂದಿದ್ರು ಗೊತ್ತಾ? ಸರ್, ಇದರಲ್ಲಿ ನಾವು ಹೊರಟದ್ದು ಸತ್ಯದ ಪರವಾಗಿ ನೋಡುವುದಕ್ಕೆ. ಯಾಕೆ ಅಂದ್ರೆ ನನಗೂ ಒಬ್ಬಾಕೆ ಸಹೋದರಿ ಇದ್ದಾಳೆ. ಬಡವರ ಮನೆಗೆ ಹೆಣ್ಣಿಗೆ ಅನ್ಯಾಯ ಆಗಿದೆ, ಅವಳ ಕೊಲೆ ಆಗಿದೆ ಅಂದ್ರೆ ಇದಕ್ಕೆ ನ್ಯಾಯ ಒದಗಿಸಬೇಕು ಅನ್ನುವ ಕಾರಣಕ್ಕೆ ಇದರಲ್ಲಿ ನಾವು ತೊಡಗಿಕೊಂಡಿದ್ದೇವೆ. ಒಂದು ವೇಳೆ ಇದರಲ್ಲೇನಾದರೂ ಧರ್ಮಸ್ಥಳದವರ ಕೈವಾಡ ಉಂಟು ಅಂತ ಗೊತ್ತಾದ್ರೆ ಅವರನ್ನು ಬಿಡುವ ಪ್ರಶ್ನೆಯೇ ಇಲ್ಲ ಅಂತ ಹೇಳಿದ್ದು ಇಸೇ ವಸಂತ ಗಿಳಿಯಾರ್. ನೆನಪಿಟ್ಟುಕೊಳ್ಳಿ. ಯಾಕೆ ಈ ಮಾತನ್ನಿಷ್ಟು ಅಧಿಕೃತವಾಗಿ ಹೇಳ್ತೇನೆ ಅಂತಂದ್ರೆ, ಕಾರಣ ಇಷ್ಟೇ, ಯಾರನ್ನೋ ದ್ವೇಷ ಮಾಡುವುದು ಅಥವಾ ಅವರ ಪಾಡಿಗೆ ಅವರಿದ್ದವರನ್ನು ಹಿಂಸೆ ಮಾಡುವುದು ಅಥವಾ ಯಾವುದೋ ಒಂದು ಹೆಣ್ಣು ಮಗಳ ಬದುಕಿನ ಅಂತ್ಯವನ್ನು ಸಂಭ್ರಮಿಸುವುದಕ್ಕೆ ಇಲ್ಲಿ ರಾಕ್ಷಸರಿಲ್ಲ, ಮನುಷ್ಯರಿದ್ದಾರೆ. ಹಾಗಾಗಿ ನಮಗೆಲ್ಲ ಅರ್ಥ ಆಗಬೇಕಾದ ಏನು ಅಂತ ಕೇಳಿದ್ರೆ, ಈ ಹೋರಾಟದಲ್ಲಿ ಧುಮುಕಿದ ಹುಡುಗರಿದಾರಲ್ಲ, ಅವ್ರ ಜೊತೆ ಬಂದ ಶರತ್ ಅಲಿದಾರ್ ಕೂತಿದ್ದಾರೆ, ಅವರ ಸ್ನೇಹಿತ ಇನ್ನೊಬ್ಬ ಪ್ರವೀಣ್ ಯಕ್ಷಿಮಠ. ಹುಡುಗರೆಲ್ಲ ಎಷ್ಟು ದಿನಗಳ ಕಾಲ ರಾತ್ರಿ ನಿದ್ದೆ ಇಲ್ಲ, ಹೊಟ್ಟೆಗೆ ಅನ್ನ ಇಲ್ಲ, ಮಳೆ ಬಿಸಿಲು ಯಾವುದನ್ನು ಲೆಕ್ಕಿಸದೆ ಇದಕ್ಕೋಸ್ಕರ ಹೋರಾಟ ಮಾಡಿದ್ದಾರೆ. ಕೇಳಿ, ಇದೇ ವಸಂತ ಗಿಳಿ ಇಷ್ಟು ಗಂಭೀರವಾಗಿ ಮಾತಾಡ್ತಾರಲ್ಲ, ಎಷ್ಟು ದಿನಗಳ ಕಾಲ ರಾತ್ರಿ ಏಕಾಂತದಲ್ಲಿ ಕಣ್ಣೀರು ಹಾಕಿದ್ದಾರೆ ಕೇಳಿ ಅವ್ರ ಹತ್ರ. ಯಾಕೆ ಅಂತ ಕೇಳಿದ್ರೆ ತನಗೆ ಬೈತಾರೆ ಅಂತಲ್ಲ, ಯಾವುದೋ ಒಂದು ಹೆಣ್ಣು ಮಗಳಿಗೆ ಅನ್ಯಾಯ ಆಯಿತು, ತಪ್ಪು ಮಾಡದವರನ್ನು ಅವಹೇಳನ ಮಾಡುತ್ತಾರೆ. ನಮ್ಮ ನೆಲದ ಆರಾಧ್ಯ ಸನ್ನಿಧಾನವಾದ ಧರ್ಮಸ್ಥಳ ಅನ್ನುವ ಪುಣ್ಯಭೂಮಿಯ ಬಗ್ಗೆ ಮಾತಾಡ್ತಾರೆ ಅನ್ನುವುದಕ್ಕೆ ಆ ಹುಡುಗ ನೊಂದು ಹಾಕಿದ ಕಣ್ಣೀರುಗಳಿಗೆ ಲೆಕ್ಕ ಇಲ್ಲ. ಮೊನ್ನೆ ಹೇಳ್ತಾರೆ, ಹೇಮಾವತಿ ಅಮ್ಮನವರಂದ್ರೆ ನನ್ನ ಪಾಲಿಗೆ ಕೊಲ್ಲೂರಿನ ಭಗವತಿ ಅಂತ. ಕೇಳಿ ಅವ್ರು ಹೇಳಿದ ಮಾತಿದು. ಮತ್ತೊಂದು ಹೇಳ ನಿಮಗೆ, ವಸಂತ ಗಿಳಿಯರು ಮಾತಾಡ್ತಾರಲ್ಲ, ಈ ಇಷ್ಟು ಧೈರ್ಯವಾಗಿ ಮಾತಾಡೋದಕ್ಕೆ ಅವ್ರ ಕಾರಣ ಏನು ಅಂತಂದ್ರೆ, ಅವರಿಗೊಂದು ಅಭ್ಯಾಸ ಇದೆ. ಯಾವುದೇ ಒಂದು ಕೆಲಸವನ್ನು ಆರಂಭ ಮಾಡಬೇಕಿದ್ರೆ
ಅಥವಾ ಯಾವುದೇ ಒಂದು ಹೋರಾಟಕ್ಕೆ ಇಳಿಯಬೇಕಿದ್ರೆ ಅವರು ಮೊಟ್ಟ ಮೊದಲು ಕೊಲ್ಲೂರಿನ ಮೂಕಾಂಬಿಕೆಯ ಸನ್ನಿಧಾನ ಮತ್ತು ಆನೆಗುಡ್ಡೆಯ ಗಣಪತಿಯ ಜಾಗದಲ್ಲಿ ಕೂತು ಪ್ರಾರ್ಥನೆ ಮಾಡಿ, ನನ್ನ ಮನಸ್ಸಿನೊಳಗೆ ಇಂಥದ್ದೊಂದು ಯೋಚನೆ ಇದೆ, ನಾನು ಅದರಲ್ಲಿ ಮುಂದುವರಿಯುವುದಕ್ಕೆ ನಿಮ್ಮ ಅಪ್ಪಣೆ ಇದ್ರೆ ನಾನು ಮುಂದೆ ಸಾಗುತ್ತೇನೆ, ಅದು ನನಗೆ ಜಯಗೊಳಿಸಿ ಕೊಡಬೇಕು ಅಂತ ಪ್ರಾರ್ಥನೆ ಮಾಡಿದಾಗ ಅವರಿಗೆ ದೈವ ಪ್ರೇರಣೆ ಆದರೆ ಮಾತ್ರ ಅವರು ಒಂದು ಕಾಲು ಮುಂದೆ ಇಡುತ್ತಾರೆ, ಹೊರತು ಇಲ್ದಿದ್ರೆ ಅಂತ ಕೆಲಸಕ್ಕೆ ಇಳಿಯುವುದಿಲ್ಲ. ಆದ್ರಿಂದ ಈ ಹೋರಾಟದ ಹಿಂದೆ ಅದು ಮಂಜುನಾಥ ಸ್ವಾಮಿಯ ಅನುಗ್ರಹ ಇದೆ, ಕೊಲ್ಲೂರಿನ ಭಗವತಿಯ ಮೂಕಾಂಬಿಕೆಯ ಅನುಜ್ಞೆ ಇದೆ, ಆನೆಗುಡ್ಡೆಯ ಗಣಪತಿ ದೇವರ ಪೂರ್ಣಾನುಗ್ರಹ ಇದೆ ಅನ್ನೋದನ್ನು ನಾವೆಲ್ಲ ಒಪ್ಪಿಕೊಳ್ಳಬೇಕು. ಅಷ್ಟಕ್ಕೂ ನಾನು ಯಾರ ಪರ ವಿರೋಧ ಅಂತಲ್ಲ. ಮೊನ್ನೆ ಒಂದು ಸಭೆಯಲ್ಲಿ ಹೀಗೆ ಮಾತನಾಡಬೇಕಿದ್ರೆ ಹೇಳಿದೆ, ಪ್ರಪಂಚದಲ್ಲಿ ಅವರವರ ಅಭಿಪ್ರಾಯಗಳನ್ನು ಹೇಳುವಂತ ಅಧಿಕಾರ ಅವಕಾಶ ಅವರಿಗಿದೆ, ಖಂಡಿತವಾಗಿ ಹೇಳಿಕೊಳ್ಳಿ. ಆದರೆ ಯೋಚನೆ ಮಾಡುವ ನಾವು ನೀವಿದ್ದೇವಲ್ಲ, ಒಮ್ಮೆ ಆತ್ಮಾವಲೋಕನ ಮಾಡಬೇಕಲ್ಲ. ಅದಕ್ಕಾಗಿ 4 ಮಾತುಗಳನ್ನು ನಿಮ್ಮ ಮುಂದೆ ಹೇಳುತ್ತೇನೆ. ಪೂಜ್ಯ ಹೆಗಡೆ ಅವರ ಬಗ್ಗೆ ಅನೇಕ ಮಾತುಗಳು ಬಂದವು. ಅವರ ಧರಿಸಿದ ಬಟ್ಟೆಯ ಬಗ್ಗೆ ಬಂತು, ಮುಂಡಾಸಿನ ಬಗ್ಗೆ ಬಂತು, ಅವರ ಅಭಿಪ್ರಾಯಗಳನ್ನ ಯಾರೋ ಹೇಳಿದ್ದಾರೆ. ಆದರೆ ಒಂದು ನೆನಪಿಟ್ಟುಕೊಳ್ಳಿ, ಒಂದು ಮುಂಡಾಸಿನ ಬಗ್ಗೆ ನಮಗೆ ಹಗುರದ ಮಾತುಗಳು ಬೇಡ. ಯಾಕೆ ಗೊತ್ತಾ? ಅದರ ಮೌಲ್ಯ ಏನಿದೆ ಅಂತಂದ್ರೆ, ಒಬ್ಬ ವ್ಯಕ್ತಿಯನ್ನು ಧರ್ಮದೇವತೆಗಳು ಆಯ್ಕೆ ಮಾಡಿ ಆ ಪೀಠದಲ್ಲಿ ಕುಳ್ಳಿರಿಸಿ ಹೆಗ್ಗಡೆ ಅಂತ ಸಂಬೋಧಿಸಿದಾಗ ಇಟ್ಟಂತಹ ಮುಂಡಾಸಿದೆಯಲ್ಲ, ಇವತ್ತಿಗೂ ಕೂಡ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಗರ್ಭಗುಡಿಯ ಇರುವ ಅಂಗಣಕ್ಕೆ ಹೆಗ್ಗಡೆಯವರು ಪ್ರವೇಶ ಮಾಡಬೇಕಾದ್ರೆ ಆ ಮುಂಡಾಸು ಇಡದೆ ಅವರದಕ್ಕೆ ಪ್ರವೇಶ ಮಾಡುವಂತಿಲ್ಲ. ಮಾತ್ರ ಅಲ್ಲ, ಧರ್ಮದೇವತೆಗಳ ನೇಮ ಆಗಬೇಕಿದ್ರೆ, ಅಣ್ಣಪ್ಪ ಸ್ವಾಮಿಯ ಮುಂಭಾಗದಲ್ಲಿ ನಿಲ್ಲಬೇಕಿದ್ರೆ ಆ ಮುಂಡಾಸನ್ನು ಧರಿಸಿ ಬೊಗಸೆಯೊಡ್ಡಿ ನಿಂತು ನೀವು ಹೇಳಿದ ಮಾತುಗಳಿಗೆ ನಾನು ಬದ್ಧನಿದ್ದೇನೆ ಅಂತ ಒಪ್ಪಿ ನಿಲ್ಲಬೇಕಿದ್ರೆ ಆ ಮುಂಡಾಸಿರಬೇಕು. ಧರ್ಮದೇವತೆಗಳ ನುಡಿಗಟ್ಟು ಕೇಳಿದ್ದೀರಾ? ಏನ್ ಹೇಳ್ತಾರೆ ಗೊತ್ತಾ? ಮಂಜುನಾಥ ಸ್ವಾಮಿಯ ಸೇವೆ ನಡೆಸ್ತಾ ಬಂದ್ರ, ದಾನ ಧರ್ಮಾದಿಗಳನ್ನು ಸರಿಯಾಗಿ ನಡೆಸ್ತಾ ಇದ್ದೀರಾ ಹೆಗ್ಗಡೆಯವರೇ, ಒಂದು ವೇಳೆ ತಪ್ಪಿ ನಡೆದರೆ ಕೈಯ ಎಣ್ಣೆ ಕಣ್ಣಿಗೆ ಮುಟ್ಟೀತು, ಕಡ್ದ ಶಬ್ದ ಕೇಳುವುದಿಲ್ಲ, ಬಿದ್ದ ಶಬ್ದ ಕೇಳೀತು, ಜಾಗ್ರತೆ ಅಂತ ಎಚ್ಚರಿಸ್ತಾರೆ. ಯೋಚನೆ ಮಾಡಿ, 50 ವರ್ಷಗಳಿಗೂ ಮಿಕ್ಕಿ ಆ ಧರ್ಮದೇವತೆಗಳು ಕೊಟ್ಟ ಎಚ್ಚರಿಕೆಯ ಮಾತನ್ನು ಕೇಳಿ ಅವರು ಆ ಜಾಗದಲ್ಲಿ ನಿಲ್ಲಬೇಕಿದ್ರೆ ಆತ್ಮಸಾಕ್ಷಿ ಸರಿರ್ಬೇಕಲ್ಲ ಬಂಧುಗಳೇ. ಎಲ್ರೂ ಹೇಳಿದ್ರು, ಧರ್ಮದೇವತೆಗಳು, ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ ತಪ್ಪು ಮಾಡಿದವರನ್ನು ಶಿಕ್ಷಿಸದೆ ಬಿಡುವುದಿಲ್ಲ ಅಂತ. ನಾವು ಅದೇ ಮಾತಿಗೆ ಬದ್ಧರು ತಾನೆ. ಅದು ಸತ್ಯ ಅಂದ ಮೇಲೆ 50 ವರ್ಷಗಳಿಗೂ ಮಿಕ್ಕಿ ಒಬ್ಬ ತಪ್ಪು ಮಾಡಿದ ವ್ಯಕ್ತಿ ಆದ್ರೆ ಆ ಧರ್ಮಪೀಠದಲ್ಲಿ ಕುಳಿತುಕೊಳ್ಳುವುದಕ್ಕೆ ಧರ್ಮದೇವತೆಗಳು ಬಿಡುತ್ತಿದ್ರ ಅನ್ನುವುದನ್ನಾದ್ರೂ ನಾವು ಪ್ರಶ್ನೆ ಮಾಡಬೇಕಲ್ಲ. ಗೊತ್ತಾ ನಿಮಗೆ? ಇಲ್ಲೆಲ್ಲ ದರ್ಶನ ಪಾತ್ರೆಗಳು ಹೋಗ್ತಾರಲ್ಲ ಧರ್ಮಸ್ಥಳಕ್ಕೆ, ತೀರ್ಥ ಸ್ನಾನ ಮಾಡಿ ಅವರ ಆಶೀರ್ವಾದ ಪಡ್ಕೊಳ್ಳುವಾಗ ಹೆಗ್ಗಡೆಯವರು ಏನು ಹೇಳ್ತಾರೆ ಗೊತ್ತಾ? ನಿಷ್ಠೆಯಿಂದ ನಿನ್ನ ಕರ್ತವ್ಯವನ್ನು ಮಾಡು, ಧರ್ಮ ಮಾರ್ಗದಲ್ಲಿ ನಡೆ, ಅನ್ಯಾಯದ ದಾರಿಯನ್ನು ಹಿಡಿಯಬೇಡ ಅಂತ ಆಶೀರ್ವಾದ ಮಾಡ್ತಾರೆ. ಒಬ್ಬ ಬಂದಿದ್ದ, ನನ್ನ ಕಣ್ಣಾರೆ ನೋಡಿದ್ದೇನೆ. ಅವನು ಬಂದು 2 ಪತ್ರ ಹಿಡ್ಕೊಂಡು ಬಂದ. ಏನು ಅಂತ ಕೇಳಿದ್ರು. ನಮಗೂ ನಮ್ಮ ಬಂಧುಗಳಿಗೂ ಕೋರ್ಟಲ್ಲಿ ವ್ಯಾಜ್ಯ ಇದೆ, ನನಗೆ ಜಯ ಆಗುವ ಹಾಗೆ ನೀವು ಆಶೀರ್ವಾದ ಮಾಡಬೇಕು ಅಂದ. ಹೆಗ್ಗಡೆಯವರು ಏನಂದ್ರು ಗೊತ್ತಾ? ನೀನು ಬಂದ ದಾರಿ ಧರ್ಮದ ದಾರಿ ಆದರೆ ನಿನ್ನ ಪಾಲಿಗೆ ಜಯವಾಗ್ತದೆ, ಹೋಗಿ ಬಾ ಅಂತಂದ್ರು. ಯೋಚನೆ ಮಾಡಿ, ಹೇಳ್ಬೋದಾಗಿತ್ತಲ್ಲ ನಿನಗೆ ಒಳ್ಳೇದಾಗಲಿ ಅಂತ. ಖಂಡಿತ ಹೇಳಲಿಲ್ಲ. ಧರ್ಮದ ದಾರಿಯಲ್ಲಿ ಬಂದರೆ ಮಾತ್ರ ನಿನಗೆ ಒಳಿತಾಗಲಿ ಅಂತ ಹೇಳಿದವರು ಅವರು. ಅಲ್ಲಿಂದ ಮುಂದಕ್ಕೆ ಒಂದು ಘಟನೆಯನ್ನು ನಿಮ್ಮ ಮುಂದೆ ನೆನಪಿಸ್ತೇನೆ. ಮಾನವೀಯ ಮೌಲ್ಯಗಳು ಹೇಗಿರ್ತವೆ ಧರ್ಮಸ್ಥಳದಲ್ಲಿ ಅನ್ನುವುದಕ್ಕೆ. ಇವತ್ತಿಗೂ ಆ ಹೆಣ್ಣುಮಗಳಿದ್ದಾಳೆ. ನಾನು ವಸಂತ ಗಿಳಿಯಾರಿಗೆ ಮತ್ತೆ ಪರಿಚಯ ಹೇಳುತ್ತೇನೆ. ಯಾರೋ ಯಾತ್ರಿಕರು ಬಂದವರು ಒಂದು ದಿನ ಒಂದು ಹೆಣ್ಣು ಮಗುವನ್ನು ಧರ್ಮಸ್ಥಳದ ಮೆಟ್ಟಿಲತ್ತರ ರಾತ್ರಿ ಬಿಟ್ಟು ಹೋಗಿದ್ದಾರೆ. ಬೆಳಗ್ಗೆದ್ದು ನೋಡಿದ್ರೆ ಒಂದು ಅನಾಥ ಮಗು ದೇವಸ್ಥಾನದ ಮುಂಭಾಗದಲ್ಲಿತ್ತು. ಏನ್ ಮಾಡ್ಬೇಕದನ್ನು? ಹೆಗ್ಗಡೆಯವರು ಏನ್ ಮಾಡ್ತಾರೆ ಗೊತ್ತಾ? ಧರ್ಮಸ್ಥಳದ ಆಶ್ರಯದಲ್ಲಿ ದುಡಿತಾ ಇದ್ದಂತಹ ಒಬ್ಬ ವ್ಯಕ್ತಿಗೆ ಮಕ್ಕಳಿರಲಿಲ್ಲ. ಅವನನ್ನು ಕರೆದು, ತಗೋ ಹೀಗೆ ಒಂದು ಮಗು ಸಿಕ್ಕಿದೆ, ಇದು ಮಂಜುನಾಥ ಸ್ವಾಮಿಯ ಪ್ರಸಾದ ಅಂತ ತಿಳಿದು ಅವಳನ್ನು ಸಾಕು ಅಂತ ಆ ಹೆಣ್ಣು ಮಗುವನ್ನ ಯಜಮಾನನಿಗೆ ಕೊಡ್ತಾರೆ. ಆ ಯಜಮಾನ ಆ ಹೆಣ್ಣು ಮಗುವನ್ನ ಸಾಕಿ ಸಲಹಿ ಮದುವೆ ಮಾಡಿ ಇವತ್ತಿಗೆ ಧರ್ಮಸ್ಥಳದ ಪಕ್ಕದಲ್ಲೇ ಒಂದು ಸಂಸ್ಥೆಯಲ್ಲಿ ನಿರಂತರವಾಗಿ ದುಡಿಯುತ್ತಾ ಧರ್ಮಸ್ಥಳದ ವಿಶೇಷ ಕಾರ್ಯಕ್ರಮಗಳಲ್ಲಿ ಆಕೆ ಭಾಗವಹಿಸ್ತಾ ದೇವರ ಸೇವೆಯನ್ನು ಇವತ್ತಿಗೂ ಮಾಡ್ತಾ ಇದ್ದಾಳೆ ಅಂತಂದ ಮೇಲೆ ದಾತಾರನೇ ಇಲ್ಲದ ಹೆಣ್ಣು ಮಗಳಿಗೆ ಬದುಕು ಕೊಟ್ಟಂತಹ ಒಬ್ಬ ಪುಣ್ಯಾತ್ಮ ಒಂದು ಹೆಣ್ಣು ಮಗುವಿನ ಅತ್ಯಾಚಾರಕ್ಕೆ ಬೆಂಬಲವಾಗಿ ನಿಲ್ತಾರೆ ಅಂತ ನಂಬುವುದಕ್ಕೆ ಸಾಧ್ಯವಾ? ಎಂಥ ನಂಬಿಕೆಗಳಿವೆ ಧರ್ಮಸ್ಥಳದಲ್ಲಿ. ಮೊನ್ನೆ
ಸಾಮೂಹಿಕ ವಿವಾಹದ ಸುವರ್ಣ ಮಹೋತ್ಸವ ನಡೆದ ಸಂದರ್ಭದಲ್ಲಿ ಒಬ್ಬ ಹುಡುಗ ಒಂದು ಬಾಯಿ ಬಾರದ ಹೆಣ್ಣನ್ನು ಮದುವೆ ಆಗ್ತಾನೆ. ಹೋಗಿ ಯಾಕಪ್ಪ ಮಾತು ಬಾರದ ಹುಡುಗಿನ ಮದುವೆ ಆಗ್ತಾ ಇದ್ದೀಯಾ ಅಂತಂದ್ರೆ, ಸ್ವಾಮಿ ನನಗೇನು ಬೇಜಾರಿಲ್ಲ, ಯಾಕೆ ಅಂದ್ರೆ ಮಂಜುನಾಥ ಸ್ವಾಮಿ ಅನುಗ್ರಹ, ಹೆಗ್ಗಡೆಯವರ ಆಶೀರ್ವಾದ ಇದ್ರೆ ನಾಳೆ ಇವಳು ಮಾತಾಡಬಹುದು, ಅಲ್ಲದೆ ಇದ್ರೆ ಒಬ್ಬಾಕೆ ಹೆಣ್ಣಿಗೆ ಬದುಕು ಕೊಟ್ಟ ಪುಣ್ಯವಾದ್ರೂ ನನಗೆ ಸಿಗ್ತದೆ ಅಂತ ಆ ಧರ್ಮಸ್ಥಳದ ನೆಲದಲ್ಲಿ ಒಬ್ಬ ಮಾತಾಡ್ತಾನಲ್ಲ, ಇಟ್ಟ ಶ್ರದ್ಧೆ ಎಷ್ಟು ದೊಡ್ಡದ್ದು. ಅದಕ್ಕೆ ಪೂರಕವಾಗಿ ಒಂದು ಸಂಗತಿಯನ್ನು ಹೇಳ, ನಿಮಗೆ ಆಶ್ಚರ್ಯ ಅನಿಸಬಹುದು. ನಮ್ಮ ಬಾರ್ಕೂರ್ನಲ್ಲಿ ಒಂದು ಮಧ್ಯವರ್ತಿನ ಶಿಬಿರ ನಡೆದಿತ್ತು. ಅಲ್ಲಿ ಬಂದವನೊಬ್ಬ ಅವನ ಬದುಕಿನ ಕಥೆ ಹೇಳ್ತಿದ್ದ. ಅವನಿಗೆ ಮದುವೆ ಆಗಿದೆ, ಹೆಂಡತಿ ಮಾತಾಡ್ತಾ ಇದ್ಲು. ಮದುವೆ ಆಗಿ 6 ತಿಂಗಳಾಗಬೇಕಿದ್ರೆ ಹೆಂಡತಿ ಮಾತು ನಿಲ್ಲಿಸಿದ್ಲಂತೆ, ಮಾತಾಡೋದಿಲ್ಲ. ಬೇರೆ ಬೇರೆ ಆಸ್ಪತ್ರೆಗಳಿಗೆ ಹೋಗಿ ಚಿಕಿತ್ಸೆ ಮಾಡ್ತಾರೆ, ಹೆಂಡತಿ ಮಾತಾಡ್ಲಿಲ್ಲ. ಮತ್ತಾರೋ ಹೇಳಿದ್ರಂತೆ, ಧರ್ಮಸ್ಥಳಕ್ಕೆ ಹೋಗಿ ಆ ಮಾತು ಬಿಡದ ಮಂಜುನಾಥನ ಜಾಗಕ್ಕೆ ಹೋದ್ರೆ ನಿಮ್ಮ ಹೆಂಡತಿ ಮಾತಾಡುತ್ತಾಳೆ ಅಂದ್ರಂತೆ. ಇದ್ದ ದುಡ್ಡೆಲ್ಲ ಖರ್ಚು ಮಾಡಿ ಆಗಿದೆ. ಕೊನೆಯ ದಿವಸ ಅವನ ಅಮ್ಮ ಕರೆದು ಹೇಳಿದ್ರಂತೆ, ಮಗ ಸೊಸೆ ಬಂದು ಸ್ವಲ್ಪ ದಿವಸ ಮಾತಾಡಿದ್ದಾಳೆ, ಈಗ ಮಾತಾಡೋದಿಲ್ಲ ಅಂತ ಬೇಜಾರಲ್ಲಿದ್ದೇವೆ. ಧರ್ಮಸ್ಥಳಕ್ಕೆ ಹೋದ್ರೆ ಒಳ್ಳೇದಾಗ್ತದಂತೆ ಮಗ, ಹೋಗ್ಲಿಕ್ಕೆ ದುಡ್ಡಿಲ್ಲ ಅಂತ ಬೇಜಾರು ಮಾಡಬೇಡ ಅಂತ ಹೇಳಿ ತನ್ನ ಕೊರಳಲ್ಲಿರುವ ತಾಳಿ ಒಂದನ್ನು ಉಳಿದು ಕಿವಿಯ ಓಲೆ ಕರಿಮಣಿಯನ್ನ ಮಗನ ಕೈಯಲ್ಲಿ ಕೊಟ್ಟು ಇದನ್ನು ಮಾರಿ ಆದರೂ ಧರ್ಮಸ್ಥಳಕ್ಕೆ ಹೋಗು ಅಂತ ಹೇಳಿದಾಗ ಆ ಮಗ ಅದನ್ನು ಮಾರಿ ಧರ್ಮಸ್ಥಳಕ್ಕೆ ಹೆಂಡತಿಯನ್ನು ಕರ್ಕೊಂಡು ಹೋಗ್ತಾನೆ. ಇವನು ಒಳಗೊಳಗಿತ್ತು. ಎಂತೆಂತ ಡಾಕ್ಟರ್ ಎಲ್ಲ ಔಷಧ ಕೊಟ್ಟರು, ನನ್ನ ಹೆಂಡತಿ ಮಾತಾಡ್ಲಿಲ್ಲ, ಇನ್ನು ಧರ್ಮಸ್ಥಳಕ್ಕೆ ಹೋಗಿ ಮಾತಾಡೋದು ಹೌದಾ? ಹೋಗಿ ಮಂಜುನಾಥ ಸ್ವಾಮಿಯ ಸೇವೆ ಮಾಡಿ ಹೊರಗೆ ಬಂದ್ರಂತೆ. ದೇವಸ್ಥಾನದಿಂದ ಹೊರಗೆ ಬರೋದು, ಇವ ಹೆಂಡತಿ ಮುಖ ನೋಡುದು, ಹೆಂಡತಿ ಮಾತಾಡ್ತಾಳ ಅಂತ ಅವಳು ಮಾತಾಡ್ಲಿಲ್ಲ. ಅಲ್ಲಿಂದ ಬಂದು ಹೆಗ್ಗಡೆಯವರ ಬೀಡಿಗೆ ಹೋಗ್ತಾರೆ. ಹೆಗ್ಗಡೆಯವರಿಗೆ ಆಶೀರ್ವಾದ ಮಾಡಿ ಹೇಳಿದಾಗ ಸ್ವಾಮಿ ಒಳ್ಳೇದು ಮಾಡ್ಲಿ ಅಂದ್ರಂತೆ. ಇವನು ಆಗ್ಲೇ ಅಂದ್ಕೊಂಡಂತೆ, ಧರ್ಮಸ್ಥಳ ದೇವರಿಗೆ ಪೂಜೆ ಮಾಡಿ ಬಂದಾಗ್ಲೇ ಮಾತಾಡ್ಲಿಲ್ಲ, ಇವ್ರು ಒಳ್ಳೇದು ಮಾಡ್ಲಿದ್ರೆ ಮಾತಾಡ್ತಾಳ ಇವಳು ಅಂತ. ಹೊರಗೆ ಬಂದಾಗ ಮುಖ ನೋಡುತ್ತಾನೆ, ಮಾತಾಡ್ಲಿಲ್ಲ. ಬೇಜಾರಾಯ್ತು ಇವನಿಗೆ. ಕೈಯಲ್ಲಿದ್ದ ದುಡ್ಡೆಲ್ಲ ಹೋಯ್ತು, ಅಮ್ಮನ ಕರಿಮಣಿ ಹೋಯ್ತು, ಕಿವಿದ್ದು ಹೋಯ್ತು, ಎಲ್ಲ ಹೋಯ್ತು. ನನ್ನ ಹೆಂಡತಿ ಏನೂ ಪ್ರಯೋಜನ ಇಲ್ಲ, ಮಾತಾಡ್ಲೇ ಇಲ್ವಲ್ಲ ಅಂತ ಬೇಜಾರಾಗಿ ಆದದ್ದಾಗಲಿ ಅಂತ ಬಸ್ಸಲ್ಲಿ ಕೂತು ವಾಪಸ್ ಹೊರಡ್ತಾರೆ. ವಾಪಸ್ ಹೊರಟು ಇವನು ಕಣ್ಣೀರು ಹಾಕ್ತಾ ಹಾಕ್ತಾ ವಾಪಸ್ ಹೋಗಬೇಕಿದ್ರೆ ನೇತ್ರಾವತಿ ನದಿ ದಾಟಬೇಕು. ಆ ನೇತ್ರಾವತಿ ನದಿಯ ಆ ಸೇತುವೆ ಮಧ್ಯಕ್ಕೆ ಬರುವಾಗ ಅವನ ಹೆಂಡತಿ ಕೇಳ್ತಾಳಂತೆ, ನನಗೆ ಕುಡಿಲಿಕ್ಕೆ ಸ್ವಲ್ಪ ನೀರು ಕೊಡ್ತೀರಾ ಅಂತ. ಯಾಕೆ ಧರ್ಮಸ್ಥಳದಲ್ಲಿ ಮಾತು ಸುಳ್ಳಾಯ್ತು ಹಾಗಾದ್ರೆ? ಯೋಚನೆ ಮಾಡಿ. ನಾನು ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುವುದಿಷ್ಟೇ, ಧರ್ಮಸ್ಥಳ ನಮ್ಮ ಪಾಲಿನ ಪುಣ್ಯಕ್ಷೇತ್ರ, ಧರ್ಮಸ್ಥಳ ನಮ್ಮ ಪಾಲಿಗೆ ಆರಾಧ್ಯ ಕ್ಷೇತ್ರ. ಇವತ್ತಿಗೂ ಕೂಡ ಮಂಜಯ್ಯ ಹೆಗ್ಗಡೆಯವರ ಕಾಲದಲ್ಲಿ ಧರ್ಮಸ್ಥಳಕ್ಕೆ ಏನಾದರೂ ಭಕ್ತರ ಸಂಖ್ಯೆ ಕಡಿಮೆ ಆಯಿತು, ಆದಾಯದ ಕೊರತೆ ಬಂತು ಅಂತಂದಾಗ ಅಣ್ಣಪ್ಪ ಸ್ವಾಮಿಯಲ್ಲಿ ಪ್ರಾರ್ಥಿಸಿದ್ರೆ ಮರುದಿನ ಬೆಳಗಾಗಬೇಕಿದ್ರೆ ಸಾಲು ಸಾಲು ಗಾಡಿಗಳು ಸರಕು ತುಂಬಿಕೊಂಡು ಬಂದು ಧರ್ಮಸ್ಥಳದ ಭೂಮಿಯನ್ನು ನಿಲ್ತಾ ಇದ್ದುವಂತೆ. ಇವತ್ತಿಗೆ ಧರ್ಮಸ್ಥಳಕ್ಕೆ ಸಂಕಟ ಬಂತು, ಅಲ್ಲಿಂದ ನಂಬಿದಂತ ಆಸ್ತಿಕರಿಗೆ ನೋವಾಗಿದೆ ಅಂತ ಕಣ್ಣೀರು ಹಾಕುವಾಗ ಸಾವಿರ ಸಾವಿರ ವಾಹನಗಳು ಬರ್ತಾವಲ್ಲ, ಅಣ್ಣಪ್ಪ ಸ್ವಾಮಿ ಆ ಕೆಲಸವನ್ನು ಮಾಡಿಸ್ತಾರಲ್ಲ. ಯಾಕೆ ನಮಗೆ ಭಯ? ಯಾಕೆ ನಮಗೆ ಗೊಂದಲ? ನಾನು ವಿನಂತಿ ಮಾಡಿಕೊಳ್ಳುವುದು ಇಷ್ಟೇ ಬಂಧುಗಳೇ, ಯಾರಿಂದ ನೋವಾಯಿತು, ಯಾರು ವಿರೋಧ ಮಾಡಿದ್ರು ಅವರನ್ನು ಬೈಬೇಕಾದ್ದು, ಅವ್ರ ಬಗ್ಗೆ ಕೆಟ್ಟ ಅಭಿಪ್ರಾಯಗಳು ನಮಗೆ ಬೇಡ. ಸತ್ಯದ ಪರವಾಗಿ ಸಾಗಬೇಕಾದಂತಹ ಕರ್ತವ್ಯ ನಮ್ಮದ್ದು. ಒಂದು ಕ್ಷಣ ಕಾಲ ನೀವು ನಿಂತು ಯೋಚನೆ ಮಾಡಿ. ನಮ್ಮಲ್ಲಿ ಮಕ್ಕಳಿಲ್ಲ ಅಂದಾಗ ಧರ್ಮಸ್ಥಳದ ಹರಕೆ ಆಟವನ್ನು ಹೇಳಿದರು. ಮಕ್ಕಳಿಲ್ಲ ಅನ್ನೋ ಕಾರಣಕ್ಕೆ ಹುಟ್ಟಿದ ಮಗುವಿಗೆ ತುಲಾಭಾರ ಮಾಡ್ತೇನೆ ಅಂತ ಸೇವೆ ಹೇಳಿದರು. ನಮಗೆ ಸಂತಾನ ಭಾಗ್ಯ ಇಲ್ಲ ಅಂತ ನಿತ್ತ ಜಾಗದಲ್ಲಿ ಮಂಜುನಾಥ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿದರು. ಇಲ್ಲ, ನಮ್ಮೊಳಗೆ ಕಲಹ ಬಂದಾಗ, ನಮ್ಮ ಕೌಟುಂಬಿಕ ಕಲಹ ಬಂದಾಗ, ಸಾಂಘಿಕ ಕಲಹಗಳು ಬಂದಾಗ ನಿತ್ತ ಜಾಗದಲ್ಲಿ ದೇವರನ್ನು ಪ್ರಾರ್ಥನೆ ಮಾಡಿದವಲ್ಲ. ಎಷ್ಟು ಜನಕ್ಕೆ ಗೊತ್ತಿಲ್ಲ, ಇಲ್ಲಿ ಕುಟುಂಬದಲ್ಲಿ ಸಂಘರ್ಷ ಬಂದು ಅಷ್ಟಮಂಗಲ ಪ್ರಶ್ನಾಚಿಂತನೆ ಮಾಡುವಾಗ ನಿಮ್ಮ ಕುಟುಂಬಕ್ಕೆ ವಾಗ್ದೋಷ ಉಂಟು ಅಂತ ಯಾರಾದರೂ ಹೇಳಿದ್ರೆ, ಕುಟುಂಬದ ಹಿರಿಯ ಎದ್ದು ನಿಂತು ತಲೆಗೊಂದು ಬೈರಾಸ ಹಾಕಿ ಕೈಯಲ್ಲಿ ಮುಷ್ಟಿ ಕಾಣಿಕೆ ಹಿಡಿದು, ಸ್ವಾಮಿ ಮಂಜುನಾಥ ನಮ್ಮ ನಡುವೆ ಬಂದ ವಾಗ್ವಿವಾದವನ್ನು ದೂರ ಮಾಡಿ ಕುಟುಂಬವನ್ನು ಬೆಳಗಿಸಿಕೊಡುವಂತ ಪ್ರಾರ್ಥಿಸಿದ ಕ್ಷಣಕ್ಕೆ ಕುಟುಂಬದಲ್ಲಿ ಆ ದೇವರು ಐಕ್ಯಮತ್ಯವನ್ನು ಕೊಟ್ಟನಲ್ಲ, ಆ ಮಂಜುನಾಥ ಸ್ವಾಮಿಯ ಬಗ್ಗೆ ನಮಗೆ ಸಂದೇಹ ಬೇಕಾ? ಆ ಪಾವನ ಕ್ಷೇತ್ರದ ಬಗ್ಗೆ ನಮಗೆ ಗೊಂದಲಗಳು ಬೇಕಾ? ಯೋಚನೆ ಮಾಡಿ. ನಂಬಿಕೆ ಬಹಳ ದೊಡ್ಡದು ಈ ಪ್ರಪಂಚದಲ್ಲಿ. ಯಾಕೆ ಅಂತಂದ್ರೆ ಮಕ್ಕಳಿಲ್ಲದವರಿಗೆ ದತ್ತು ಮಗುವನ್ನು ಸ್ವೀಕಾರ ಮಾಡುತ್ತಾರೆ. ಇಲ್ಲೇ ಮಾರಿಗುಡಿಯಲ್ಲಿ ಅನೇಕ ಕಥೆಗಳನ್ನು ನಾನು ಕೇಳಿದ್ದೇನೆ. ಆದರೆ ಎಳವೆಯಲ್ಲಿ ನನ್ನ ನಿಜವಾದ ಅಪ್ಪಮ್ಮ ಯಾರು ಅಂತ ಗೊತ್ತಿಲ್ಲದ ಮಗು ಬೆಳೆದು ನಿಂತಾಗ ದತ್ತು ಸ್ವೀಕಾರ ಮಾಡಿದವರನ್ನೇ ಅಪ್ಪ ಅಮ್ಮ ನನ್ನ ಸರ್ವಸ್ವ ಅಂತ ಪ್ರೀತಿಸುವುದಾದರೆ, ಅಲ್ಲ ಆ ಮಗುವೆ ನಮ್ಮ ಬದುಕಿನ ಉಸಿರುವಂತ ತಾಯಿ ತಂದೆ ಪ್ರೀತಿಸುವುದಾದರೆ, ಬಂಧುಗಳೇ, 800 ವರ್ಷಗಳ ಇತಿಹಾಸವುಳ್ಳ ಭವ್ಯ ಪರಂಪರೆ. ಮುಸಿರೆ ಬಾಯಿಯಲ್ಲಿ ಕ್ಷೇತ್ರದ ಹೆಸರನ್ನು ಹೇಳಬಾರದು. ಅವನನ್ನು ಪ್ರಾರ್ಥಿಸಿದರೆ
ನಾವು ಇಟ್ಟ ಹೆಜ್ಜೆಯಲ್ಲಿ ಬೆಂಗಾವಲಾಗಿ ನಿಲ್ತಾನೆ ಅಂತ ನಂಬಿದ ಪಾವನ ಕ್ಷೇತ್ರದ ಬಗ್ಗೆ ನಮಗೂ ಒಮ್ಮೆ ಗೊಂದಲ ಬಂದು ಬಿಡುತ್ತಲ್ಲ. ಕ್ಷಮೆ ಕೇಳಬೇಕಲ್ಲ, ನಾವು ಕ್ಷಮೆ ಕೇಳಬೇಕಲ್ಲ. ಆದ್ದರಿಂದ ನಾನು ಹೇಳುವುದಿಷ್ಟೇ, ಇವತ್ತಿಗೂ ಕೂಡ ಯಾರಿಗಾದರೂ ಅಂತರಂಗದ ಒಳಗೆ ಗೊಂದಲ ಇದ್ರೆ ವ್ಯಾವಹಾರಿಕ ಪ್ರಪಂಚದಲ್ಲಿ ಕಾನೂನುಬದ್ಧವಾಗಿ ಏನಾಗಬೇಕು ಅನ್ನೋದಕ್ಕೆ ಉತ್ತರವನ್ನು ಅವರು ಕೊಡ್ತಾ ಇದ್ದಾರೆ. ನಿಮಗೇನಾದರೂ ಅಧ್ಯಾತ್ಮದ ದೃಷ್ಟಿಯಿಂದ ನಿಮ್ಮೊಳಗೆ ಸಂಕುಚಿತ ಭಾವ ಇದ್ದರೆ ಅಥವಾ ಇನ್ನೂ ಸಂದೇಹಗಳುಳಿದ್ರೆ ದಯವಿಟ್ಟು ಹೇಳುತ್ತೇನೆ, ನಿತ್ತ ಜಾಗದಲ್ಲಿ ನಿಮ್ಮ ಮನೆಯಲ್ಲಿಟ್ಟ ದೇವರ ಕೋಣೆಯಲ್ಲಿ ಮಂಜುನಾಥ ಸ್ವಾಮಿಯ ಚಿತ್ರದ ಮುಂದೆ ಒಂದು ಕ್ಷಣ ಕಣ್ಣು ಮುಚ್ಚಿ ಕೈ ಮುಗಿದು ಪ್ರಾರ್ಥನೆ ಮಾಡಿ, ದೇವರೇ ನಾನೇನಾದರೂ ನಿನ್ನ ಕ್ಷೇತ್ರದ ಬಗ್ಗೆ ತಪ್ಪಾಗಿ ಗ್ರಹಿಸಿದ್ರೆ ನನ್ನನ್ನು ಎಚ್ಚರ ಮಾಡುವಂತ ಪ್ರಾರ್ಥಿಸಿ. ಯಾಕೆ ಅಂತಂದ್ರೆ ಧರ್ಮಸ್ಥಳ ಕ್ಷೇತ್ರದ ಸಂಸ್ಥೆಯಲ್ಲಿ ದುಡಿಯುವವರಿಗೆ ಕಷ್ಟ ಬಂತು ಅಂತ ಪರಿಹಾರದ ದಾರಿ ಕಾಣದಾಗ ಹೆಗ್ಗಡೆ ಅವರು ಹೇಳಿದರಂತೆ, ಗೊಂದಲ ಮಾಡಿಕೊಳ್ಬೇಡಿ, ಯಾವುದೇ ಸಮಸ್ಯೆಗಳು ಬಂದರೂ ನಿತ್ತ ಜಾಗದಲ್ಲಿ ಒಂದು ಕ್ಷಣ ಕಣ್ಣು ಮುಚ್ಚಿ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಪರಿಹಾರದ ದಾರಿಯನ್ನು ಮಂಜುನಾಥ ತೋರಿಸ್ತಾನೆ ಅಂತ ಅವರು ಆಡದರಂತೆ. ಗೊತ್ತಿರಲಿ, ನಮಗೆ ನಂಬಿಕೆಗಿಂತ ಆಚೆ ಬದುಕಿಲ್ಲ. ಯಾವತ್ತು ನಾನು ನಿಮಗೆ ಹೇಳುವುದಿಷ್ಟೇ, ದಯವಿಟ್ಟು ಪುಣ್ಯಕ್ಷೇತ್ರ ಧರ್ಮಸ್ಥಳದ ಬಗೆಗಿದ್ದ ನಂಬಿಕೆಯಿಂದ ವಿಚಲಿತರಾಗಬೇಡಿ. ಅಣ್ಣಪ್ಪ ಸ್ವಾಮಿಯ ಅನುಗ್ರಹದ ಬಗ್ಗೆ ನಮಗೆ ಗೊಂದಲ ಬೇಡ. ಅದಕ್ಕಾಗಿ ಇರುವವರ ಬಗ್ಗೆ ನಮಗೆ ದೋಷಾರೋಪಣೆಗಳು ಬೇಡ. ಯಾಕೆ ಅಂದರೆ ಹೆಗ್ಗಡೆಯವರು ಯಾವತ್ತೂ ಹೇಳುತ್ತಾ ಬಂದರು, ಯಾರನ್ನೂ ಬೈಬೇಡಿ, ಯಾರ ಬಗ್ಗೆ ದ್ವೇಷ ಸಾಧನೆ ಮಾಡಬೇಡಿ, ಸತ್ಯದ ಪರವಾಗಿ ನಿಲ್ಲಿ, ಧರ್ಮದ ಪರವಾಗಿ ನಿಲ್ಲಿ ಅಂತ ಎಚ್ಚರಿಸ್ತಾ ಬಂದ್ರಲ್ಲ. ಆ ದಾರಿಯನ್ನು ಅನುಸರಿಸುವುದಷ್ಟೇ ನಮಗಿರುವಂತಹ ದಾರಿ ಈ ಹೊತ್ತಿಗೆ. ಆದ್ದರಿಂದ ಧರ್ಮಾಧಿಕಾರಿ ಪೀಠದ ಬಗೆಗೆ ಎಂತಹ ನಿಲುವಿದೆ ಗೊತ್ತಾ ನಿಮಗೆ? ಇವತ್ತಿಗೂ ಕೂಡ ಇವತ್ತು ನೀವು ಹೋಗಿ ನಿಲ್ಲಿ, ಆ ನೋಡಿ ನೇಮವನ್ನು. ಧರ್ಮದೇವತೆಗಳು ಬಂದು ಮುಂಭಾಗದಲ್ಲಿ ನಿಂತಾಗ ಧರ್ಮದೇವತೆಗಳು ಅನುಗ್ರಹ ಮಾಡಿ ಹೊರಡುವ ಅಷ್ಟೂ ಕಾಲ ಆ ಜಾಗದಲ್ಲಿ ಕೈಕಟ್ಟಿ ನಿಂತು ಹೇಳಿದ ಮಾತಿಗೆ ತಲೆಬಾಗಿ ನಿಲ್ಲುವಂಥವ್ರು ಹೆಗ್ಗಡೆಯವರು. ಆದ್ದರಿಂದ ಧರ್ಮಸ್ಥಳದ ಧರ್ಮಾಧಿಕಾರಿ ಪೀಠ ಜನಬಲ ಮತ್ತು ಧನಬಲದಿಂದ ಸಿದ್ಧಿಸುವುದಲ್ಲ, ಅದು ದೈವಬಲದಿಂದ ಸಿದ್ಧಿಸ್ತದೆ. ಯಾಕೆ ಅಂದ್ರೆ ಅದು ಧರ್ಮದೇವತೆಗಳು ಕೂರಿಸಿ ಮೊದಲು ಧರ್ಮದೇವತೆಗಳೇ ಹೆಗ್ಗಡೆ ಅಂತ ಕರೆದ ಮೇಲೆ ಇನ್ನು ಲೋಕ ಕರೆಯುವುದೇ ಹೊರತು ಇನ್ನು ಬರಲ್ಲ. ಹಾಗಾಗಿ ಬಹುಶಃ ಇಡೀ ಧರ್ಮಸ್ಥಳ, ಅಲ್ಲಿನ ಧಾರ್ಮಿಕ ಪರಂಪರೆ, ಅದರ ಬಗ್ಗೆ ಮಾತನಾಡುವುದು 10 ನಿಮಿಷದ ಕೆಲಸಗಳಲ್ಲ. ಆದರೆ ಸಾಂದರ್ಭಿಕವಾಗಿ ನಾವು ಜಾಗೃತರಾಗಬೇಕಾಗಿದೆ. ಜಾತಿ ಮತ ಸಂಪ್ರದಾಯಗಳನ್ನು ಮೀರಿ ಯಾವುದೇ ಮತಧರ್ಮಗಳ ಭೇದವಿಲ್ಲದೆ ಮಂಜುನಾಥ ಸ್ವಾಮಿಯ ಜಾಗಕ್ಕೆ ಬಂದವರಿಗೆ ಎಷ್ಟು ವಿಶೇಷವಾದ ಅನ್ನದಾನವನ್ನು ಮಾಡುತ್ತೇವೋ ಅಷ್ಟು ಕ್ಷೇತ್ರದ ಸ್ವಾಮಿ ಸಂತುಷ್ಟನಾಗ್ತಾನೆ ಅಂತ ಹೇಳ್ತಾ ಬಂದವರಿಗೆ ಲಕ್ಷಾಂತರ ಜನರಿಗೆ ಅನ್ನಪ್ರಸಾದ ಕೊಟ್ಟ ಪುಣ್ಯ ಭೂಮಿ ಅದು. ಬದುಕಿನಲ್ಲಿ ಮದುವೆ ಇಲ್ಲ ಅಂತ ಕಣ್ಣೀರು ಹಾಕಿದವರಿಗೆ ಉಚಿತ ಸಾಮೂಹಿಕ ವಿವಾಹದ ಮೂಲಕ ಮಾಂಗಲ್ಯ ಭಾಗ್ಯವನ್ನು ಕರುಣಿಸಿದಂತಹ ಪಾವನ ಭೂಮಿ ಧರ್ಮಸ್ಥಳ. 11,000ಕ್ಕೂ ಮಿಕ್ಕಿದ ದೇವಸ್ಥಾನಗಳಿಗೆ ಜೀರ್ಣೋದ್ಧಾರಕ್ಕೆ ಬೆಂಬಲವಾಗಿ ನಿಂತ ಕ್ಷೇತ್ರ ಧರ್ಮಸ್ಥಳ. ಮಾತ್ರ ಅಲ್ಲ, ಧರ್ಮೋತ್ಥಾನ ಟ್ರಸ್ಟ್ನ ಮೂಲಕ ನಂದಾದೀಪ ಆರಿದ ಗರ್ಭಗುಡಿಗಳಲ್ಲಿ ಮತ್ತೆ ನಂದಾದೀಪವನ್ನು ಬೆಳಗಿಸಿ ಇಡೀ ನಾಡಿಗೆ ಬೆಳಕು ಕೊಟ್ಟಂತಹ ಪಾವನ ಕ್ಷೇತ್ರ ಧರ್ಮಸ್ಥಳ. ಎಷ್ಟು ಶಾಲೆಗೆ ಶಿಕ್ಷಕರನ್ನು ಕೊಟ್ಟರು, ಎಷ್ಟು ಶಾಲೆಗಳಿಗೆ ಪೀಠೋಪಕರಣಗಳನ್ನು ಕೊಟ್ಟರು, ಹುಟ್ಟಿದ ಮಗುವಿನ ಭವಿಷ್ಯತ್ತಿಗೆ ಶಿಷ್ಯ ನಿಧಿಯನ್ನು ಕೊಡುವಲ್ಲಿಂದ ತೊಡಗಿ ಸತ್ತವನಿಗೆ ಬೇಕಾದ ಮಸಣದವರೆಗೆ ಕೊಡುಗೆಗಳನ್ನು ಕೊಟ್ಟ ಪಾವನ ಕ್ಷೇತ್ರ ಧರ್ಮಸ್ಥಳ. ಅಲ್ಲೆಲ್ಲೋ ಮಾತನಾಡಿದಾಗ ನಮಗೆ ಗೊಂದಲ ಸಹಜವಾದದ್ದೇ. ಆದರೆ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ, ಮಾಧ್ಯಮದಲ್ಲಿ ಸಂಗತಿಗಳು 1000 ಬರುತ್ತವೆ, ಒಳಗೆ ತುಂಬಿಸಿಕೊಳ್ಳುವ ನಾವು ವಿವೇಚನೆ ಮಾಡಬೇಕು. ಹಾಗಾಗಿ ನಿಮ್ಮಲ್ಲಿ ವಿನಂತಿ ಮಾಡುವುದಿಷ್ಟೇ, ತಪ್ಪಾದರೆ ತಪ್ಪು ಅಂತ ಹೇಳುವ ಜವಾಬ್ದಾರಿ ಅಧಿಕಾರ ಖಂಡಿತ ನಿಮಗಿದೆ. ಆದರೆ ಸರಿಯಾದ ವಿಚಾರಗಳಲ್ಲಿ ಗೊಂದಲ ಬೇಡ. ಯಾವುದು ಸತ್ಯಾಸತ್ಯ, ಯಾವುದು ಧರ್ಮಾಧರ್ಮ, ಯಾವುದು ನ್ಯಾಯಾನ್ಯಾಯ, ಇದನ್ನು ವಿಮರ್ಶೆ ಮಾಡಿ ತೀರ್ಪು ಕೊಡುವುದಕ್ಕೆ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಮಂಜುನಾಥ ಸ್ವಾಮಿ, ಧರ್ಮದೇವತೆಗಳು ಅಣ್ಣಪ್ಪ ಸ್ವಾಮಿ ಇದ್ದಾರೆ. ನಮ್ಮ ಕರ್ತವ್ಯ ಏನು ಅಂತಂದ್ರೆ ಆ ದೇವರಲ್ಲಿ ಪ್ರಾರ್ಥಿಸಬೇಕಾದ್ದು ನಿನ್ನ ಸನ್ನಿಧಾನದ ಬಗೆಗೆ, ನಿನ್ನ ಸನ್ನಿಧಾನದ ಪರಂಪರೆಯ ಬಗೆಗೆ ಯಾವತ್ತೂ ಅಪಪ್ರಚಾರಕ್ಕೆ ಕಿವಿ ಕೊಡದೆ ಸತ್ಯದ ವಿಚಾರವನ್ನಷ್ಟೇ ಅರ್ಥೈಸಿಕೊಂಡು ಧರ್ಮದ ದಾರಿಯಲ್ಲಿ ನಡೆಯುವಂತಹ ಶಕ್ತಿಯನ್ನು ನನಗೆ ಕೊಡು ಅಂತ ನಾವು ಪ್ರಾರ್ಥಿಸಬೇಕು. ಬಿಟ್ರೆ ಬೇರೆ ನಮಗೆ ಯಾವ ಅಗತ್ಯವೂ ಇಲ್ಲ. ಹಾಗಾಗಿ ಆ ಕುರಿತು ಜಾಗೃತರಾಗಿ, ನಿಮ್ಮಲ್ಲಿ ಇನ್ನೊಂದು ನನ್ನ ವೈಯಕ್ತಿಕವಾದ ವಿನಂತಿ ಇದೆ. ಯಾರು ಅನ್ಯಥಾ ಭಾವಿಸಬೇಕಾದದ್ದಿಲ್ಲ. ಎಲ್ಲ ಮತಧರ್ಮದವರು ಸೇರಿದ್ದೀರಿ. ಸಾಧ್ಯ ಇದ್ರೆ ನಿಮ್ಮ ನಿಮ್ಮ ದೇವರ ಮುಂಭಾಗದಲ್ಲಿ ಇವತ್ತು ಸಾಯಂಕಾಲದ ಹೊತ್ತಿಗೆ ಒಂದು ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡಿಬಿಡಿ. ಯಾಕೆಂದ್ರೆ ನಾಡ್ದು ಬಂತು ಗ್ರಹಣ, ಏನೋ ಒಂದು ಗ್ರಹಣದ ಹಾಗೆ ಆವರಿಸಿದೆ. ಗ್ರಹಣ ಬಂದಾಗ ದೋಷ ನಿವೃತ್ತಿಗೆ ಜಪ ಮಾಡಿದ ಹಾಗೆ ಈ ಸಂಕಷ್ಟದ ಪರಿಹಾರಕ್ಕಾಗಿ ಒಂದು ಪ್ರಾರ್ಥನೆ ಮಾಡಿ. ಯಾರೆಲ್ಲ ನಿಮ್ಮ ಮನೆಯಲ್ಲಿ ದೇವರ ಮುಂಭಾಗದಲ್ಲಿ ದೀಪ ಹಚ್ಚುವ ಸಂಪ್ರದಾಯ ಇದೆ, ಸಾಧ್ಯ ಇದ್ರೆ ಇವತ್ತು ಸಾಯಂಕಾಲ ಮನೆಗೆ ಹೋದವರು
ದೇವರ ಮುಂಭಾಗದಲ್ಲಿ ಒಂದು ತುಪ್ಪದ ದೀಪವನ್ನು ಹಚ್ಚಿ ಆ ಮಂಜುನಾಥ ಸ್ವಾಮಿಯನ್ನ ಪ್ರಾರ್ಥಿಸಿ ಬಂದ ಗೊಂದಲಗಳು ದೂರವಾಗಿ ಆ ಧರ್ಮಕ್ಷೇತ್ರಕ್ಕೆ ಸತ್ಯದ ಮಣ್ಣಿಗೆ ಜಯವಾಗುವಂತೆ ಪ್ರಾರ್ಥನೆ ಮಾಡುತ್ತಾ ದೇವರಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿ, ಉಳಿದಂತೆ ನಿಮ್ಮ ದೇವರನ್ನ ಪ್ರಾರ್ಥಿಸ್ತಾ ಕ್ಷೇತ್ರಕ್ಕೆ ಒಳಿತಾಗಲಿ, ಆ ಧರ್ಮಪೀಠಕ್ಕೆ ಕಳಂಕ ತಟ್ಟದೇ ಇರಲಿ, ಮಂಜುನಾಥ ಸ್ವಾಮಿಯ ಪೂರ್ಣಾನುಗ್ರಹದೊಂದಿಗೆ ಕ್ಷೇತ್ರದ ಧರ್ಮಾಧಿಕಾರಿಗಳ ಶುಭಾಶೀರ್ವಾದಗಳೊಂದಿಗೆ ನಾವು ನೀವು ಅನ್ಯೋನ್ಯ ಭಾವದಿಂದ ಬಾಳುವಂತಹ ಭಾಗ್ಯವನ್ನು ಭಗವಂತ ನಮಗೆ ಅನುಗ್ರಹಿಸಲಿ ಅಂತ ಪ್ರಾರ್ಥಿಸುವ ಮನಸ್ಸು ಮಾಡೋಣ. ಉಳಿದಂತೆ ಕ್ಷೇತ್ರದ ಕಥೆಗಳನ್ನು ಸಂದರ್ಭ ಸಿಕ್ಕಾಗ ಅಲ್ಲಲ್ಲಿ ಮಾತಾಡ್ತಾ ಎಲ್ಲರೂ ಮಂಜುನಾಥನ ಕಡೆಗೆ ಹೆಜ್ಜೆಯಾಗೋಣ ಅಂತ ಕೇಳ್ತಾ ಮಾತಿಗೆ ಮಂಗಲದ ಚುಕ್ಕೆ ಇಡ್ತೇನೆ. ನಮಸ್ಕಾರ. ವೇದಿಕೆಯಲ್ಲಿ ಆದರೆ ಸಮಯದ ಕೊರತೆಯಿಂದಾಗಿ ಎಲ್ಲರ ಪರವಾಗಿ ಖ್ಯಾತ ನ್ಯಾಯವಾದಿಗಳು ವಾಗ್ಮಿಗಳು ಆಗಿರುವಂತಹ ಯುವ ನ್ಯಾಯವಾದಿ ಸಹನಾ ಕುಂದರ್ ಅವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಹೇಳಿ ವಿನಂತಿಸ್ತೇನೆ. ಜಾಗಡ ನೆಲೆಯಾತಿನ ಕಾಪುದ ಹಳೆಮಾರಿ ಗುಡಿತ ಅಮ್ಮನ ಯಾನ ಮನಸ್ಸರೆ ಸ್ಮರಣೆ ಮಲ್ತೊಂದು ಜಾಗನ ಕಾತೊಂದು ವೈದಿನ ಮಾತ ದೈವ ದೇವರನ್ನ ಸ್ಮರಣೆ ಮಲ್ತೊಂದು ಎನ್ನ ಇಷ್ಟ ದೇವತೆ ಕಟೀಲ್ದ ದುರ್ಗ ಪರಮೇಶ್ವರಿ ಅಮ್ಮನು ಎನ್ನ ಊರುದ ದೇವರ ಸೂಡ ಸುಬ್ರಾಯ ದೇವರನ್ನು ಮನಸ್ಸಾರೆ ಸ್ಮರಣೆ ಮಲ್ತೊಂದು ಈ ವೇದಿಕೆಡು ಮಾತೆರ್ಲ ತೆರಿದಿನಕಲು ಹಿರಿಯರು ಮಾತ ಒಲ್ಲೆರು ಮಾತೆರ್ನಲ್ಲ ಆಶೀರ್ವಾದಕ್ಕೆ ತಂದು ಎನ್ನ ಸೂಡ ಸುಬ್ರಹ್ಮಣ್ಯ ದೇವರನ್ನ ದೇವಸ್ಥಾನದ ಮುಕ್ತೇಸರ್ಲ ಈ ವೇದಿಕೆಡುಲ್ಲೇರು ಅರೆನ ಆಶೀರ್ವಾದ ಎಲ್ಲ ಬೇಡೊಂದು ಮೂಲಿಪ್ಪುನ ಮಾತ ತೊಳುವೆರಡ ಯಾನೊಂಜಿ 10 ನಿಮಿಷ ತೊಳುಟು ಪಾತ್ಯರ್ದು ಬಿಡ್ಪೆ. ವಸಂತ ಗಿಳಿಯಾರು ಇಡೀ ಕೇಸ್ದ ಬಗ್ಗೆನು ಭಾರಿ ಪೂರ್ಣವಾದ ಭಾರಿ ಪೊರ್ಲೋಡು ಪಾತ್ಯರ್ದೇರು ಆರು ಪೊರ್ಲೋಡು ಸ್ಪಷ್ಟವಾದ ಪನ್ಪೇರು ಐಕಾತ್ರ ಕೂಡ ಯಾನ ಆ ವಿಷಯನ ಒಕ್ಕರೆಗಂದು ಪೋಪುಜಿ ಎನ್ನ ವಿಷಯಗ ತೇರಿನ ಕೆಲವು ಧರ್ಮ ವಿಚಾರನ ನಿಖಿಲ್ನ ಮಟ್ಟೆಲೆಗ್ ಪಾಡ್ರೆಗ ಯಾನ ಮೂಲು ಬತ್ತುಂತುದೆ ಯಾನ ಒಂಜಿ ಪೊಣ್ಣು ಮಗಲು ಎನ್ನ ಇಲ್ಲಡ್ಲ ಮಸ್ತು ಜನ ಪೊಣ್ಣು ಜೋಕುಲುಲ್ಲೇರು ತುಂಬು ಕುಟುಂಬಡು ಮಸ್ತು ಜನ ಪೊಣ್ಣು ಜೋಕುಲು ಇತ್ತಿನ ಕುಟುಂಬ ಅವು ಎನ್ನ ಅಂಚಾದು ಯಾನ್ ಈ ಧರ್ಮ ಚಾವಡಿಡು ಯಾನ್ ಈ ವೇದಿಕೆಡು ಒಂಚಿ ಪಾತ್ರನ್ನು ಆನಿಲ ಪಂತೆ ಧರ್ಮ ಸಂರಕ್ಷಣಾ ವೇದಿಕೆಡು ಇನಿಲ ಪಂಪೆ ವಾ ಪೊಣ್ಣಗಲ ಸೌಜನ್ಯಗ ಬತ್ತಿನ ಗತಿ ಸೌಜನ್ಯಗಾಯಿನ ಅತ್ಯಾಚಾರ ಸೌಜನ್ಯಗಾಯಿನ ಸಾವು ವಾ ಪೊಣ್ಣು ಮಗಲಿಗೆ ಅವರಿಗೆ ಬಲ್ಲಿ ಪಣದು ಯಾನು ಸುರೂಕು ಈ ವೇದಿಕೆಡು ಯಾನ್ ಪ್ರಾರ್ಥನೆ ಮಲ್ಪುವೆ ಆಂಡ ಸುರೂತ ಹೋರಾಟ ಭಾರಿ ಪೊರ್ಲಿತ್ತಂಡು ಐನು ಯಾನ ತಪ್ಪುಂದು ಪನ್ಪುಜಿ ಒಂಜಿ ಪೊಣ್ಣಗ ಅತ್ಯಾಚಾರ ಅನ್ನಗ ಪ್ರತಿ ಒಂಜಿ ತುಳುವೆರಾದಿಪ್ಪು ಇಡೀ ದೇಶದ ಪ್ರತಿ ಒಂಜಿ ಜನಲ ಹೋರಾಟ ಮಲ್ಪೋಡು ಎಂಗಳು ಪೊಣ್ಣುಲಾದ ಹೋರಾಟನ ತಪ್ಪುಂದು ಪಂಡ್ರೆಗೆ ಎರೆಗ್ಲ ಅವಕಾಶ ಇಜ್ಜಿ ಅವು ಮಲ್ಲ ತಪ್ಪಾಪುಂಡು ಆಂಡ ಹೋರಾಟ ಏಪ ತಾದಿ ತಪ್ಪುಂಡ ಆನಿ ನಮ್ಮ ಜಾಗೃತರ ಒಳಗೆ ಮಸ್ತು ಸಲ ಈ ವಿಚಾರದ ಬಗ್ಗೆ ವೈಚಾರಿಕ ವಿಚಾರನ ಪೂರ ಪನ್ನಾಗ ಕೌಟುಂಬಿಕವಾದ ಬೊಕ್ಕ ವೈಯಕ್ತಿಕವಾದ ಭಾರಿ ಮಲ್ಲ ಟಾರ್ಗೆಟ್ ಹಾಕೊಂಡು ಆಂಡ ಯಾನ್ ಈ ವೇದಿಕೆಡಿ ನೀ ವಸಂತ ಗಿಳಿಯಾರನ್ನು ಯಾನ ಅಭಿನಂದಿಸವೆ ದಾಯಗ ಪಂಡ ಎಂಗು ಗೊತ್ತುಂಡಾಯ್ತ ಬೇನೆದಾದ ಪಣದು ಒಂಜಿ ವೇದಿಕೆಡು ಯಾನ ಎನ್ನ ವೈಯಕ್ತಿಕ ವಿಚಾರದ ಬಗ್ಗೆ ಪಾತಿರುವೆ ಎನ್ನ ಜೀವನಡು ಏನಾಂಡು ಎನ್ನ ಜೀವನಗ ಕಾರಣದಾದ ಯಾನ್ ಈ ಮಟ್ಟಗ ಬರ್ರೆಗ ಎಂಗ ಕಾರಣ ಆದು ಉಂತಿನಿ ಏರು ಪಣದು ಯಾನ ಆ ವೇದಿಕೆಡು ಪನ್ಪೆ ವಿನಃ ಯಾನ ಬೇತೆ ಆ ವಿಚಾರದ ಬಗ್ಗೆ ಆ ವೇದಿಕೆಡು ಪಾತಿರ್ದಿತ್ತುಚಿ ಆಂಡ ಐಟ್ ಬತ್ತಿನ ಕಮೆಂಟ್ ಬೊಕ್ಕ ಯಾನ ಆಯ್ನ ಟ್ರೋಲ್ ಎಂಗ ಮನಸ್ಸಿಗೆ ಎತ್ತು ಬೇಜಾರಾದು ಪೋಂಡು ಪಂಡ ಎಂಕುಲು ವೈಯಕ್ತಿಕವಾದ ಪಾತ್ರೆಗೆ ಆವನಿನ ಸ್ಥಿತಿಗೆ ಬತ್ತುಂಟುಂಡು ಆಂಡ ಇನಿ ಒವ್ವೇ ವೈಯಕ್ತಿಕವಾದ ಟಾರ್ಗೆಟ್ ಆಂಡಲ ಇನಿ ಆ ಮನುಷ್ಯ ಈ ವೇದಿಕೆಡು ಘಂಟಾಘೋಷವಾದ ಯಾನ ಮಲ್ದಿನನೇ ಸರಿ ಯಾನ ನ್ಯಾಯದ ಪರವಾದ ಉಲ್ಲೇ ಪಂಡು ಒಂಜಿ ವ್ಯಕ್ತಿ ಮೂಲು ದೃಢವಾದ ಉಂಟು ಬಂಡ ಅವು ವಸಂತ ಗಿಳಿಯಾರ್ ಯಾನರಿಗೆ ಶುರುಕು ಅಭಿನಂದನೆ ಸಲ್ಲಿಸಾವೆ ಬೊಕ್ಕೊಂಜಿ ಪಾತ್ರ ಯಾನ ಪನ್ಪೆ ಒಂದು ಕರ್ನಾಟಕ ಒಂದು ಕೇರಳ ಅತ್ತ ಒಂದು ಕರ್ನಾಟಕ ಒಂದು ಕೇರಳ ಅತ್ತ ಒಂದು ಕರ್ನಾಟಕ ಐಡ್ಲ ಮುಖ್ಯವಾದ ಒಂದು ಕರಾವಳಿ ಮೂಲು ಹಿಂದುತ್ವ ಅಂದು ಬರ್ನಾಗ ಮೂಲು ಹಿಂದೂ ದೇವಸ್ಥಾನದ ಬಗ್ಗೆ ಎಂದು ಬರ್ನಾಗ ವಸಂತ ಗಿಳಿಯಾರ ಬೊಕ್ಕ ಏರ ಅಂಜೋನಕುಲು ತೊಡೊಂದಿಜ್ಜಿ ಕಚ್ಚೆ ಕಟ್ಟದ ಮುಳ್ಳು ಉಳ್ಳಾಲದ ರಾಣಿ ಹಬ್ಬಕ್ಕ ಪುಟ್ಟಿನ ಈ ಮಣ್ಣಡು ಪೊಂಜೋನಕುಲು ಎಂಕುಲು ಧರ್ಮಸ್ಥಳದ ಪರವಾದ ಉಂತುವ ಪಡೆದು ಪ್ರತಿ ಒಂಜಿ ಪೊಣ್ಣುಲ ಇನ್ನಿ ಪರೋಡ ಆತಂಡ ಒಂದು ದೇವಸ್ಥಾನದ ವಿಷಯ ಒಂದು ಹಿಂದೂ ಧರ್ಮದ ವಿಷಯ ಮಸ್ತ್ ಜನ ಇನಿ ಭಾರಿ ಪಾತಿರ್ಬೇಡು ನಮಕ್ಲ ಗೊಂದಲ ಆಪುಂಡು ಇಲ್ಲಡು ಮೊಬೈಲ್ ಪೂರ ಸ್ಕ್ರೋಲ್ ಮಲ್ಪುನಾಗ ಓವು ತಪ್ಪು ಓವು ಸರಿ ಪಣದು ಇಲ್ಲಡು ಕುಲ್ದಿನ ಪೊಂಜೋನಕ್ಲೆಗೆ ನಮಕ್ ಅರ್ಥ ಆವೊಂದಿಜ್ಜಿ ಆಂಡ ಇನ್ನು ನಾನು 2 ನಿಮಿಷ ಕನ್ನಡ ಪಾತಿರ್ವೆ 1-2 ನಿಮಿಷ ನಾನು ಕನ್ನಡದಲ್ಲಿ ಮಾತಾಡ್ತೇನೆ. ನಾನು ಕನ್ನಡಿಗರಿಗೂ ಒಂದು ಸಂದೇಶ ಕೊಡಬೇಕಾಗಿದೆ. ಕನ್ನಡಿಗರೇ, ಸಾಕ್ಷಿ ಇದೆ ಅಂತ ಹೇಳಿ ಸಾಕ್ಷಿಯನ್ನ ಕೊಡದೆ ಇಡೀ ಕರಾವಳಿಗೆ ಇಡೀ ದೇಶಕ್ಕೆ ಬಹಳ ದೊಡ್ಡ ಹೆಸರು ಮಾಡಿದ ಕಾವಂದರನ್ನ ನೀವು ಕಾಮಂದರು ಅಂದಿರಿ. ಸಾಕ್ಷಿಗಳನ್ನ ಕೊಡದೆ ನೀವು ಕಾಮಂದರು ಅಂದಿರಿ. ನಾನಿವತ್ತು ಒಬ್ಬ ಹೆಣ್ಣು ಮಗಳಾಗಿ ನಿಮಗೆ ಸಾಕ್ಷಿಯನ್ನ ಕೊಟ್ಟು ಪೂಜ್ಯರ ನಾನು ಕಾವಂದರು ಮಾತ್ರ ಅಂತ ಈ ಘಂಟಾಘೋಷವಾಗಿ ನಾನು ಈ ವೇದಿಕೆಯಲ್ಲಿ ಹೇಳ್ತೇನೆ. ಕಾರಣಗಳಿದೆ. ಒಂದು ಬಡ ಕುಟುಂಬದಲ್ಲಿ ಹುಟ್ಟಿ ಒಬ್ಬ ಮದ್ಯಪಾನಕ್ಕೊಳಗಾದ ಒಬ್ಬ ಅಪ್ಪನನ್ನ ಹೊಂದಿದ್ದ ನಾನು 3 ಮಂದಿ ಹೆಣ್ಣು ಮಕ್ಕಳ ಜೊತೆಗೆ ಸ್ವಾಭಿಮಾನದ ಬದುಕನ್ನು ಕಟ್ಟಿದ ನನ್ನಮ್ಮ ಶಿಕ್ಷಣವನ್ನ ಬಿಟ್ಟು ಬೇರೆ ಅಸ್ತ್ರ ಇಲ್ಲ ಅಂತ
ಹಾಕಿ ತಿಳ್ಕೊಂಡಿದ್ಲು. 3 ಮಂದಿ ಹೆಣ್ಣು ಮಕ್ಕಳಿಗೂ ಶಿಕ್ಷಣವನ್ನು ಕೊಟ್ಟು ಮದ್ಯವಜನ ಶಿಬಿರದ ಮೂಲಕ ನನ್ನ ತಂದೆ ಇವತ್ತು ಕುಡಿತವನ್ನ ಬಿಟ್ಟ ಕಾರಣ ಒಂದು ಸ್ವಾಭಿಮಾನದ ಬದುಕನ್ನು ಹೆಮ್ಮೆಯಿಂದ ನಡೆಸ್ತಾ ಇದ್ದೇನೆ ಅಂತ ನಾನು ಈ ವೇದಿಕೆಯಲ್ಲಿ ಹೇಳಬಲ್ಲೆ. ಇದು ನಮಗೆ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆ ಕಟ್ಟಿಕೊಟ್ಟ ಬಹುದೊಡ್ಡ ಬದುಕು. ಇದನ್ನು ಯಾರಲ್ಲೆಗಳಿದ್ರೂ ನಾನಲ್ಲಗಳಿಯೋದಿಲ್ಲ. ಸಂಘ ಸಂಸ್ಥೆಗಳ ಬಗ್ಗೆ, ಸ್ವಸಹಾಯ ಸಂಘದ ಬಗ್ಗೆ ತುಂಬ ಮಂದಿ ತುಚ್ಛವಾಗಿ ಮಾತಾಡುವಾಗ ನಾನೊಬ್ಬ ಹೆಣ್ಣು ಮಗಳಾಗಿ ಹೇಳಬಲ್ಲೆ, ಯಾವುದೇ ಡಾಕ್ಯುಮೆಂಟ್ಗಳನ್ನು ಕೊಡದೆ ಮುಕ್ಕಾಲು ಗಂಟೆ ಒಂದು ಬ್ಯಾಂಕ್ನಲ್ಲಿ ಕೂತು ಎಂಕ್ ಸಾಲ ಕೊರ್ಲೆ ಅಂತ ನಟ್ಟೊಂದಿತ್ತಿನ ಒಬ್ಬ ಬಡವನಿಗೆ ಕೂಡ ಯಾವುದೇ ಡಾಕ್ಯುಮೆಂಟ್ಗಳನ್ನು ಇಲ್ಲದೆ ನಂಬಿಕೆ ಅನ್ನುವ ಒಂದೇ ಅಸ್ತ್ರದ ಮೇಲೆ ಒಂದು ಸಂಸ್ಥೆ ನಮಗೆ ಸಾಲವನ್ನು ಕೊಟ್ಟು ಇವತ್ತು ನಾವು ಮನೆಯನ್ನು ಕಟ್ಟಿದ್ದೇವೆ, ಶಿಕ್ಷಣವನ್ನು ಪಡ್ಕೊಂಡಿದ್ದೇವೆ ಅಂದರೆ ಅದಕ್ಕೆ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆ ಕಾರಣ ಅಂತ ನಾನು ಹೆಮ್ಮೆಯಿಂದ ಹೇಳಬಲ್ಲೆ. 1982ನೇ ಇಸವಿಯಲ್ಲಿ ಆಗಿ 53 ಲಕ್ಷ ಜನ ಇವತ್ತು ಮೆಂಬರ್ಗಳು ಧರ್ಮಸ್ಥಳ ಸ್ವಸಹಾಯ ಸಂಘದಲ್ಲಿ ಇದ್ದಾರೆ ಅಂದರೆ ಅದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ತಾಕತ್ತಂತ ನಾನು ಈ ವೇದಿಕೆಯಲ್ಲಿ ಹೇಳ್ತೇನೆ. ಜ್ಞಾನ ವಿಕಾಸ ಕಾರ್ಯಕ್ರಮದ ಬಗ್ಗೆ ಅದೆಷ್ಟು ಮಂದಿ ಕೇಳಿದ್ದೀರೋ ಗೊತ್ತಿಲ್ಲ. ನನ್ನ ಬದುಕನ್ನು ಕಟ್ಟಿಕೊಟ್ಟ ಈ ಯೋಜನೆಯಲ್ಲಿ ನಾನಿವತ್ತು ಎಷ್ಟೇ ಬ್ಯುಸಿ ಇದ್ರು ನಾನು ಧರ್ಮಸ್ಥಳ ಗ್ರೂಪ್ನಿ ಗುರುತಿಸಿ ನಾನು ಗ್ರಾಮಸ್ಥಳದ ಯೋಜನೆಯನ್ನು ನಾನು ಯಾವತ್ತಿಗೂ ಬಿಟ್ಟಿಲ್ಲ. ನಾನು ಜ್ಞಾನ ವಿಕಾಸ ಕಾರ್ಯಕ್ರಮದ ಸದಸ್ಯೆ, ಅದನ್ನು ನಾನು ಹೆಮ್ಮೆಯಿಂದ ಹೇಳ್ತೇನೆ. ಇವತ್ತು 60,091 ಟ್ರೈನಿಂಗ್ಗಳು ನಡೀತದೆ. 24 ಲಕ್ಷ ಜನ ಮಹಿಳೆಯರು ಆ ಟ್ರೈನಿಂಗ್ ಅನ್ನು ಪಡ್ಕೊಂಡು ಇವತ್ತು ಸ್ವಾಸ್ಥ್ಯವಾಗಿ ಈ ಚಾವಡಿಯ ಆ ಹೊಸ್ತಿಲನ್ನು ದಾಟಿ ಇವತ್ತು ಅಂಗಣಕ್ಕೆ ಬಂದು ಸಮಾಜದಲ್ಲಿ ನಾವು ಮಾತಾಡಬಲ್ಲೆವು ಅನ್ನುವ ಒಂದು ಧೈರ್ಯವನ್ನು ತಂದುಕೊಟ್ಟದ್ದು ಯಾವುದಾದ್ರೂ ಇದ್ರೆ ಅದು ಜ್ಞಾನ ವಿಕಾಸ ಕಾರ್ಯಕ್ರಮ ಅಂತ ನಾನು ಹೇಳ್ತೇನೆ. ಕೃಷಿಗೆ ನೋಡಿ, ನಾನು ಹೇಳ್ತೇನೆ, ಇವರೆಲ್ಲ ಸಾಕ್ಷಿಯನ್ನು ಕೊಡದೆ ಅವರನ್ನು ಬೇಡದ ರೀತಿಯಲ್ಲಿ ಬೈದ್ರಲ್ಲ, ನಾನು ಸಾಕ್ಷಿಯನ್ನು ಕೊಟ್ಟು ಹೇಳ್ತೇನೆ. ಕೃಷಿಗೆ 5,405 ರೈತರಿಗೆ ಯಂತ್ರಶ್ರೀ ಭತ್ತದ ಪದ್ಧತಿಯನ್ನು ಮಾಡಿ ಕೃಷಿ ನಮ್ಮ ಬದುಕಿಗೆ ಬೇಕು ಅಂತ ಹೇಳಿದ ಬಹುದೊಡ್ಡ ಯೋಜನೆಯನ್ನು ಕೈಗೊಂಡವರು ಪೂಜ್ಯ ಕಾವಂದರು ಅಂತ ನಾನು ಹೆಮ್ಮೆಯಿಂದ ಹೇಳ್ತೇನೆ. ಧಾರವಾಡದಲ್ಲಿ ಸಿರಿಧಾನ್ಯದ ಸಂಸ್ಕರಣಾ ಘಟಕವನ್ನು ರೀಓಪನ್ ಮಾಡಿ 1,200 ಟನ್ ಸಿರಿಧಾನ್ಯಗಳನ್ನು ಸಂಸ್ಕರಣೆ ಮಾಡಿ ಆಹಾರ ಪದ್ಧತಿಯಲ್ಲಿ ನಾವು ಬದಲಾಗಬೇಕು, ನಮ್ಮ ಆರೋಗ್ಯ ಮುಖ್ಯ ಅಂತ ಹೇಳಿಕೊಟ್ಟ ಯೋಜನೆ ಯಾವುದಾದ್ರೂ ಇದ್ರೆ ಅದು ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆ ಅಂತ ನಾನು ಹೇಳ್ತೇನೆ. ಸ್ವಉದ್ಯೋಗವನ್ನು ಕೊಟ್ಟು ಪ್ರೋತ್ಸಾಹ ಧನವನ್ನು ಕೊಟ್ಟು 18,789 ಆಟೋ ರಿಕ್ಷಾಗಳಿಗೆ ಅನುದಾನವನ್ನು ಕೊಟ್ಟ ಯೋಜನೆ ಯಾವುದಾದ್ರೂ ಇದ್ರೆ ಅದು ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆ ಅನ್ನೋದನ್ನ ನಾವು ಮರೆಯೋ ಹಾಗಿಲ್ಲ. ಇಂಧನ ಕಾರ್ಯಕ್ರಮ ನಿಮಗೆ ನೆನಪಿದೆಯೋ ಗೊತ್ತಿಲ್ಲ. ಗೋಬರ್ ಗ್ಯಾಸ್ಗಳು ನಮ್ಮ ಮನೆಯಲ್ಲಿ ಇದ್ದು, ಸೋಲಾರ್ಗಳು ನಮ್ಮ ಮನೆಗೆ ಇವತ್ತು ಅಳವಡಿಕೆ ಆಗಿದೆ ಅಂದರೆ ಅದನ್ನು ಮಾಡಿದ್ದು ಈ ಯೋಜನೆ. ಶೌಚಾಲಯದ ಬಗ್ಗೆ ಗೊತ್ತಿದೆಯಾ ನಿಮಗೆ? ಕೆಲವು ಶೌಚಾಲಯಗಳು ಇಲ್ಲದೆ ಕಾಡು ಪ್ರದೇಶಗಳಿಗೆ ಹೋಗಿ ಹೆಣ್ಣು ಮಕ್ಕಳು ಪಡ್ತಾ ಇದ್ದ ಕಷ್ಟವನ್ನು ನೋಡಿ ಸರಿಸುಮಾರು 4,11,263 ಸದಸ್ಯರ ಕುಟುಂಬಗಳಿಗೆ ಇವತ್ತು ಶೌಚಾಲಯ ಒದಗಿಸಿಕೊಟ್ಟ ಯೋಜನೆ ಯಾವುದಾದ್ರೂ ಇದ್ರೆ ಅದು ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆ. ಸ್ವಚ್ಛತೆ, ಧರ್ಮಸ್ಥಳಕ್ಕೆ ಹೋಗಿ ನಿಂತರೆ ಸಾಕು ಸ್ವಚ್ಛತೆ ಏನು ಅಂತ ನಮ್ಮ ಕಣ್ಣ ಮುಂದೆ ಬರ್ತದೆ. ಆ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಮೊದಲ ಆದ್ಯತೆ ಕೊಟ್ಟದ್ದು ಅದು ಪೂಜ್ಯರು. ಹಾಲು ಉತ್ಪಾದಕರ ಸಹಕಾರಿ ಸಂಘಗಳಿಗೆ 5,010 ಹಾಲು ಉತ್ಪಾದಕರ ಘಟಕಗಳನ್ನು, ಆ ಘಟಕಗಳಿಗೆ 37 ಕೋಟಿ ಅನುದಾನವನ್ನು ಕೊಟ್ಟ ಯೋಜನೆ ಯಾವುದಾದ್ರೂ ಇದ್ರೆ ಅದು ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆ. ಜ್ಞಾನದೀಪ ಶಿಕ್ಷಣದ ಕಾರ್ಯಕ್ರಮದ ಅಡಿಯಲ್ಲಿ ಪಾಳು ಬಿದ್ದು ಇನ್ನು ಶಿಕ್ಷಣ ಪಡೀಲಿಕ್ಕೆ ಅವಕಾಶವೇ ಇಲ್ಲ ಅಂತ ಬೇಸತ್ತ ಆ ಶಾಲೆಗಳಿಗೆ ಡೆಸ್ಕ್ಗಳನ್ನು, ಶಾಲೆಗೆ ಬೇಕಾದ ಉಪಕರಣಗಳನ್ನು ಕೊಟ್ಟು ಗೌರವ ಶಿಕ್ಷಕರನ್ನು ನೇಮಿಸಿದ್ದು ಯಾವುದಾದ್ರೂ ಯೋಜನೆ ಇದ್ರೆ ಅದು ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆ. ಇವತ್ತು ಡಿಜಿಟಲ್ ಎಜುಕೇಶನ್, ಈ ಮೊಬೈಲ್ಗಳನ್ನು ಒತ್ತೋದ್ರಲ್ಲಿ ನಾವು ಇವತ್ತು ನಿಸ್ಸೀಮರಾಗಿದ್ದೇವೆ. ಒಂದು 10-20 ಜನ ಕೂತು ಇವತ್ತು ಮೊಬೈಲ್ನಲ್ಲಿ ಸಾಲದ ವಿನಿಮಯಗಳನ್ನು ಮಾಡ್ಕೊಳ್ತೇವೆ ಅಂದರೆ ಆ ಡಿಜಿಟಲ್ಗೆ ಇವತ್ತು ಬಹಳ ದೊಡ್ಡ ಅನುದಾನವನ್ನು ಕೊಟ್ಟದ್ದು ನಮ್ಮ ಯೋಜನೆ. ಹಿಂದೂ ರುದ್ರಭೂಮಿ, ಅದನ್ನು ವಾಸುದೇವ್ ಸರ್, ದಾಮೋದರ್ ಸರ್ ಈಗಾಗಲೇ ಅದನ್ನು ಹೇಳಿದರು. 734 ಹಿಂದೂ ಸ್ಮಶಾನಗಳಿಗೆ 10 ಕೋಟಿ ಅನುದಾನ ಸಿಕ್ಕಿದೆ. ಸುಜ್ಞಾನದ ನಿಧಿಯ ಬಗ್ಗೆ ನೀವು ಕೇಳಿದ್ದೀರಿ. 1,17,934 ಸ್ಕಾಲರ್ಶಿಪ್ಗಳನ್ನು, 131 ಕೋಟಿ ಅನುದಾನವನ್ನು ಒದಗಿಸಿದ ಯೋಜನೆ ಯಾವುದಾದ್ರೂ ಇದ್ರೆ ಅದು ಇವತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ. ಮಾಸಾಶ್ರಮದ ಬಗ್ಗೆ ಕೇಳಿರ್ತೀರಿ. 20,889 ಕಳೆದ ವರ್ಷ ನಿರ್ಗತಿಕ ಕುಟುಂಬಗಳಿಗೆ ಆಹಾರದ ಔಷಧಿಗಳನ್ನು ಒದಗಿಸಿದ್ದು ಈ ಯೋಜನೆ. ಹ್ಯಾಂಡಿಕ್ಯಾಪ್ಡ್ಗಳಿಗೆ 9 ಕೋಟಿ ಮೊತ್ತವನ್ನು ವೈಯಕ್ತಿಕ ಸಲಕರಣೆಗಳನ್ನ ಕೊಟ್ಟದ್ದು ಈ ಯೋಜನೆ. ನಾನು ಇದಕ್ಕೆ ಸಾಕ್ಷಿಗಳನ್ನು ಒದಗಿಸ್ತೇನೆ. ನನ್ನ ಬಳಿ ಸಾಕ್ಷಿ ಇದೆ. ಸಾಕ್ಷಿಯನ್ನು ಕೊಟ್ಟು ಒಂದು ಸಂಸ್ಥೆ, ಒಂದು ದೇವಸ್ಥಾನ ಇಷ್ಟು ದೊಡ್ಡ ಕೆಲಸವನ್ನು ಮಾಡಿದೆ ಅಂದರೆ ನನ್ನ ಹತ್ರನೂ ತುಂಬ ಮಂದಿ ಪ್ರಶ್ನೆಗಳನ್ನು ಕೇಳಿದ್ದಿದ್ದೆ. ಏರೇನ ದುಡ್ಡು,
ಯಾರ ದುಡ್ಡು ಅಂತ ಕೇಳಿದ್ದಿದೆ. ನನಗೆ ಒಂದೇ ಒಂದು ಫಲಕ ತೋರಿಸಿ, ಇಡೀ ಧರ್ಮಸ್ಥಳದಲ್ಲಿ ನೀವು ಈ ಹುಂಡಿಗೆ ದುಡ್ಡು ಹಾಕಿದರೆ ಮಾತ್ರ ನಿಮಗೆ ದರ್ಶನ ಅಂತ ಧರ್ಮಸ್ಥಳದ ಯಾವುದೇ ಬೋರ್ಡುಗಳಿಲ್ಲ, ಯಾವ ಬೋರ್ಡುಗಳು ಇಲ್ಲ. ದೇವಸ್ಥಾನಕ್ಕೆ ಸಿಕ್ಕ ಹಣವನ್ನ ಸಾಮಾಜಿಕವಾಗಿ ಖರ್ಚು ಮಾಡಬಹುದು, ಇದ್ದ ಬದ್ದ ಎಲ್ಲಾ ದೇವಸ್ಥಾನಗಳ ಬ್ರಹ್ಮಕಲಶಗಳಿಗೆ ಕೊಡಬಹುದು ಅನ್ನುವ ನಿಯಮ ಪೂಜ್ಯ ಹೆಗ್ಗಡೆಯವರಿಗಿಲ್ವಲ್ಲ. ನಾನು ಯಾವುದೇ ವೇದಿಕೆಗೆ ಹೋಗಿ ಬ್ರಹ್ಮಕಲಶದ ವೇದಿಕೆಯಲ್ಲಿ ಕೂತ್ರೆ ಒಂದು ಲೆಟರ್ ಅನ್ನ ಓದ್ತಾರೆ, ಅದು ಹೆಗ್ಗಡೆಯವರ ಲೆಟರ್ ಆಗಿರ್ತದೆ. ಈ ಕಾರ್ಯಕ್ರಮಕ್ಕೆ ನಾನು ಇಷ್ಟು ಅನುದಾನ ಕೊಟ್ಟೆ ಅಂತ ಹೆಗ್ಗಡೆಯವರು ಹೇಳಿದ್ದು ನನಗಂತೂ ನೆನಪಿಲ್ಲ. ಈ ಕಾರ್ಯಕ್ರಮಕ್ಕೆ ನನ್ನಿಂದ ಆದ ಸಹಾಯವನ್ನು ನೀಡಿದ್ದೇನೆ, ಈ ಕಾರ್ಯಕ್ರಮ ಒಳಿತಾಗಲಿ, ಸರ್ವರಿಗೂ ಸಕಲ ಭಾಗ್ಯ ಕೊಡಲಿ ಅನ್ನುವ ಒಂದು ಲೆಟರ್ ಅದು ಪೂಜ್ಯ ಹೆಗ್ಗಡೆಯಿಂದ ಬರ್ತದೆ. ನಾನು ಪೂಜ್ಯರನ್ನ ಬಹಳಷ್ಟು ಗೌರವಿಸ್ತೇನೆ, ಕಾರಣ ನನ್ನ ಬದುಕು ಬದಲಾಗಿದೆ. ಇವತ್ತಿಗೆ ಪೂಜ್ಯ ಹೆಗ್ಗಡೆಯವರ ಕಾರ್ಯಕ್ರಮಗಳು ಅಲ್ಲದೇ ಇದ್ದಿದ್ದಲ್ಲಿ ಸಹನಾ ಕುಂದರ್ ಇವತ್ತಿಗೂ ಮೂಲೆ ಗುಂಪಾಗ್ತಿದ್ಲು ಅನ್ನೋದನ್ನ ನಾನು ನಿಜಕ್ಕೂ ನಾನು ಹೆಮ್ಮೆಯಿಂದ ಹೇಳ್ತೇನೆ. ಅದು ಸತ್ಯ ಕೂಡ, ಅದನ್ನು ನಾನು ಯಾವತ್ತೂ ಅಲ್ಲಗಳೆಯೋದಿಲ್ಲ. ನಿಮಗೆ ಗೊತ್ತಾ, ಪೂಜ್ಯರಿಗೆ ಪ್ರಶಸ್ತಿಗಳು ಎಷ್ಟೆಲ್ಲ ಸಿಕ್ಕಿದೆ. ಸಾವಿರ ಪ್ರಶಸ್ತಿಗಳನ್ನು ಪಡೆದ ಹಿರಿಜೀವ, ಸಮಾಜಕ್ಕೆ ಸಾಮಾಜಿಕವಾಗಿ ಹೆಣ್ಣು ಮಕ್ಕಳನ್ನ ಸ್ವಾಭಿಮಾನಿಯಾಗಿ ಬೆಳೆಸಿದ್ದ ಆ ಜೀವಕ್ಕೆ ನೀವು ಬೇಡದ ಅವ್ಯಾಕ್ಷ ಪದಗಳನ್ನೆಲ್ಲ ಬೈತಾ ಇದ್ದೀರಲ್ಲ, ನೀವು ಅನ್ಕೊಳ್ಳಿ ಆ ಹಿರಿಜೀವ ಅದನ್ನು ಹೇಗೆ ತಡ್ಕೊಳ್ಳಿಕ್ಕೆ ಸಾಧ್ಯ? ತಾನು ತಪ್ಪು ಮಾಡಿದನ್ನು ಪಡ್ಕೊಳ್ಬಹುದೋ ಏನೋ, ತಪ್ಪೇ ಇಲ್ಲದೆ ಆ ಮನುಷ್ಯನನ್ನು ಹೇಗೆ ಅದನ್ನು ಅರಗಿಸ್ಲಿಕ್ಕೆ ಸಾಧ್ಯ? ಶಿವನಿಗೆ ಒಳ್ಳೆ ರೂಪ ಮಾತ್ರ ಅಲ್ಲ, ನಾನು ಆತನ ಚರಿತ್ರೆಗಳನ್ನು ಓದುವಾಗ ನಾನು ಒಂದು ರೂಪದ ಬಗ್ಗೆ ಕೇಳಿದ್ದೇನೆ, ಅದು ಶಬರ ಅನ್ನುವ ಒಂದು ರೂಪ ಶಿವನಿಗಿದೆ. ನರಸಿಂಹನ ಆ ದೊಡ್ಡ ಕೋಪವನ್ನ ಇಡೀ ಪ್ರಪಂಚದಲ್ಲಿ ಇಡೀ ಮುಕ್ಕೋಟಿ ದೇವತೆಗಳಿಗೆ ಅದನ್ನ ಯಾವಾಗ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ಲೇ ಇಲ್ವೋ ವಿಷ್ಣುವಿನ ರೂಪವನ್ನ, ಆಗ ಶಿವ ಒಂದು ರೂಪವನ್ನ ತಾಳ್ತಾನೆ, ಅದರ ಹೆಸರು ಶಬರ. 38 ಕೈಗಳಿದ್ದವು, 4 ಕಾಲ್ಗಳಿದ್ದವು, ಎಲ್ಲ ಸಹಸ್ರ ಅಸ್ತ್ರಗಳನ್ನು ಹಿಡ್ಕೊಂಡು ಶಿವ ಅವತ್ತು ತಾಂಡವ ನೃತ್ಯವನ್ನ ಮಾಡಿ ಆ ನರಸಿಂಹನ ಕೋಪವನ್ನ ತಣಿಸಿದ್ದು ಹಿಂದೂಗಳಾದ ನಮಗೆ ನೆನಪಿದೆ. ಎಡಪಂಥೀಯರೇ, ನಿಮಗೆ ರಾಣಿ ಅಬ್ಬಕ್ಕ ಹುಟ್ಟಿದ ಈ ನಾಡಿನಿಂದ ನಾನು ಸಂದೇಶ ಕೊಡಬಲ್ಲೆ. ಹಿಂದೂ ಧರ್ಮದ ಮೇಲೆ, ಹಿಂದೂ ದೇವಸ್ಥಾನದ ಮೇಲೆ ನೀವು ಷಡ್ಯಂತ್ರವನ್ನ ಮಾಡಿದ್ದೇ ಆದಲ್ಲಿ ಕಚ್ಚೆ ಕಟ್ಟಿ ನಾವು ಹೆಣ್ಣು ಮಕ್ಕಳು ಖಡ್ಗವನ್ನ ಹಿಡಿದು ದೇವಸ್ಥಾನದ ಮುಂದೆ ನಿಮ್ಮ ವಿರೋಧವಾಗಿ ನಿಲ್ಲಿಕ್ಕೂ ತಯಾರಿದ್ದೇವೆ ಅನ್ನೋದನ್ನ ನೀವು ನೆನಪಿಡಿ. ನಿಮಗೆ ಗೊತ್ತಾ, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಚಪ್ಪಾಳೆಗೂ ಶಿಸ್ತಿದೆ, ನಮಗೆ ಚಪ್ಪಾಳೆಗೂ ಶಿಸ್ತಿದೆ. ಅದು ಸಂಘಕ್ಕೂ ಚಪ್ಪಾಳೆ ಒಂದಿದೆ, ಮಧ್ಯವರ್ಜನ ಶಿಬಿರಕ್ಕೂ ಒಂದು ಚಪ್ಪಾಳೆ ಇದೆ. ಚಪ್ಪಾಳೆಯಲ್ಲೂ ನಮಗೆ ಶಿಸ್ತಿದೆ. ನಾವಿಡುವ ಚಪ್ಪಲ್ಗಳನ್ನು ನೀವು ನೋಡಿದ್ದೀರೋ ಗೊತ್ತಿಲ್ಲ. ನಾನು ಇವತ್ತಿಗೂ ನನ್ನ ಮನೆಯಲ್ಲಿ ನನ್ನ ಅಮ್ಮ ಕೂಡ ಚಪ್ಪಲನ್ನ ಕೂಡ ಬಹಳ ಶಿಸ್ತಿನ ಇಡ್ಲಿಕ್ಕೆ ನಮಗೆ ಕಲಿಸಿದ್ದಾರೆ ಅಂದ್ರೆ ಅದು ಪೂಜ್ಯ ಕಾವಂದಿರ ಕೃಪೆ ಬಿಟ್ರೆ ಮತ್ತೇನಿಲ್ಲ. ಏನೋ ಅವನ ಹೆಸರು ನನಗೆ ಮರ್ತೋಯ್ತಪ್ಪ. ಈ ಇನ್ಸ್ಟಾಗ್ರಾಮಲ್ಲಿ ಕಬ್ಜಾ ಏನೋ ಅವನೊಂದು ರೀಲ್ಸ್ ಮಾಡಿ ನಾನು ಬೇಡದ ವಿಷಯಗಳನ್ನು ನಾನು ಫಾಲೋ ಮಾಡಿದೆ. ಸ್ವಲ್ಪ ದಿನ ಫಾಲೋ ಬಟನ್ ಒತ್ತಿದೆ, ನಾನು ಫಾಲೋ ಮಾಡಿದೆ ಅವನನ್ನು. ನನಗಾಗ ಅನಿಸ್ತು, ನಾನು ಬೇರೆ ರೀಲ್ಸ್ಗಳನ್ನೆಲ್ಲ ನೋಡಿದೆ ಅವನದ್ದು. ಆ ರೀಲ್ಸ್ಗಳಲ್ಲಿ ಹೆಣ್ಣು ಮಕ್ಕಳನ್ನೆಲ್ಲ ಹಗ್ ಮಾಡೋದು, ಹೆಣ್ಣು ಮಕ್ಕಳನ್ನ ಬೇರೆ ರೀತಿಯಲ್ಲಿ ಆತ ಬಳಸಿದ್ದನ್ನು ನಾನು ಕಂಡಿದ್ದೇನೆ, ನಾನು ನೋಡಿದ್ದೇನೆ. ನಿಮ್ಗೆ ಈಗಲೂ ಆ ರೀಲ್ಸ್ ಸಿಗ್ತದೆ. ನಾನು ನಕ್ಬಿಟ್ಟೆ. ಬಹಳ ಸಲ ನಾನು ಮಾತಾಡಿದಾಗ ಕೂಡ ನನ್ನ ಬಗ್ಗೆ ಕೂಡ ಬೇಡದ ವಿಚಾರಗಳನ್ನು ನಿಂದನೆ ಮಾಡಿದ್ದಾರೆ. ನಾನಿವತ್ತು ನಿಮಗೆ ಕೇಳಬೇಕು, ಆ ನಿಂದನೆ ಮಾಡಿದ ಅಕೌಂಟ್ಗಳಿಗೆಲ್ಲ ಹೋದರೆ ಎಲ್ಲ ಫೇಕ್ ಐಡಿಗಳು, ಅದನ್ನು ಬಿಟ್ಟು ಯಾರು ಮಾಡ್ತಾರೋ ನೇರವಾಗಿ ಮಾಡ್ತಾರಲ್ಲ ಅವರ ಫೇಕ್ ಐಡಿಗಳಿಗೆ ನಾನು ಹೋದರೆ ನನ್ನನ್ನು ಸೇರಿಸಿ ನನ್ನ ಸ್ನೇಹಿತರಿಗೂ 2020-21ರಿಂದ ಅವರ ಮೆಸೆಂಜರ್ಗಳಲ್ಲಿ ಮೆಸೇಜಸ್ ಬಂದಿರ್ತದೆ. ಹಾಯ್, ಪ್ಲೀಸ್ ರಿಪ್ಲೈ ಮೀ ಪ್ಲೀಸ್, ನನಗೆ ಮೆಸೇಜ್ ಮಾಡಿ, ನೀವು ಭಾಳ ಚೆನ್ನಾಗಿ ಕಾಣ್ತಾ ಇದ್ದೀರಿ. ನನಗೆ ಕೇಳಲಿಕ್ಕಿದೆ, ಒಂದು ಹೆಣ್ಣು ಮಗಳನ್ನು ನಿಂದಿಸಿ, ಒಂದು ಹೆಣ್ಣು ಮಗಳನ್ನು ಬೇಡದ ರೀತಿಯಲ್ಲಿ ನೋಡಿ, ಅದು ಯಾವ ಕರ್ಮದ ಹೋರಾಟ ನಿಮ್ಮದು? ನೀವೇ ಹೇಳಿ. ಕೆಲವು ಸಾಮಾಜಿಕ ಹೋರಾಟಗಾರರು ನಿಜಕ್ಕೂ ಇದನ್ನು ಉತ್ತಮ ರೀತಿಯಲ್ಲಿ ಹೋರಾಟವನ್ನು ತಗೊಂಡು ಹೋಗ್ತಾ ಇದ್ರು. ಮತ್ತೆ ಸೇರಿದ ಷಡ್ಯಂತ್ರಗಳು ಎಲ್ಲಿಯವರೆಗೆ ಈ ಹೋರಾಟವನ್ನು ತಂದು ನಿಲ್ಲಿಸಿದೆ ಅಂದರೆ ಅದು ಇವತ್ತು ನಮ್ಮ ಬುಡಕ್ಕೆ ಬಂದು ನಿಂತಿದೆ. ಹಾಗಾಗಿ ದಯಮಾಡಿ ಮನಸ್ಸಲ್ಲಿ ಒಂದನ್ನು ಇಟ್ಕೊಂಡಿರಿ. ನಾನು ಅದನ್ನು ಆ ವೇದಿಕೆಯಲ್ಲೂ ಹೇಳಿದ್ದೆ, ನಮ್ಮನ್ನು ಬಿಟ್ಟು ಹೋದ ಸೌಜನ್ಯ ನಮಗೆ ಎಷ್ಟು ಮುಖ್ಯನೋ ನಮ್ಮ ಸುತ್ತಮುತ್ತ ಇರುವ ಹೆಣ್ಣು ಮಕ್ಕಳು ಕೂಡ ಅಷ್ಟೇ ಮುಖ್ಯರು. ಸಹನಾ ಕೂಡ ಹೆಣ್ಣು ಮಗಳೇ, ಸೌಜನ್ಯ ಕೂಡ ಹೆಣ್ಣು ಮಗಳೇ. ಸೌಜನ್ಯನ ಬಗ್ಗೆ ನಾನು ಇವತ್ತು ಏನಾದರೂ ಮಾತಾಡಿ ನಿಂತಾಗ ನನ್ನ ಬಗ್ಗೆ ಬರೆಯುವ ಅದೆಷ್ಟೋ ಮಂದಿಗೆ ನಾನೂ ಕೇಳಿದ್ದಿದೆ. ನಮ್ಮನ್ನು ಬಿಟ್ಟು ಹೋದ ಸೌಜನ್ಯ ಅನ್ನುವ ಸಹೋದರಿ, ಆಕೆ ಹೆಣ್ಣು ಮಗಳು. ಜೀವಂತವಾಗಿರುವ ಸಹನಾ ಕುಂದರ್ ಕೂಡ ಹೆಣ್ಣು ಮಗಳು. ನನ್ನ ಹಾಗೆ ಇದರ ಪರವಾಗಿ ನಿಂತ ಎಷ್ಟೋ ಮಂದಿ ತಾಯಂದಿರು ಕೂಡ ಹೆಣ್ಣು ಮಗಳು. ನೀವು ನಮ್ಮ ಬಗ್ಗೆ ಬೇಡದ ಕಮೆಂಟ್ಗಳನ್ನು ಮಾಡುವಾಗ,
ಬೇಡದ ರೀತಿ ಬರೆಯುವಾಗ ನಿಮಗೆ ತಾಕತ್ತಿದ್ರೆ, ನಿಮಗೆ ದಮ್ಮಿದ್ರೆ, ನೀವು ವೈಚಾರಿಕವಾಗಿ ನಮ್ಮನ್ನು ಎದುರಿಸಿ ನೀವು ಮುಂದೆ ನಿಂತು ನನ್ನ ಹತ್ರ ಮಾತಾಡಿದ್ರು ನನ್ನ ಸ್ವಾಭಿಮಾನದಿಂದ ನಾನು ಹೇಳಬಲ್ಲೆ ನನ್ನ ಜೀವನಕ್ಕೆ ಈ ಯೋಜನೆಗಳಿಂದ, ಈ ಹೆಗ್ಗಡೆಯವರ ಕುಟುಂಬದಿಂದ ಎಷ್ಟು ಸಹಾಯ ಆಗಿದೆ ಅಂತ ನಾನು ಹೇಳ್ತೇನೆ. ಮತ್ತು ಒಂದನ್ನು ನಾನು ಹೇಳುವಲ್ಲೇ, ಒಂದು 50 ಪೈಸೆ ರೂಪಾಯಿ ಕೂಡ ನಾನು ತಗೊಳ್ಳದೆ ಇವತ್ತಿಗೂ ನಾನು ಮಧ್ಯವಜನ ಶಿಬಿರಗಳಿಗೆ, ಬೇರೆ ನನ್ನನ್ನು ಎಲ್ಲಿ ಧರ್ಮಸ್ಥಳದ ಕಾರ್ಯಕ್ರಮಗಳಿಗೆ ಕರೆದ್ರು ನನ್ನ ಯಶೋಗಾಥೆಯನ್ನು ನಾನು ಹೆಮ್ಮೆಯಿಂದ ಹೇಳಿ ಬರ್ತೇನೆ. ಒಂದು 50 ಪೈಸೆ ನಾನು ಮುಟ್ಟಿಲ್ಲ, ಮುಟ್ಟೋದು ಇಲ್ಲ. ಈ ವಸಂತ ಗಿಳಿಯವರಿಗೆ ಆ ಒಂದು ಪದ ಕೇಳಿ ಕೇಳಿ ಸಾಕಾಗಿದ್ದೀವೇನೋ, ಪೇಮೆಂಟ್ ಗಿರಾಕಿ ಅಂತ. ನಾವು ಪೇಮೆಂಟ್ ಗಿರಾಕಿಗಳೇ, ನಾವು ಮಂಜುನಾಥನ ಪೇಮೆಂಟ್ ಗಿರಾಕಿಗಳು. ನಾವು ಮಂಜುನಾಥ ಕಳಿಸಿದ್ದು, ನಮಗೆ ಪ್ರಸಾದ ಬಿಟ್ಟು ಮತ್ತೇನೂ ಬೇಡ. ನಾವು ಹೆಮ್ಮೆಯಿಂದ ನಿಂತಿದ್ದೇವೆ. ಮನೆಗಳಲ್ಲಿ ಇವತ್ತು ಹೆಣ್ಣು ಮಕ್ಕಳು ಜಾಗೃತರಾಗಬೇಕು. ಇವತ್ತು ಹೆಣ್ಮಕ್ಳು ಮೈಕ ಹಿಡಿದು ಮಾತಾಡ್ಲಿಕ್ಕೆ ಹೆದರ್ತಾರೆ ಈ ವಿಷಯದ ಬಗ್ಗೆ. ಯಾಕೆ ಹೇಳಿದ್ರೆ ನಾಳೆ ಅದೇನು ಬರ್ದು ಹಾಕ್ತಾರೋ ಅಂತ. ನಮಗೂ ಕನ್ಸರ್ನ್ ಇದೆ, ಅಲ್ಲಿ ಹೋದದೊಬ್ಬ ಹೆಣ್ಣು ಮಗಳ ಜೀವ ಅಂತ. ನನಗೂ ತಂಗಿಯಂದಿರಿದ್ದಾರೆ, ನನ್ನ ಕುಟುಂಬದಲ್ಲೂ ಹೆಣ್ಣು ಮಕ್ಕಳಿದ್ದಾರೆ. ಮೊದಲಿಗೆ ನಾನು ಒಬ್ಬಳು ಹೆಣ್ಣು ಮಗಳು, ನನಗೂ ಗೊತ್ತಿದೆ ನ್ಯಾಯ ಅದು ಹೇಗೆ ಸಿಗಬೇಕಿತ್ತು ಅಂತ. ವಕೀಲರಾಗಿ ಆ ಎಲ್ಲ ಕೇಸ್ಗಳನ್ನು ಈಗ ಗಿಳಿಯರು ಹೇಗೆ ವಿವರಿಸಿದ್ರಲ್ಲ, ಒಬ್ಬ ವಕೀಲಿಯಾಗಿ ನಾನು ನೋಡಿದಾಗ ಇದು ಸ್ಪಷ್ಟ, ಕ್ಲಿಯರಾಗಿ ಕಾಣ್ತದೆ. ಎಷ್ಟೋ ಸಲ ನಾವೇ ನಮ್ಮ ಕಣ್ಣಾರೆ ಕೆಲವು ಕೊಲೆಗಳನ್ನು ನೋಡಿರ್ತೇವೆ, ನಮ್ಗೆ ಗೊತ್ತಿರ್ತದೆ ಆ ಕೊಲೆಗಳನ್ನು ಯಾರು ಮಾಡಿದ್ದು ಅಂತ. ಆದರೂ ಆ ಕೊಲೆಗಾರ ಹೊರಗೆ ಬಂದ್ಬಿಡ್ತಾನೆ. ಅದರ ಅರ್ಥ ಆತ ನಿರಪರಾಧಿ ಅಂತಲ್ಲ, ಅಲ್ಲಿ ಸಾಕ್ಷ್ಯಗಳ ಕೊರತೆ ಇತ್ತು, ವಿಟ್ನೆಸ್ಗಳ ಕೊರತೆ ಇತ್ತು ಅನ್ನೋದನ್ನು ನಾವು ಕೂಡ ಮನಗಾಣಬೇಕು. ಸ್ವಲ್ಪ ಹುಷಾರಾಗಬೇಕು. ನಾವು ಕಲ್ತದ್ದೇ ಕಲಿಕಲ್ಲ, ಕಾನೂನು ಕೂಡ ನಮ್ಮ ಜೀವನದಲ್ಲಿ ಒಂದು ಭಾಗ ಆಗಲಿ. ಏನೇ ಆಗಲಿ, ನಮ್ಮ ದೇವಸ್ಥಾನದ ವಿಷಯ ಬಂದಾಗ ನಾವೆಲ್ಲರೂ ಒಗ್ಗೂಡಬೇಕು. ಇನ್ನಷ್ಟು ಸಂಘ ಸಂಸ್ಥೆಗಳು ಬೆಳಿಬೇಕು. ದೇವಸ್ಥಾನಗಳಿಗೆ ಭಕ್ತರ ಸಂಖ್ಯೆ ಕಡಿಮೆ ಆಗಿಲ್ಲ, ಸ್ವಸಹಾಯ ಸಂಘಗಳ ಗುಂಪು ರಚನೆ ಕಡಿಮೆ ಆಗಿಲ್ಲ. ಹಾಗಾಗಿ ಎಲ್ಲರೂ ಒಗ್ಗೂಡಿ, ನಾನು ಒಂದು ಹೆಮ್ಮೆಯಿಂದ ಹೇಳಿ ಈ ವಿಚಾರವನ್ನು ಮುಗಿಸ್ತೇನೆ. ಒಂದು ಸರ್ಕಾರ ಮಾಡಬಹುದಾದಂತಹ ಕಾರ್ಯಕ್ರಮಗಳನ್ನು ಒಬ್ಬ ವ್ಯಕ್ತಿ ದೇವಸ್ಥಾನದ ಮುಖಾಂತರ ಮಾಡಿದ್ದಾರೆ ಅಂತ ಆದರೆ ಅದು ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಅಂತ ನಾವು ಹೆಮ್ಮೆಯಿಂದ ಹೇಳಬೇಕು. ಅದೆಷ್ಟು ರಾಜಕಾರಣಿಗಳು ಬೇಕು ನಿಮಗೆ, ಸುಳ್ಳು ಸುಳ್ಳು ಆಮಿಷಗಳನ್ನು ಒಡ್ಡಿ ನಾನು ಹಾಗೆ ಮಾಡ್ತೇನೆ, ನಾನು ಹೀಗೆ ಮಾಡ್ತೇನೆ, ನನಗೊಂದು ಓಟು ಕೊಡಿ ಅಂತ ಹೇಳಿ ಏನೂ ಮಾಡದೇ ಇದ್ದಾಗ, ನಿಮ್ಮ ಓಟುಗಳನ್ನು ಕೇಳದೆ ನಿಮಗಾಗಿ ಮನೆಗಳಿಗೆ ಇವತ್ತು ಸಹಕಾರ ಕೊಟ್ಟ ಒಬ್ಬ ಪೂಜ್ಯ ದೇವರೇನಾದರೂ ಇದ್ದರೆ ಅದು ಪೂಜ್ಯ ಕಾವಂದರು. ನನ್ನ ಕನ್ನಡಿಗರೇ, ನಾನು ಕನ್ನಡವನ್ನು ಎಷ್ಟು ಸ್ಪಷ್ಟವಾಗಿ ಮಾತಾಡಿದ್ದೇನೋ ನನಗೆ ಗೊತ್ತಿಲ್ಲ. ಇದು ನಿಮಗೆ ಭಾಷಣ ಸಿಗ್ತದೋ ಇಲ್ವೋ ಗೊತ್ತಿಲ್ಲ. ಅದು ನನಗೆ ಹೇಳಲಿಕ್ಕಿದೆ. ನೀವು ಉತ್ತರ ಕರ್ನಾಟಕದ ಕಡೆ ಕೆಲವು ಮಾನವರನ್ನು ದೇವಮಾನವರು ಅಂತ ಹೇಗೆ ಪೂಜಿಸಿದ್ದೀರೋ, ಆ ಕೆಲವು ಮಠ, ಸಿದ್ಧಗಂಗಾ ಮಠದ ಹೇಗೆ ನೀವೆಲ್ಲ ಪೂಜಿಸಿ ಅವರು ಸಮಾಜಕ್ಕೆ ಹೇಗೆ ಉತ್ತಮತೆಗಳನ್ನು ಕೊಟ್ಟಿದ್ದಾರೋ, ಕರಾವಳಿಗರಾದ ನಾವು ನಮ್ಮ ಪೂಜ್ಯ ಕಾವಂದರನ್ನು ಅದೇ ಜಾಗದಲ್ಲಿಟ್ಟಿದ್ದೇವೆ. ಅಪ್ಪಿ ತಪ್ಪಿ ಇನ್ನು ಒಂದು ಶಬ್ದ ನಿಮ್ಮ ಬಾಯಲ್ಲಿ ಬಂದರೂ ಅದನ್ನು ಎದುರಿಸುವಂತಹ ಶಕ್ತಿ ಕೂಡ ನಿಮ್ಗಿರ್ಲಿಕ್ಕಿಲ್ಲ ಅನ್ನೋದನ್ನು ನಾನು ಈ ವೇದಿಕೆಯಲ್ಲಿ ಹೇಳ್ತಾ ನನ್ನ ಮಾತನ್ನು ಇಲ್ಲಿ ಕೊನೆಗೊಳಿಸ್ತೇನೆ. ಸರ್ವೇ ಜನ ಸುಖಿನೋ ಭವಂತು. ಜೈ ತುಳುನಾಡು. ಧನ್ಯವಾದಗಳು. ಮುಂದೆ ವೇದಿಕೆಯಲ್ಲಿ ಹಿರಿಯರಾದಂತಹ ನೀರೇ ಕೃಷ್ಣ ಶೆಟ್ಟಿಯವರಿದ್ದಾರೆ. ಅವರು ತಮ್ಮ ಅನುಭವದ ಮಾತುಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಬೇಕು ಅಂತ ಹೇಳಿ ವಿನಂತಿಸ್ತೇನೆ. ನಂತರ ನಾವೆಲ್ಲರೂ ಸೇರಿ ಮನವಿಯನ್ನ ನೀಡಲಿಕ್ಕೆ ತಹಶೀಲ್ದಾರ್ ಕಚೇರಿಗೆ ಹೋಗಬೇಕಾಗಿದೆ. ಈಗ ನೀರೇ ಕೃಷ್ಣ ಶೆಟ್ಟಿಯವರು ಮಾತಾಡ್ತಾರೆ. ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಧರ್ಮಸ್ಥಳದ ಪ್ರತಿಪಾದಕರು, ವಾಗ್ಮಿಗಳಾದ ಗಿಳಿಯಾರ್ರವರೇ, ದಾಮೋದರ ಶರ್ಮಾ ಅವರೇ, ಸಹನಾ ಕುಂದರ್ ಅವರೇ, ಎಲ್ಲ ಧರ್ಮಸ್ಥಳದ ಭಕ್ತಾಭಿಮಾನಿಗಳೇ, ಮಾಧ್ಯಮದ ಸ್ನೇಹಿತರೇ, ಈ ಕಾರ್ಯಕ್ರಮವನ್ನು ಸಂಘಟಿಸಿದಂಥ ದಯಾನಂದ್ರ ಅವರೇ, ಜಿಲ್ಲಾ ಜನಜಾಗೃತಿ ಸಮಿತಿಯ ಸದಸ್ಯರೇ ಮತ್ತು ತಾಲೂಕು ಜನಜಾಗೃತಿ ಸಮಿತಿ ಸದಸ್ಯರೇ, ನಾಗರಾಜರೇ, ಆನಂದ್ ಸುವರ್ಣ ಅವರೇ, ನಾನು ಧರ್ಮಸ್ಥಳದ ಬಗ್ಗೆ ಮತ್ತು ಕಾವಂದರ ಬಗ್ಗೆ ಮಾತ್ರ ಹೇಳ್ತೇನೆ, ಬಾಕಿದ್ದನ್ನೆಲ್ಲ ಅವರು ಹೇಳಿದ್ದಾರೆ. ನೀವೆಲ್ಲ ಇಲ್ಲಿ ಕೂತಿದ್ರೆ ಅದು ಬಹುಶಃ ಮಂಜುನಾಥನ ಕೃಪೆಯಿಂದ, ಭಕ್ತಿಯಿಂದ, ನನಗಾಗಿ ಅಲ್ಲ, ವೇದಿಕೆಯಲ್ಲಿ ಇದ್ದವರಿಗಾಗಿ ಅಲ್ಲ. ಖಂಡಿತ ನಿಮ್ಮ ಆರೋಗ್ಯ ವಿಷಯ ಜಾಸ್ತಿ ಆಗ್ತದೆ. ಬಂಧುಗಳೇ, ನಾವು ಹುಟ್ಟುವಾಗ ಕೇಳಿದ ದೇವರುಗಳ ಹೆಸರು ಏನಂದ್ರೆ, ಒಂದು ಮನೆಯ ದೈವಗಳದ್ದು, ಇನ್ನೊಂದು ಧರ್ಮಸ್ಥಳದ್ದು, ಮತ್ತು ಅನೇಕ ದೇವರು ಇರಬಹುದು. ಜಾಸ್ತಿ ಸಿಟ್ಟು ಬಂದಾಗ, ಸಂತೋಷ ಬಂದಾಗ ನಮ್ಮ ಹಿರಿಯರಿಗೆ ಧರ್ಮಸ್ಥಳದ ನೆನಪಾಗ್ತಿತ್ತು. ಆ ನೆನಪು ಸಿಟ್ಟಲ್ಲಿ ಆಡಿದರೆ, ಕೋಪದಲ್ಲಿ ಆಡಿದರೆ ಪರಿಹಾರ ಮಾಡಲಿಕ್ಕೆ ನಾವು ಅಲ್ಲೇ ಹೋಗಬೇಕು. ಆದ್ದರಿಂದ ಇಲ್ಲಿ ಜನಾರ್ದನ್ ದೇವರಿದ್ದಾರೆ, ಹಾಗೆ ಮಮ್ಮಾಯಿ ದೇವ ಇದ್ದಾರೆ, ಎಲ್ಲರೂ ಇದ್ದರೂ ಸಹ ಎಲ್ಲ ದೇವಪುರುಷರು ದೈವಗಳು ಆಗಿದ್ದು, ನೆಲ್ಯಾಡಿ ಬೀಡಿನ ಅಣ್ಣಪ್ಪನ ನಂತರ
ಅಣ್ಣಪ್ಪ ಪಂಜುರ್ಲಿ ಇರ್ಬೋದು, ಕೋಡ್ದಬ್ಬಿ ಇರ್ಬೋದು, ಕೋಟಿ ಚೆನ್ನೈರ್ ಇರ್ಬೋದು, ಹಬ್ಬಕ ದಾರಗ ಇರ್ಬೋದು, ಸಿರಿ ಇರ್ಬೋದು, ಎಲ್ಲ ದೇವಗಳು ಆ ಮಂಜುನಾಥ ದೇವರ ಪ್ರಸಾದದಿಂದ ಇವತ್ತು ಎಲ್ಲ ಜನರ ಭಕ್ತಿಗೆ ಆರಾಧನೆಯಲ್ಲಿ ಪೂಜಿಸಲ್ಪಡ್ತದೆ. ಅದು ದೊಡ್ಡ ವಿಚಾರ. 800 ವರ್ಷದ ಇತಿಹಾಸದ ಧರ್ಮಸ್ಥಳದ ಬಗ್ಗೆ ಮಾತಾಡಲಿಕ್ಕೆ ನಮಗೆ ಅಧಿಕಾರ ಇಲ್ಲ. ಅದು ಪರಮ ಶಕ್ತಿಯನ್ನು ಪ್ರತಿಪಾದನೆ ಮಾಡಿಕೊಂಡು ಬಂದಿದೆ ಅಂತ ಒಂದು ಕ್ಷೇತ್ರ. ಅಷ್ಟು ಸುಲಭದ ಕ್ಷೇತ್ರ ಅಲ್ಲ ಅದು. ಹೊಯ್ಸಳರ ಕಾಲದಲ್ಲಿ ಅಣ್ಣಪ್ಪ ಅಲ್ಲಿ ಸೇವಕನಾಗಿದ್ದವ ಇವತ್ತು ಅಣ್ಣಪ್ಪ ಪಂಜುರ್ಲಿ ಆಗಿದ್ದಾರೆ. ಅದನಂತರ ವಿಜಯನಗರ ಸಾಮ್ರಾಜ್ಯದರು ರಾಮದೇವರಾಯ, ಕೃಷ್ಣದೇವರಾಯ ರಾಜರಿರುವಾಗಲೂ ಸಮೇತ ಅಲ್ಲಿಯ ಕಪ್ಪಕಾಣಿಕೆ ಯಾರಿಗೂ ಸರ್ಕಾರಕ್ಕೆ ಬರಲಿಲ್ಲ. ಅಥವಾ ಕೆಳದಿ ಆಸ್ಥಾನದವರು ಇರುವಾಗಲೂ ಸಹ ಅಲ್ಲಿಯ ಕಪ್ಪಕಾಣಿಕೆ ಎಲ್ಲಿ ಸರ್ಕಾರಕ್ಕೆ ಬರಲಿಲ್ಲ. ತದನಂತರ ಮೈಸೂರು ಸಂಸ್ಥಾನದವರು ಆಳಿದ್ರು, ಅವರ ಕಾಲದಲ್ಲಿ ಬರಲಿಲ್ಲ. ಟಿಪ್ಪು ಸುಲ್ತಾನ, ಹೈದರಾಲಿ ಎಲ್ಲರೂ ದಿವಾನರಾಗಿದ್ರು, ಪ್ರಧಾನರಾಗಿದ್ರು. ಯಾವತ್ತು ಧರ್ಮಸ್ಥಳದ ಸುದ್ದಿ ಮಾತಾಡಲಿಲ್ಲ. ತದನಂತರ ಬ್ರಿಟಿಷರು 200 ವರ್ಷ ಆಳಿದ್ರು. ತದನಂತರ ನಾವೀಗ 78 ವರ್ಷದಲ್ಲಿ ಆಳ್ತಾ ಇದ್ದೇವೆ. ಇವತ್ತಿಗೂ ಧರ್ಮಸ್ಥಳದ ವಿಚಾರದಲ್ಲಿ ಮಾತಾಡಲಿಕ್ಕೆ ಯಾರಿಗೂ ಅವಕಾಶ ಸಿಗಲಿಲ್ಲ. ಸಿಕ್ಕಿದ್ರು ಅವರು ಪ್ರಯೋಜನ ಆಗಲಿಲ್ಲ. ಆ ಮಹಿಮೆ ಇವತ್ತು ದಕ್ಷಿಣ ಭಾರತದಲ್ಲ, ಇಡೀ ಪ್ರಪಂಚದ 200 ದೇಶದವರು ಆ ಸತ್ವ ಪರೀಕ್ಷೆಯನ್ನು ನೋಡ್ತಾ ಇದ್ದಾರೆ. ಪ್ರತಿಯೊಂದು ಕಥೆಯಲ್ಲಿ, ಪ್ರತಿಯೊಂದು ಗ್ರಂಥದಲ್ಲಿ ಒಂದು ದುಷ್ಟರು ಇದ್ದೇ ಇರ್ತಾರೆ. ಇವತ್ತು SIT ತನಿಖೆಯಿಂದ ಎಲ್ಲ ಪಕ್ಷಗಳು ಅನುಮೋದನೆ ಮಾಡಿದ SIT ತನಿಖೆ ಎಲ್ಲರ ಜಡ್ಜರಿಂದ ಅನುಮೋದನೆ ಪಟ್ಟು ಪೊಲೀಸರಿಂದ ಸೂಚನಿಸಲ್ಪಟ್ಟ ಅಂತ ಒಂದು ಪ್ರಸಂಗ ಇವತ್ತು ಧರ್ಮಸ್ಥಳ ಇನ್ನೂ ಪ್ರಸಿದ್ಧಕ್ಕೆ ಬರ್ತದೆ, ಇನ್ನೂ ಶುದ್ಧ ಆಗ್ತದೆ. ಅದರಲ್ಲಿ ಯಾರು ಏನು ಎಣಿಸುವುದೇ ಬೇಡ. ಇವತ್ತು ನಾವು ಸೇರಿದ ಉದ್ದೇಶ ನಮ್ಮ ಕಾವಂದರಿಗೆ ಮತ್ತು ಧರ್ಮಸ್ಥಳದ ಹೆಸರಿಗೆ ಕಲಂಕ ಬರದ ಹಾಗೆ ನಾವು ಇವತ್ತು ಹೋರಾಟ ಕೊಡಲಿಕ್ಕೆ ಬಂದಿದ್ದೇವೆ. ನಾವು ಹೋರಾಟ ಕೇವಲ ಇದು ತಾಲೂಕು ಮಟ್ಟದಲ್ಲಿ ಅಲ್ಲ, ನಾವಿನ್ನು ಗ್ರಾಮದ ದೇವರ ಸಾನ್ನಿಧ್ಯದಲ್ಲಿ ಶುರು ಮಾಡಿ ನಮ್ಮ ಹೋರಾಟ ಮುಂದುವರ್ತದೆ. ಎಲ್ಲಿಯಾದರೂ ಧರ್ಮಸ್ಥಳಕ್ಕೆ ಚ್ಯುತಿ ಬಂದರೆ, ಅದರ ಹೆಸರಿಗೆ ಕಳಂಕ ಬಂದರೆ ನಮ್ಮ ಹೋರಾಟ ಬಹಳ ಉಗ್ರವಾಗಿ ಇರ್ತದೆ. ನಾವು ನಾಳೆ ಎಲ್ಲ ದೇವಸ್ಥಾನದವರು 5 ತಾರೀಕಿಗೆ ಧರ್ಮಸ್ಥಳಕ್ಕೆ ಹೋಗಿ ಪ್ರಾಯಶ್ಚಿತ್ತಕ್ಕಾಗಿ ವಿಚಾರದಲ್ಲಿ ಪ್ರತಿಪಾದನೆ ಮಾಡ್ತಾ ಇದ್ದೇವೆ. ಬಂಧುಗಳೇ, ವೀರೇಂದ್ರ ಹೆಗ್ಗಡೆಯವರು 57 ವರ್ಷ ಆ ಪೀಠವನ್ನು ಅಲಂಕರಿಸ ಮಾಡಿದಂಥ ಒಂದು ವ್ಯಕ್ತಿ. 57 ವರ್ಷ ಯಾರಿಗೂ ಅವಕಾಶ ಆಗಲಿಲ್ಲ. ಅಣ್ಣಪ್ಪನಿಗೂ ಸೇವಕನಾಗಿ ನೆಲ್ಯಾಡಿ ಬೀಡಲ್ಲಿ ಅವಕಾಶ ಸಿಗಲಿಲ್ಲ. ಆದರೆ ಇವತ್ತು ವೀರೇಂದ್ರ ಹೆಗ್ಗಡೆಯವರು ಆ ಸ್ಥಾನವನ್ನು 57 ವರ್ಷ ಅಲಂಕಾರ ಮಾಡಿದ್ದು ಬಹಳ ಪರಮಾಶ್ಚರ್ಯ. ಇವತ್ತು ರಾಜ್ಯಸಭಾ ಸದಸ್ಯರು ಮಾಡಿದ್ದಾರೆ ಭಾರತ ಸರ್ಕಾರ ಅವರನ್ನು. ಅಷ್ಟು ಸುಲಭದ ಕೆಲಸ ಅಲ್ಲ. ಕಂಚಿಗೆ ಕೊಡಲಿಲ್ಲ ಸ್ಥಾನಮಾನ, ಪುರಿಗೆ ಕೊಡಲಿಲ್ಲ, ಕೇದಾರಿಗೆ ಕೊಡಲಿಲ್ಲ, ಅಥವಾ ತಿರುಪತಿ ಕೊಡಲಿಲ್ಲ. ಇವತ್ತು ಧರ್ಮಸ್ಥಳದ ಒಬ್ಬ ಧರ್ಮಾಧಿಕಾರಿಗಳನ್ನು ರಾಜ್ಯಸಭಾ ಸದಸ್ಯರಾಗಿ, ಒಬ್ಬ ಸ್ಥಿತಪ್ರಜ್ಞರಾಗಿ ಇವತ್ತು ಭಾರತ ಸರ್ಕಾರ ಸ್ವೀಕಾರ ಮಾಡಿದಂದ್ರೆ ಅದರ ಮತ್ಸಾರವನ್ನು ಕೆಲವರಿಗೆ ಸಹಿಸಿಕೊಳ್ಳಲಿಕ್ಕೆ ಆಗ್ತಾ ಇಲ್ಲ. ಈ ಒಂದು ಕ್ಷೇತ್ರ ಯಾವತ್ತೂ ಒಂದು ಧರ್ಮಕ್ಕೆ ಸೀಮಿತ ಅಲ್ಲ. ಧರ್ಮಸ್ಥಳ ಎಲ್ಲ ಧರ್ಮದ ಎಲ್ಲ ಮತಗಳ ಜನರನ್ನು, ಗುರುಗಳನ್ನು, ಸ್ವಾಮಿಗಳನ್ನು ಒಟ್ಟು ಮಾಡಿ ಒಂದೇ ವೇದಿಕೆಯಲ್ಲಿ ಮಾನವ ಧರ್ಮ ತತ್ವದಡಿಯಲ್ಲಿ ಪ್ರತಿಪಾದನೆ ಮಾಡಿಕೊಂಡು ಬಂದಂತ ಒಂದು ಕ್ಷೇತ್ರ ಇದ್ದರೆ ಅದು ಧರ್ಮಸ್ಥಳ ಮಾತ್ರ. ಮತ್ತೆಲ್ಲರೂ ರಾಜಕೀಯ ಬೆಳೆಸಿದ್ದಾರೆ, ಮತ್ತೆಲ್ಲರೂ ರಾಜಕೀಯ ಮಾಡಿದ್ದಾರೆ. ಇವತ್ತು ಮಧ್ವರಾಜರು ಮತ್ತು ಶಂಕರಾಚಾರ್ಯ ಮೆಟ್ಟಿದ ಈ ತುಳುನಾಡು ರಾಜ್ಯ ಯಾರಿಗೂ ಅಷ್ಟು ಸುಲಭದಲ್ಲಿ ಆ ಒಂದು ಧರ್ಮಸ್ಥಳದ ಶಕ್ತಿಯನ್ನು ತಗೊಳ್ಳಿಕ್ಕೆ, ಅದರ ಅಂದಾಜು ಕಟ್ಟಲಿಕ್ಕೆ ಯಾರಿಗೂ ಆಗುವುದಿಲ್ಲ. ಯಾವ ಶಾಸನಕ್ಕೂ ಆಗುವುದಿಲ್ಲ, ಯಾವ ಕಮ್ಯುನಿಸ್ಟಿಗೂ ಆಗುವುದಿಲ್ಲ, ಯಾವ ಇತರ ಪಕ್ಷಗಳಿಗೂ ಆಗುವುದಿಲ್ಲ. ಯಾರು ಎಣಿಸೋದು ಬೇಡ. ಇದೆಲ್ಲ ರಾಮಾಯಣದಲ್ಲಿ ಸೀತೆಗೆ ಅಂತ ಅಪವಾದ ಬಂದಿತ, ನಂತರ ರಾಮಾಯಣ ಅದು ಪ್ರಸಿದ್ಧಕ್ಕೆ ಬಂದಿದೆ. ಹಾಗೆ ಪ್ರತಿಯೊಂದು ಒಳ್ಳೆಯ ಕಥೆಗಳಲ್ಲಿ ಒಂದು ಕೆಟ್ಟ ಶಬ್ದಗಳು ಇರ್ತವೆ. ಧರ್ಮಸ್ಥಳ ಇನ್ನೂ ಹೆಚ್ಚು ಕೀರ್ತಿ ಬರ್ತದೆ. ಒಂದು ವೇಳೆ ದುಷ್ಟರ ಶಕ್ತಿ ಇನ್ನೂ ಇದೆ ಅಂತ ಹೇಳಿದರೆ ಅದಕ್ಕೆ ನಮ್ಮ ಹೋರಾಟ ನಿರಂತರ ಇದೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಧನ್ಯವಾದಗಳು. ದಯವಿಟ್ಟು ಎಲ್ಲರೂ ಹೊರಗಡೆ ಮೆರವಣಿಗೆಯಲ್ಲಿ ಸೇರಬೇಕು. ನಾವು ತಹಶೀಲ್ದಾರ್ ಕಚೇರಿಯವರೆಗೆ ನಡೆದುಕೊಂಡು ಹೋಗಿ ನಮ್ಮ ಜನಾಗ್ರಹದ ಮನವಿಯನ್ನು ನೀಡಿ ಬಳಿಕ ಹಿಂದೂರಿಗೆ ಬಂದ ಮೇಲೆ ಹೊಸ ಮಾರಿಗುಡಿಯ ಆವರಣದಲ್ಲಿ ಭೋಜನದ ವ್ಯವಸ್ಥೆ ಇದೆ. ಎಲ್ಲ ಮಾತೆಲ್ಲ ಒಟ್ಟುಗಾದೆ ಶಾಂತ ರೀತಿಡೆ
ನಡಿಗೆದ ಮೆರವಣಿಗೆದ ಮೂಲಕ ತಹಶೀಲ್ದಾರ್ ಕಚೇರಿಗೆ ಹೋದು ಮನವಿ ಪತ್ರ ನಮ್ಮ ಕೊರ್ರವುಲ್ಲ ಅಲ್ತು ಬೊಕ್ಕ ಹೊಸ ಮಾರಿ ಗುಡಿಟಿ ನಮಕ್ ಮಾತೆರೆಗಲ ಒನಸದ ವ್ಯವಸ್ಥೆ ಮಲ್ದೇರಿ ಆ ರಡ್ಡು ಕಾರ್ಯಕ್ರಮ ಸಂಪೂರ್ಣವಾದ ಭಾಗವಹಿಸಲು ಬಂದೆ ವಿನಂತಿ ಮಲ್ತೊಂದು ಭಾರಿ ಪೊರ್ಲುದ ಜನಾಗ್ರಹ ಸಭೆನಿ ನಮ್ಮ ನಡತಂಡೆ ಬಂಧುಲ ಇನ್ನಿತ ಈ ಕಾರ್ಯಕ್ರಮಗೂ ಮಸ್ತ ಸಂಖ್ಯೆ ನಿಖಲು ಬೈದರೆ ಅಂಚನೆ ಕ್ಲಪ್ತ ಸಮಯ ಬರ್ತದೆ ಅತ್ಯಂತ ಸರಳ ಸಜ್ಜನಿಕೆದ ಶಾಸಕರಾದ ಪಂಚಿನ ಗುಮೇಶ್ ಸುರೇಶ್ ಶೆಟ್ಟಿ ದೀಪ ಬೆಳಗಿಸುವ ಮೂಲಕ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮತ್ತು ದುಂಪೋತಾರೆ ಹಾಗೆ ನಿಖಲ ಮಾತರಲ ಪರವಾದ ವಿಶೇಷವೇನಂಚಿನ ಧನ್ಯವಾದಗಳು ಸಲ್ಲಿಸಬಂದಿಲ್ಲ ಬಂಧುಲ ವೇದಿಕೆ ಎಡಿತಿನ ಮಲ್ಲ ಅತಿರಥ ಮಾತ ನಾಯಕರೇ ಮಾತರ್ಲ ಉಳ್ಳೇರಿ ಐಟಿ ವಿಶೇಷವಾದ ಹಿಂದೂ ತತ್ವ ಹಿಂದುತ್ವನೇ ಪ್ರತಿ ಒಂಜಿ ನೆತ್ತೆರದ ಕಣಕಣೋಡ್ಲ ಮೈಗೂಡಿಸ ಬೈದಿನಂಚಿನ ಒಂಜಿ ಹೊಸ ನಾಯಕೆ ಸತ್ಯದ ಬಗ್ಗೆ ಪುರಾವೆ ಸಮೇತವಾದ ವರದಿ ಸಮೇತವಾದ ಸಾಕ್ಷಾತ್ತರ ದೊಟ್ಟಿಗೆ ಈ ವೇದಿಕೆಡೆ ಹೊಸ ಪ್ರಪಂಚನೇ ಸೃಷ್ಟಿ ಮಲ್ಪುರಂಚಿನ ಸತ್ಯ 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 ಪಂಡದಾದಂದೆ ತಮಕ ಮಾತಾಡಗಳ ಅತ್ಯಂತ ಸರಳ ರೀತಿಯಲ್ಲಿ ತೆರಪೈರಂಚಿನ ಖ್ಯಾತ ವಾಗ್ಮಿ ವಸಂತ ಗಿಳಿಯಾರು ಉಳ್ಳೇರಿ ಅದಕ್ಕೆ ಮಾತಾಡಲ ಪರವಧಿ ವಿಶೇಷವೇನಂಚಿನ ಅಭಿನಂದನೆ ಬಂಧುಲೇನು ಏರಳ ಪುದರ್ ಬಂದ್ರೆ ಪೂಜಿ ವೇದಿಕೆ ಎಡಿತಿನ ಈ ಸಮಾಜೋಡು ಬೇತೆ ಬೇತೆ ಕ್ಷೇತ್ರಡು ಮಲ್ಲ ಮಟ್ಟದ ಸಾಧನೆ ಮಾಡ್ತದೆ ನೀ ಗೌರವಯುತವಾದ ಈ ವೇದಿಕೆ ಪುರಂಚಿನ ಮಾತ ಬಂಧುಗಳಿಗಿಲ್ಲ ವಿಶೇಷವಾದ ಕೃಷ್ಣ ಶೆಟ್ಟರಿಗಿಲ್ಲ ಒಂಜೇ ಪಾತ್ರೆಗಳು ಧನ್ಯವಾದ ಕೋರೊಂದಿಲ್ಲ ಮಾಧ್ಯಮ ಬಂಧುಗಳು ನಮ್ಮೊಟ್ಟುಗುಳ್ಳೇರೆ ಹೆಚ್ಚಿನ ಸಂಖ್ಯೆ ನಿಖುಲ್ ಬೈದೇರೆ ಪೊರ್ಲುದ ಕಾರ್ಯಕ್ರಮ ಆತಡೆ ವಿಶೇಷವಾದ ಈ ಸ್ಥಳದಾನನು ನಮಗೆ ಕೊರ್ನೆಂಚಿನ ಹಳೆ ಮಾರಿಯಮ್ಮ ದೇವಸ್ಥಾನದ ಮುಕ್ತೇಶ್ವರ್ರೆ ಪ್ರಶಾಂತ್ ಶೆಣೆ ಮೇರೆಗೆ ವಿಶೇಷವಾದ ಧನ್ಯವಾದ ಕೊರೊಂದಿಲ್ಲ ಮಾತೆರ್ಲ ಒಟ್ಟುಗುಪ್ಪಡು ನಮ್ಮ ಮೆರವಣಿಗೆ ಭಾಗವಹಿಸೋಡು ಪ್ರತ್ಯಕ್ಷ ಪರೋಕ್ಷವಾದ ನಮಗೆ ಸಹಕಾರ ಮಾಡ್ತಿರಂಚಿನ ಮಾತ ಬಂಧುಲೆಗಳ ಒಂದೇ ಪಾತ್ರೋಡು ಧನ್ಯವಾದ ಕೊರೊಂದು ಎನ್ನ ಪಾತ್ರ ಮುಗಿತೊಂದಿಲ್ಲ ಎಲ್ಲರೂ ಹೊರಗಡೆ ಮೆರವಣಿಗೆಯ ಸಾಲಿನಲ್ಲಿ ಸೇರ್ಕೊಳ್ಬೇಕು. ನಮ್ಮ ಜನಾಗ್ರಹ ಸಭೆಯ ನಿರ್ಣಯ ಮತ್ತು ಮನವಿಯನ್ನ ಮಾನ್ಯ ಕಾಪು ತಹಶೀಲ್ದಾರರ ಕಚೇರಿಗೆ ನಾವು ಮುಟ್ಟಿಸಬೇಕು. ಬಳಿಕ ಹಿಂದಿರುಗಿ ಬಂದ ಮೇಲೆ ಹೊಸ ಮಾರಿಗುಡಿ ದೇವರ ಆವರಣದಲ್ಲಿ ಭೋಜನದ ವ್ಯವಸ್ಥೆ ಇರ್ತದೆ. ಎಲ್ಲರೂ ಪ್ರಸಾದವನ್ನು ಸ್ವೀಕರಿಸಿ ಮತ್ತು ಸಜ್ಜಂತರಗಳ ವಿರೋಧಿಸಿ ಕಾಪು ತಾಲೂಕು ಸಮಸ್ತರ ಪರವಾಗಿ ಬೃಹತ್ ಜನಾಗ್ರಹ ಸಭೆ. ಹಿಂದೂಗಳು ಎದ್ದೇಳಿ ಧರ್ಮ ರಕ್ಷಣೆಗಾಗಿ ಒಂದಾಗೋಣ, ಧರ್ಮ ಉಳಿಸಲು ಧರ್ಮಸ್ಥಳವನ್ನು ರಕ್ಷಿಸೋಣ. ಇದು ನಮ್ಮ ನಂಬಿಕೆಯ ಯುದ್ಧ. ಓಂ ಶ್ರೀ ಮಂಜುನಾಥಾಯ ನಮಃ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮತ್ತು ಪೂಜ್ಯ ಕಾವಂದರ ವಿರುದ್ಧ ನಡೆಯುತ್ತಿರುವ ಸುಳ್ಳು ಆರೋಪ ಹಾಗೂ ಷಡ್ಯಂತರಗಳ ವಿರೋಧಿಸಿ ಕಾಪು ತಾಲೂಕು ಸಮಸ್ತರ ಪರವಾಗಿ ಬೃಹತ್ ಜನಾಗ್ರಹ ಸಭೆ. ಓಂ ಶ್ರೀ ಮಂಜುನಾಥಾಯ ನಮಃ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮತ್ತು ಪೂಜ್ಯ ಕಾವಂದರ ವಿರುದ್ಧ ನಡೆಯುತ್ತಿರುವ ಸುಳ್ಳು ಆರೋಪ ಹಾಗೂ ಷಡ್ಯಂತರಗಳನ್ನು ವಿರೋಧಿಸಿ ಕಾಪು ತಾಲೂಕು ಸಮಸ್ತರ ಪರವಾಗಿ ಬೃಹತ್ ಜನಾಗ್ರಹ ಸಭೆ. ಹಿಂದೂಗಳು ಎದ್ದೇಳಿ ಧರ್ಮ ರಕ್ಷಣೆಗಾಗಿ ಒಂದಾಗೋಣ, ಧರ್ಮವನ್ನು ಉಳಿಸಲು ಧರ್ಮ ಸ್ಥಳವನ್ನು ರಕ್ಷಿಸಲು ಇದು ನಂಬಿಕೆಯ ಯುದ್ಧ. ಹಿಂದೂಗಳು ಎದ್ದೇಳಿ ಧರ್ಮ ರಕ್ಷಣೆಗಾಗಿ ಒಂದಾಗೋಣ, ನಮ್ಮ ಕ್ಷೇತ್ರ ನಮ್ಮ ಬಲ. ಹಿಂದೂಗಳು ಎದ್ದೇಳಿ ಧರ್ಮ ರಕ್ಷಣೆಗಾಗಿ ಒಂದಾಗೋಣ, ಧರ್ಮ ಉಳಿಸಲು ಧರ್ಮಸ್ಥಳವನ್ನು ರಕ್ಷಿಸೋಣ. ಇದು ನಂಬಿಕೆಯ ಯುದ್ಧ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ನಡಪನ ಷಡ್ಯಂತರ ಅಂಚನೆ ಸುಳ್ಳು ಆರೋಪ ವೆಚ್ಚ ಕಾಪು ಸಮಸ್ಯೆ ಮತ್ತೊಂದಿಲ್ಲ ದಯವಿಟ್ಟು ಕಾಪುದ ಈ ಕ್ಷೇತ್ರದ ಭಕ್ತಾದಿಗಳು ಧರ್ಮ ರಕ್ಷಣೆ ಒಟ್ಟಾದರು ಶ್ರೀ ಕ್ಷೇತ್ರದ ಪರವಾದ ಕೆಲ ವರ್ಷಕ್ಕೆ ಅಪಪ್ರಚಾರ ಷಡ್ಯಂತ್ರ ನಡೆಸಿಕೊಂಡು ಹೋರಾಟ ಮಾಡಿದರು.
ಅಸಹ್ಯವನ್ನು ದೂರ ಮಾಡ್ತಾರೆ. ಅಂದರೆ ಬೇರೆ ಮಾತ್ರ ಆ ಕ್ಷೇತ್ರದ ಪ್ರಚಾರ ಹಾಳು ಮಾಡ್ತಾರೆ. ಬೇರೆ ಭಾರತ್ ಮಾತಾ ಕಿ, ಬೇರೆ ಭಾರತ್ ಮಾತಾ ಕಿ, ನನ್ನದು ನಮ್ಮದು. ನಮ್ಮದು ನಮ್ಮದು, ಧರ್ಮಸ್ಥಳ ನಮ್ಮದು. పడగలెక్కతినమ్మా దేవుళ్ళ ఏపల అడ్డి బరందే దేవుళ్ళ ఈ ಪುಣ್ಯ ಕಾರ್ಯವು ಎಲ್ಲ ಅಡ್ಡಿ ಬರಂದೆ ಇಂಚಿನ ಕ್ಷೇತ್ರದ ಬಲ್ಲವನ್ನಿ ಬೇರೆ ಲೆಕ್ಕದಿಂದ ಬಿಟ್ಟು ಅಪವಾದ ವರ್ತನೆ ನಿಂತಾದೆ ನನ್ನಾತು ನಮ್ಮ ಪುಣ್ಯಕ್ಷೇತ್ರ ಪುರ್ಲಾವಡು ಪ್ರಜ್ವಲಿಸಲು ಬಂದು ಈ ಮೂಲಕ ವಿನಂತಿ ಮಾತಾಡಲ್ಲ. ಶ್ರೀ ಮಂಜುನಾಥಾಯ ನಮಃ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಮತ್ತು ಪೂಜ್ಯ ಕಾವಂದರ ವಿರುದ್ಧ ನಡೆಯುತ್ತಿರುವ ಸುಳ್ಳು ಆರೋಪ ಹಾಗೂ ಷಡ್ಯಂತ್ರಗಳ ವಿರೋಧಿಸಿ ಕಾಪು ತಾಲೂಕು ಸಮಸ್ತರ ಪರವಾಗಿ ಬೃಹತ್ ಜನಾಗ್ರಹ ಸಭೆ. ಬಂಧುಗಳೇ, ಎದ್ದೇಳಿ ಧರ್ಮ ರಕ್ಷಣೆಗಾಗಿ ಒಂದಾಗೋಣ. ಧರ್ಮವನ್ನು ಉಳಿಸಲು ಧರ್ಮಸ್ಥಳವನ್ನು ರಚಿಸೋಣ. ಇದು ನಂಬಿಕೆಯ ಯುದ್ಧ. ಧರ್ಮ ರಕ್ಷಣೆಗಾಗಿ ಒಂದಾಗೋಣ. ನಮ್ಮ ಕ್ಷೇತ್ರ ನಮ್ಮ ಬಲ. ಪೂಜ್ಯ ಕಾವಂದರ ಮತ್ತು ಶ್ರೀಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ನಡೆಸಿರುವ ಸುಳ್ಳು ಆರೋಪ ಹಾಗೂ ಷಡ್ಯಂತ್ರಗಳನ್ನು ವಿರೋಧಿಸಿ ಕಾಪು ತಾಲೂಕು ಸಮಸ್ತ ಮಸ್ತು ಜನ ಕಾರ್ಯಕ್ರಮಗಳು ಈ ಸುಳ್ಳು ಉಂಟಾದ ಸತ್ಯದ ಧರ್ಮದ ನಡಪನ ಈ ದೇವಸ್ಥಾನ ಬಿಟ್ಟು ಸಮಸ್ಯೆಗಳು ಹೋಗ್ತಾ ಇದೆ. ಇನ್ನೆಲ್ಲ ಮಲ್ಲ ಪವಿತ್ರ ಪುಣ್ಯಕ್ಷೇತ್ರ, ಇನ್ನೆಲ್ಲ ಪುಣ್ಯಕ್ಷೇತ್ರದ ಪರವಾದ ಮತ್ತು ಷಡ್ಯಂತ್ರದ ಅನುಭವಗಳು ತೋರಿಲ್ಲ. ಭಕ್ತರ ನಡೆ ನ್ಯಾಯದ ಶ್ರೀಕ್ಷೇತ್ರ ಧರ್ಮಸ್ಥಳ ಮತ್ತು ಪೂಜ್ಯ ಕಾವಂದರ ವಿರುದ್ಧ ನಡೆಸುತ್ತಿರುವ ಸುಳ್ಳು ಆರೋಪ ಮತ್ತು ಷಡ್ಯಂತ್ರಗಳನ್ನು ವಿರೋಧಿಸಿ ಇವರ ವತಿಯಿಂದ ಬೃಹತ್ ಜನಾಗ್ರಹ ಸಭೆ.
ಪುಣ್ಯಕ್ಷೇತ್ರ ಪವಿತ್ರ ಕ್ಷೇತ್ರವೇನಂಚಿನ ಧರ್ಮಸ್ಥಳದ ಭಕ್ತರಂದ ಮಾತ ಹುಟ್ಟುಗಾತ ನಮ್ಮ ಕ್ಷೇತ್ರಗೂ ಅನಾದಿ ಕಾಲದಿಂಚಿ ನಮ್ಮೊಂದು ಬೈದಿನ ನಮ್ಮ ಜಾಗಕ್ಕೆ ಬೊಕ್ಕ ನಡೆದಾಡುವ ದೇವರು ಬಂದು ಪುದರ್ ಬೋಯಿನಂಚಿನ ಪೂಜೆ ಕಾವಂದರಿಗೆ ಏರೆ ಅಪಪ್ರಚಾರ ಮಲ್ತೊಂದುಲ್ಲೇರು ಏರ ಆ ಕ್ಷೇತ್ರದ ಬಗ್ಗೆ ಪುದರ್ನ ಹಾಳು ಮಲ್ಪುಣಂಚಿನ ಆರೋಪವನ್ನು ಮಲ್ಪುಣಂಚಿನ ಸುಳ್ಳು ಸುದ್ದಿನೋ ಅಭಿಷೇನಂಚಿನ ಕೆಲಸವನ್ನು ಮಲ್ತೊಂದುಲ್ಲೇರು ಅವೇನೇ ಧರ್ಮಸ್ಥಳ ಕ್ಷೇತ್ರದ ನಮ್ಮ ಮಾತಾ ಭಕ್ತರೊಂದದಕ್ಕೂ ತೀವ್ರವಾದ ಖಂಡಿಸವ ಅದಕ್ಕೋಸ್ಕರ ನಮ್ಮ ಇನಿ ಕಾಪುದ ತಾಲೂಕುದ ಮಾತಾ ಭಕ್ತರು ಒಟ್ಟುಗಾದೆ ಮಾತಾ ಹಿರಿಯರೇನೆ ಮಾತಾ ಪುಣ್ಯಕ್ಷೇತ್ರದ ಧರ್ಮಾಧಿಕಾರಿಗಳೇನೆ ಮಾತಾ ಸಾಮಾಜಿಕ ಕಾರ್ಯಕರ್ತರೇನೆ ಒಟ್ಟುಗಾದೆ ಹಳೆ ಮಾರಿಯಮ್ಮ ಗುಡಿಟಿ ಸಭಾ ಕಾರ್ಯಕ್ರಮ ಮಲ್ತ ಪುರ್ಲುದ ಸಭಾ ಕಾರ್ಯಕ್ರಮ ಮಲ್ತದೆ ಇನ್ನು ಅಲ್ತದ ಇಡೇ ಮುಟ್ಟ ಕಾಲು ನಡಿಗೆದ ಮೂಲಕ ಇನ್ನು ನಮ್ಮ ತಹಶೀಲ್ದಾರ್ ಆಫೀಸೆ ಬೈದ ನಮ್ಮ ಎಂಕಲ ಕ್ಷೇತ್ರದ ಎಂಕಲ ಧರ್ಮದ ಎಂಕಲ ಪವಿತ್ರವಾದ ನಂಬಿಕೆ ಉಪ್ಪನ ಜಾಗದ ಏರು ಪುದರ ಹಾಳು ಮಲ್ತೊಂದುಲ್ಲೇರೆ ಏರು ಆರೋಪಿಲುಲ್ಲೇರೆ ಅಕಲಿಗೆ ಎಡ್ಡೈನ ಶಿಕ್ಷೆ ಅವಡು ಅಕಲಿನ ಅರೆಸ್ಟ್ ಮಲ್ಕೊಡು ನನ್ನದು ಮಿತ್ತೆ ಎಂಕಲ ನಂಬಿಕೆ ದೇವರಾಯನಂಚಿನ ಮಂಜುನಾಥ ಸ್ವಾಮಿನ ಆಡೆ ಒವ್ವೆ ಕ್ಷೇತ್ರದ ಬಗ್ಗೆ ಹವಯೇಳನಕಾರಿ ಪುದರನೆ ಪಾತ್ರ ಬಲ್ಲಿ ಪಂದೆ ಒಂಜಿ ಮಾತೆಲ್ಲ ಒಟ್ಟುಗಾದೆ ನಾವು ಇನ್ನು ಮನವಿ ಪತ್ರನ ಕೊರೊಂದಿಲ್ಲ ಈ ತಹಶೀಲ್ದಾರ್ನ ಅನುಪಸ್ಥಿತಿಡೆ ಉಪ ತಹಶೀಲ್ದಾರ್ನ ಅಂಚಿನ ರವಿ ಶಂಕರ್ ರವಿ ಕಿರಣ್ಗೆ ನಮ್ಮ ಮಾತೆಲ್ಲ ಒಟ್ಟುಗಾದೆ ಮನವಿ ಪತ್ರನ ಕೊರೊಂದಿಲ್ಲ ಬೊಕ್ಕಾಡ ಆಗ್ರಹ ಮಲ್ತೊಂದಿಲ್ಲ ಎಂಕುಲ್ ಮಾತೆಲ್ಲ ಒಂಜಾತ ಎಂಕಲ ಮನಸ್ಸಿಗೆ ಬೇಜಾರಾತನೆ ಎಂಕಲ ನಂಬಿಕೆಗೆ ದ್ರೋಹ ಆತನೆ ಅಂಚಿನ ಅಪರಾಧಿಲೇನೆ ಕೂಡಲೇ ಬಂಧಿಸದೆ ಅಕಲಿಗೆ ಸೂಕ್ತವಾದ ಶಿಕ್ಷಕರು ಬೊಕ್ಕ ಎಲ್ಲರಿದ ಬೊಕ್ಕ ಏರ್ಲ ಎಂಕಲ ಕ್ಷೇತ್ರದ ಬಗ್ಗೆ ಎಂಕಲ ಧರ್ಮದ ಬಗ್ಗೆ ಎಂಕಲ ನಂಬಿಕೆದ ಬಗ್ಗೆ ಅಪಪ್ರಚಾರ ಮಲ್ಪರ ಬಲ್ಲಿ ಪಂದೆ ನಿಖಲ ಮಾತರಲ ಪರವಾದ ಈ ಸಂದರ್ಭಡು ಮನವಿನ ಮಲ್ತದೆ ಮನವಿ ಪತ್ರವನ್ನು ದಯಾನಂದ ಯಜಮಾಡಿಯಾರಿಗೆ ಕೊರೊಂದುಲ್ಲೇರೆ ಮಾತೆರ್ಲ ಧರ್ಮಸ್ಥಳ ಕ್ಷೇತ್ರಕ್ಕೆ ಶ್ರೀಶಕ್ತಿ ಧರ್ಮಸ್ಥಳಕ್ಕೆ ಶ್ರೀಶಕ್ತಿ ಧರ್ಮಸ್ಥಳಿಗೆ ಪೂಜ್ಯ ಕಾವಂದರಿಗೆ ಬೈದಾರೆ ಮಸ್ತ್ ಸಾಕಾತಂಡೆ 2 ಕಿಲೋಮೀಟರ್ ನಡೆದಾರೆ ಏರ್ಲದ ಐದಿದ್ದು ಪಿರಪುರ ಬಲ್ಲಿ ನಮ್ಮ ಶಾಂತ ಚಿತ್ತರಾದೆ ಹೊಸ ಮಾರಿ ಗುಡಿಗೆ ಬೋದು ಮಾತೆಲ್ಲ ಒಟ್ಟುಗಾದೆ ಸಾಬೋ ಜನ ಮಾಡ್ಕೊಂಡು ಬಂದಕ್ಕೆ ಏನೊಂದಿಲ್ಲ ಜ್ಯೂಸ್ ರೆಡಿ ಉಂಟು ಜ್ಯೂಸ್ ರೆಡಿ